ಎರಡು ಚಿತ್ರಗಳ ಬಗ್ಗೆ ನಾನು ತಮ್ಮ ಮುಂದೆ ಹೇಳೋಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಕಂಡಂಥ ಹಿರಿಯರು ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಕೊಟ್ಟಿದ್ದರು ಅನ್ನೋ ಒಂದು ಚಿತ್ರ. ಆದರೆ ಈಗ ನಾವು ಭಾವಿಸ್ತಿರುವಂಥ ಚಿತ್ರ ಎಂಥದ್ದು, ಎರಡು ನಡೆಯುವಂಥ ಅಗಾಧ ವ್ಯತ್ಯಾಸ ಏನು ಕಾರಣ ಅನ್ನೋ ದೃಷ್ಟಿಯಿಂದ ನೋಡ್ತಾ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ವಿ. ಬ್ರಿಟಿಷ್ ಆಧಿಪತ್ಯ ಬಂದ ಮೇಲೆ ನಾವು ಬ್ರಿಟಿಷ್ ಪ್ರಜೆಗಳನ್ನು ಹೇಗೆ ನೋಡ್ಕೋತೇವೋ ಅದೇ ರೀತಿ ಭಾರತದ ಪ್ರಜೆಗಳನ್ನು ನೋಡ್ಕೋತೇವೆ ಅಂತ ವಾಗ್ದಾನ ಕೊಟ್ಟರು ಕೂಡ ಅವರು ವೈಸ್ರಾಯ್ ಬರೀತಾರೆ, ಲಿಟನ್ ಹೇಳಿಬಿಟ್ಟು ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ ಅಂತ ಹೇಳುವಂಥ ಮಾತನ್ನ ನಿನ್ನೆ ಗಮನಿಸ್ತಾ ಇದ್ವಿ. ಈ ರೀತಿ ಭಾರತದ ಮೇಲೆ ಇಷ್ಟೊಂದು ಆಂದೋಲನ ನಡೆದರೂ ಕೂಡ, ಭಾರ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಆ ಸಂದರ್ಭದಲ್ಲಿ ಕೂಡ ಮಹಾನುಭಾವರು ಬಂದರು, ಭಾರತವನ್ನು ಸ್ಫೂರ್ತಿ ಮಾಡಿದರು. ಅದ್ರಲ್ಲಿ ಮೊದಲನೇದವ್ರ ಹೆಸರು ಹೇಳಬೇಕಾದಂದ್ರೆ ರಾಜಾ ರಾಮ್ ಮೋಹನ್ ರಾಯ್. 1772ರಲ್ಲಿ ಜನಿಸಿದಂಥ ರಾಜಾ ರಾಮ್ ಮೋಹನ್ ರಾಯ್ ಬಂಗಾಳದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದರು. ಅವ್ರು ಮಾಡಿದಂಥ ಸಾಧನೆ ಗಮನಿಸಿದರೆ ಒಂದು ಜೀವನದಲ್ಲಿ ಮನುಷ್ಯ ಎಷ್ಟು ಸಾಧನೆ ಮಾಡಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶಿ ಸಿಗ್ತದೆ. ಆತ ಮಾಡಿದ್ದು ನೋಡಿ, ಅವರು 3 ಭಾಷೆಯಲ್ಲಿ ಅತ್ಯಂತ ಪಂಡಿತರು ಅಂತ. ಸಂಸ್ಕೃತ, ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರು ವಿಗ್ರಹಾರಾಧನೆ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ದೊಡ್ಡ ಚಳವಳಿಯನ್ನು, ಆಂದೋಲನವನ್ನು ಶುರು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಎಷ್ಟರ ಮಟ್ಟಿಗೆ ಹೋರಾಡಿದರು ಅಂದರೆ ಅವರು ಚಳವಳಿಗಾಗಿ 1828 ಡಿಸೆಂಬರ್ದಲ್ಲಿ ಸರ್ಕಾರ ಒಂದು ಆಜ್ಞೆ ಕೂಡ ಹೊರಡಿಸ್ತು. ಸತಿ ಪದ್ಧತಿ ತಪ್ಪಾಯಿತು, ರದ್ದಾಗಿದೆ ಇವತ್ತಿಂದ ಅಂತ ಆಫಿಷಿಯಲ್ ಆರ್ಡರ್ ಕೂಡ ಹೊರಡಿಸ್ಬೇಕಾಯ್ತು ಅವರಿಂದ. ರಾಮಮೋಹನ್ ರಾಯ್ ಜೀವನ ನೋಡ್ತಾ ಇದ್ದೆ ನಿನ್ನೆ ದಿವಸ ಕೂತ್ಕೊಂಡು. ಅವ್ರಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಅಂತ ಒಂದು ಚಿಂತೆ ಇತ್ತಂತೆ. ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ 24ನೇ ವಯಸ್ಸಿಗೆ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿದ್ರಂತೆ. 24ನೇ ವಯಸ್ಸಿಗೆ ರಾಜಾ ರಾಮ್ ಮೋಹನ್ ರಾಯ್ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿ, ನಮ್ಮಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ 1824ರಲ್ಲಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಶುರು ಮಾಡಿದರು. 1828ರಲ್ಲಿ ಬ್ರಾಹ್ಮೋ ಸಮಾಜ ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳನ್ನು ನಮ್ಗೆ ಗೊತ್ತು. ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಎಷ್ಟೋ ಕಷ್ಟ ಅನಿಸ್ತಿರ್ಬೇಕಾದ್ರೆ ಸಂಸ್ಥೆ ಕಟ್ಟೋ ಕೆಲಸ ಎಷ್ಟು ಕಷ್ಟ ಅಂತ. ಸಂಸ್ಥೆ ಕಟ್ಟೋದಿದೆಯಲ್ಲ, ಅದು ಜೀವ ಒತ್ತೆ ಇಡುವಂಥ ಕೆಲಸ. 4 ಜನ ಸಮಾನ ಮನಸ್ಕರನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಡೂಯಿಂಗ್ ಈಸ್ ಈಸಿಯರ್ ಬಟ್ ಗೆಟಿಂಗ್ ಇಟ್ ಡನ್ ಈಸ್ ಮೋರ್ ಡಿಫಿಕಲ್ಟ್ ಅಂತ. ಕೆಲಸ ಮಾಡಿಬಿಡೋದು ವಾಸಿ, ಮಾಡಿಸೋದು ಕಷ್ಟ ಜನರ ಕಡೆಯಿಂದ ಅಂತ. ಅದು ಎಂತಿಂಥ ವಿಚಾರ, ಯಾವ್ಯಾವುದೋ ಸಂದರ್ಭ ಅಲ್ಲಿ ಹೋಗಿ ಆ ಸತಿ ಚಳವಳಿ ಮಾಡೋದಾಗ್ಲಿ, ಅಲ್ಲಿ ಸಮಾಜ ಕಾರ್ಯ ಮಾಡೋದಾಗ್ಲಿ, ಕಾಲೇಜ್ ಶುರು ಮಾಡೋದಾಗ್ಲಿ, ಬ್ರಹ್ಮೋ ಸಮಾಜ ಶುರು ಮಾಡೋದಾಗ್ಲಿ, ಎಷ್ಟು ಮುಖಗಳಿವು, ಎಲ್ಲದರಲ್ಲೂ ಸಾಧನೆ. ಅದಕ್ಕಿಂತ ಹೆಚ್ಚಾಗಿ ಸಂಸತ್ತಿನ ಸಮಿತಿ ಒಂದರ ಮುಂದೆ ಸಾಕ್ಷ್ಯ ನೀಡಲು ಇಂಗ್ಲೆಂಡಿಗೆ ಹೋದ ಮೊದಲ ಭಾರತೀಯ ಇವರು ಅಂತ ಒಂದು ಹೆಜ್ಜೆಗಳಿಕೆ. ಸಂಸತ್ತಿನ ಮುಂದೆ ಸಾಕ್ಷ್ಯ ಹೇಳಬೇಕಲ್ಲ, ಹೋಗಿ ಇಂಗ್ಲೆಂಡಲ್ಲಿ ಇವ್ರು ಮೊದಲನೇ ಭಾರತೀಯ ಕರೆದಿದ್ರಂತೆ ಸಾಕ್ಷ್ಯ ಹೇಳಬೇಕು ಅಂತ ಹೇಳಿ, ಮೊದಲನೇ ಭಾರತೀಯ ಹೋದದ್ದಂತೆ. ಅವ್ರದ್ದು ಆದ ನಂತರ ಎರಡನೇ, ತುಂಬ ಡಿಸ್ಕಸ್ ಮಾಡ್ಬೋದು ಅವ್ರ ಬಗ್ಗೆ, ಆದರೆ ಸಮಯದ ಅವಧಿ ಇರೋದ್ರಿಂದ ಅವ್ರದ್ದು ಅಷ್ಟೇ ಸಾಕು. ಆನಂತರ ಬಂದಂಥವರು ದಾದಾಭಾಯಿ ನವರೋಜಿಯವರು. 1825ರಲ್ಲಿ ಬಾಂಬೆಯಲ್ಲಿ ಜನಿಸಿದಂಥ ನವರೋಜಿಯವರು ರಾಜಾ ರಾಮ್ ಮೋಹನ್ ರಾಯ್ ನಂತರ ಅತ್ಯಂತ ಪ್ರಸಿದ್ಧಿಗೆ ಬಂದಂಥ ಹಿರಿಯರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತ, ಇಂಗ್ಲೆಂಡ್ 2 ದೇಶಗಳಲ್ಲಿ ಕೂಡ ಸುಮಾರು 30ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಇದು ನನಗೆ ಆಶ್ಚರ್ಯ ಅನ್ಸುತ್ತೆ. ನಮಗೊಂದೊಂದು ಕೆಲಸ ತುಂಬಾ ಕಷ್ಟ ಕಷ್ಟ ಅಂತ ಒದ್ದಾಡ್ತೇವೆ. ಒಬ್ಬ ಚೈತನ್ಯದಾಯಿ ಅಂತ ಮನುಷ್ಯ, ಒಬ್ಬ ವ್ಯಕ್ತಿ, ಅದಕ್ಕೆ ನನಗೆ DVG ಅವ್ರ ಮಾತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂತ. ಒಂದು ತತ್ವವನ್ನು ಘನವಾಗಿ ಹಿಡ್ಕೊಂಡು ಅದು ದಿನರಾತ್ರಿ ಮನಸೋತು, ಬೇರೆ ಇಲ್ಲ, ಅದೊಂದು ಹಿಡ್ಕೊಂಡು ಓದಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ DVG. ಆ ಥರ ದುಡಿದವರು ಇವರೆಲ್ಲ. 30ಕ್ಕಿಂತ ಹೆಚ್ಚು ಸಂಸ್ಥೆ ಭಾರತದಲ್ಲಿ, ಇಂಗ್ಲೆಂಡಲ್ಲಿ 2 ಕಡೆನೂ ಮಾಡಿದ್ರಂತೆ. ನೋಡಿ, ಬಾಂಬೆದಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಶಿಕ್ಷಣ ಇರಬೇಕು ಅಂತ ಹೇಳಿ 1849ರಲ್ಲಿ ಒಂದು ಅಸ್ಥಿಭಾರ ಹಾಕಿ ಒಂದು ಸಂಸ್ಥೆ ಶುರು ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ. ಅದು ಅಲ್ಲದೆ ಎಲ್ಫಿನ್ಸ್ಟನ್ ಕಾಲೇಜ್ ಒಳಗೆ ಗಣಿತ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡೋದಲ್ಲದೆ ನಂತರ ಮುಂದೆ ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಗುಜರಾತಿ ಭಾಷೆ ಪ್ರೊಫೆಸರ್ ಆದ್ರು. ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಲೆಕ್ಚರರ್ ಸೇರ್ಕೊಂಡಿರ್ತೀವಿ, 30 ವರ್ಷ ಅದೇ ಪಾಠ ಮಾಡೋದು. ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ ನಂದು.
ಅದರಲ್ಲಿ 3-4 ಭಾಗ ಮಾಡ್ಕೊಂಡಿದ್ವಿ ಅನುಕೂಲ ಆಗಲಿ ಅಂತ. ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಅಂತ ಮಾಡ್ಕೊಂಡಿದ್ದೀವಿ. ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಆರ್ಗ್ಯಾನಿಕ್ ಕಲಿಸ್ತಾ ಇದ್ರೆ 35 ವರ್ಷ ಇನ್ಆರ್ಗ್ಯಾನಿಕ್ಕೇ ಕಲಿಸೋದು, ಮತ್ತೊಂದು ಭಾಗ ಮುಟ್ಟಲ್ಲ. ಅದನ್ನು ಪರೀಕ್ಷೆ ತಪಾಸ್ ಮಾಡೋಕೆ ಬರ್ತಾರೆ. ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ ಬೋರ್ಡಿಗೆ. ಬರೋರು ಆ ಭಾಗ ಮಾಡೋಕ್ಕಾಗಲ್ಲ ಸರ್ ಅಂದರು. ಯಾಕೆ ಪಾಠ ಮಾಡಿಲ್ಲ ಅದನ್ನು ನಾನು ಅಂದರು. ಅಲ್ರಿ MSc ಆಗಿ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಏನು ಕಷ್ಟ ಅಂತ. ಇಲ್ಲ ಸರ್, ನಾನು ಬೇರೆ ಚಾಪ್ಟರ್ ಪಾಠ ಮಾಡೋದೇ ಇಲ್ಲ. 35 ವರ್ಷ ಅದೇ. ನಾನು ತಮಾಷೆ ಮಾಡಿದ್ದೆ, ಯು ಆರ್ ನಾಟ್ ಇವನ್ ಆಸ್ ಗುಡ್ ಆಸ್ ಯುವರ್ BSc ಸ್ಟೂಡೆಂಟ್. ನಿಮ್ಮ BSc ಸ್ಟೂಡೆಂಟ್ 4 ಓದ್ಕೊಂಡು ಪರೀಕ್ಷೆ ಬರ್ತಾನೆ ಪಾಪ ಹುಡುಗ, ನಿಮಗೆ 4 ಭಾಗ ನಿಮಗೆ ಗೊತ್ತಿಲ್ಲ. ಅಷ್ಟು ಇಷ್ಟು ಸಾಕು ನಾವು ಓದಿದ್ದು, ಜಾಸ್ತಿ ಬೇಡ ಅಂತ ಒದ್ದಾಡುವಂಥ ಕಾಲದಲ್ಲಿ ಇವ್ರು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತಶಾಸ್ತ್ರ, ಭೌತಶಾಸ್ತ್ರ ಕಲಿಸುವಂಥ ಮನುಷ್ಯ ಲಂಡನ್ಗೆ ಹೋಗ್ಬಿಟ್ಟು ಗುಜರಾತಿ ಭಾಷೆ ಪ್ರೊಫೆಸರ್ ಕೆಲಸ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ, ಹೇಗಿದ್ದರು ದಾದಾಬಾಯಿ ನವರೋಜಿ ಅವರು ಇಂಗ್ಲೆಂಡಲ್ಲೇ ಅಂದರೆ ಭಾರತದ ಅನಧಿಕೃತ ರಾಯಭಾರಿ ಅಂತ. ಅವರು ರಾಯಭಾರಿ ಅಂತಿರಲಿಲ್ಲಲ್ಲ ಅವಾಗ, ಇವರೇ ಅನಧಿಕೃತ ರಾಯಭಾರಿ, ಎಲ್ಲದಕ್ಕೂ ಅವರೇನೆ ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದರು. ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ 3 ಸಲ ಅಧ್ಯಕ್ಷರಾಗಿದ್ದರು ದಾದಾಬಾಯಿ ನವರೋಜಿ ಅವರು ಅಂತ. ಇಂಥ ಮಹಾನುಭಾವರು ಹಿನ್ನೆಲೆಯಲ್ಲಿ ಇದ್ರು. ಅದನ್ನು ಗಾಂಧೀಜಿ ನೆನೆಸ್ಕೋತಾರೆ. ಇವತ್ತೇನಾದ್ರೂ ನಮ್ಮ ಚಳವಳಿ ಸಾರ್ಥಕ ಆಗಬೇಕಾದ್ರೆ ಹಿಂದೆವ್ರ ಸಾಧನೆ ಕಾರಣ ಆಯಿತು ಅಂತ ಒಪ್ಕೋತಾರೆ. ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ವಿ ಆರ್ ಏಬಲ್ ಟು ಸಿ ದ ಫ್ಯೂಚರ್ ಇಟ್ ಈಸ್ ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದೆ ಏನೇನು ಸಾಧನೆ ಮಾಡಿದ್ದಾರೋ ಅವ್ರ ಹೆಗಲ್ ಮೇಲೆ ನಾವು ನಿಂತಿರೋದ್ರಿಂದ ಮುಂದೆ ನಮ್ಗೆ ಹತ್ತಿರ ಕಾಣುತ್ತೆ. ನನ್ನ ಕಡೆ ಎಲ್ಲೋ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಟುಡೇ ವಿ ಆರ್ ಮೋರ್ ಪವರ್ಫುಲ್ ದನ್ ಅಕ್ಬರ್ ಆರ್ ಅಶೋಕ ಅಂತ. ಅಕ್ಬರ್ ಅಶೋಕ್ಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೀವಿ, ಶಕ್ತಿವಂತರಾಗಿದ್ದೇವೆ ನಾವು. ಯಾಕಂದ್ರೆ ಅಕ್ಬರನ್ ದರ್ಬಾರಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಯಾವನೊಬ್ಬ ಹೋಗಿ ಎಲ್ಲಾ ದೀಪಕ್ಕೆ ದೀಪ ಹಚ್ಕೊಂಡ್ ಬರಬೇಕು, ಅಲ್ಲ ಕಂದೀಲ್ಗಳಿರೋ ದೀಪ ಹಚ್ಕೊಂಡ್ ಬರಬೇಕು. ಇವತ್ತು ಸ್ವಿಚ್ ಹಾಕಿದ್ರೆ ಎಲ್ಲ ಕಡೆ ಆಗುತ್ತಲ್ಲ, ಅವ್ರಿಗಿಂತ ಪವರ್ಫುಲ್ ಅಲ್ವಾ ನಾವು? ಆದ್ರೆ ಇದು ಆಗೋದಕ್ಕೆ ಕಾರಣ ಅಂದ್ರೆ 1,000 ಜನ ಕಷ್ಟಪಟ್ಟಿದ್ದಾರೆ ಇದು ಆಗೋದಕ್ಕೆ ಅಂತ. ಹೀಗೆ ದಾದಾಬಾಯಿ ನವರೋಜಿ. ಇದಲ್ಲದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಿನ್ನೆಲೆ ನೋಡಿದಾಗ ಯಾರು ಒಬ್ರು ಮಾಡಿದ್ದಲ್ಲ ಅಂತ. ಪತ್ರಿಕೆಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತು ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ. ಭಾರತೀಯ ವರ್ತಮಾನ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು ಅಂತ ಗಾಂಧಿ ಬರೀತಾರೆ. ಮದ್ರಾಸಲ್ಲಿ ಹಿಂದೂ ಪೇಪರ್, ಮಹಾರಾಷ್ಟ್ರದಲ್ಲಿ ಕೇಸರಿ ಮತ್ತು ಮರಾಠ, ಬಂಗಾಳದಲ್ಲಿ ಅಮೃತ್ ಬಜಾರ್ ಪತ್ರಿಕಾ, ಎಲ್ಲ ಆಗಿನ ಕಾಲದಲ್ಲಿ ಎಷ್ಟು ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ವು ಅಂತಂದ್ರೆ ಅದಕ್ಕೆ ಗಾಂಧೀಜಿ ಒಂದು ಸೆಂಟೆನ್ಸ್ ಬರೀತಾರೆ ಅದ್ರ ಬಗ್ಗೆ. ಆ ಕಾಲದಲ್ಲಿ ಪತ್ರಿಕೆಗಳು ರಾಷ್ಟ್ರೀಯ ತೀರ್ಪುಗಾರರಂತಿದ್ದವು ಅಂತ. ಅಂದ್ರೆ ಯಾವ ಜಗತ್ತಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಆಗ್ತದೆ ಆಗೋದಿಲ್ಲ ಅನ್ನೋ ತೀರ್ಪು ಕೊಡ್ಬೇಕಲ್ಲ ಯಾರಾದ್ರೂ, ಆ ಪತ್ರಿಕೆಗಳ ಅಗ್ರಲೇಖನ ಇರ್ತದಲ್ಲ, ಎಡಿಟೋರಿಯಲ್ ಅನ್ನೋದು ತೆಗೆದು ದಿನ ಓದೋರು. ಎಡಿಟೋರಿಯಲ್ ಏನ್ ಹೇಳ್ತದೆ ಇದು ಅಂದ್ರೆ ಈಗಿನ ಕಾಲಕ್ಕೆ ಇದು ಯಾವುದು ಸರಿ ಯಾವುದು ಸರಿ ಅಲ್ಲ ಅನ್ನುವಂತ ತೀರ್ಪನ್ನು ಕೊಡೋ ಶಕ್ತಿ ಪತ್ರಿಕೆಗಳಿಗಿತ್ತು ಅಂತ. ಮುಂದೆ ಏನಾಯ್ತು ಅಂದ್ರೆ ಸಮಾಜ ಸುಧಾರಕರಾದಂಥ R.G. ಭಂಡಾರ್ಕರ್, ನ್ಯಾಯಮೂರ್ತಿ ರಾನಡೆ, ನಾರಾಯಣ್ ಚಂದಾವರ್ಕರ್ ಇವರು ಮುಂಬೈಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ರು. 1880ರಲ್ಲಿ ಚಿಪ್ಲೂನ್ಕರ್, ಅಗರ್ಕರ್ ಮತ್ತು ತಿಲಕರು, ಲೋಕಮಾನ್ಯ ತಿಲಕರು ಜನತೆಯನ್ನ ರಾಷ್ಟ್ರೀಯ ಸೇವೆಗೆ ನಿರ್ಮಾಣ ಮಾಡಬೇಕು ಅಂತ ಹೊರಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಯಾಕಾಗಬೇಕು ನಾನು ಹೇಳ್ತಿದ್ದೀನಿ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಭಾರತದುದ್ದಕ್ಕೂ ಹೇಗೆ ಒಂದ್ ಕಡೆ ಒಂದು ಆ ಸ್ಫೂರ್ತಿಯ ಕಿಡಿ ಹತ್ತಾ ಇತ್ತು ಅಂತ. ನ್ಯೂ ಇಂಗ್ಲಿಷ್ ಸ್ಕೂಲ್ ಸಂಸ್ಥೆಯನ್ನು ಶುರು ಮಾಡಿ ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆ, ವಾರಪತ್ರಿಕೆ ಮತ್ತು ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಶುರು ಮಾಡಿದರು. ಚಿಪ್ಲೂನ್ಕರ್, ಅಗರ್ಕರ್ ಮತ್ತು ತಿಲಕರು ಸೇರ್ಕೊಂಡು. ಅಲ್ಲಿ ಏನಾಯ್ತು ಅಂದ್ರೆ ಗುರುದೇವ್ ರಾನಡೆ ಇದ್ರು. ತಿಲಕರ ಉಗ್ರ ಪಂಥಕ್ಕೂ ಮತ್ತು ರಾನಡೆ ಅವರ ಸೌಮ್ಯ ಪಂಥಕ್ಕೂ ಅಷ್ಟು ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ರಾನಡೆ ಅವರು ಮತ್ತು ಅವ್ರ ಶಿಷ್ಯ ಗೋಖಲೆ ಅವರು, ರಾನಡೆ ಅವರ ಶಿಷ್ಯ ಗೋಖಲೆ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಅವ್ರಿಬ್ಬರು ಸೇರಿ ಮಾಡಿದ್ರು ಅಂದ್ರೆ ಒಂದು ಬೇರೆ ಸಂಸ್ಥೆ ಶುರು ಮಾಡಿದ್ರು. ಡೆಕ್ಕನ್ ಸಭಾ ಅಂತ ಪುಣಾದಲ್ಲಿ ಶುರು ಮಾಡಿದ್ರು. ಇದು ಒಂದು ಕಡೆ ಆಯ್ತು, ಸಮಾಜ ಕಾರ್ಯ ಆಯ್ತು. ಇನ್ನು ಜ್ಞಾನ ಸಾಧನೆಯ ಪಥದಲ್ಲಿ ಏನೇನಾಗ್ತಾ ಇತ್ತು ಅಂತ ಅನೇಕ ಮೈಲಿಗಳನ್ನ ಭಾರತ ಕಂಡಿತು ಆ ಕಾಲದಲ್ಲಿ. ಎಡ್ರಿನ್ ಅರ್ನಾಲ್ಡ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡಿದ್ರು ಅಂದ್ರೆ ಭಾರತದ ಸಾಹಿತ್ಯವನ್ನ, ನಮ್ಮ ವಸ್ತುಗಳನ್ನ ಅಥವಾ ನಮ್ಮ ವಿಷಯಗಳನ್ನ ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯ ಮಾಡೋಕೆ ಶುರು ಮಾಡಿದ್ರು. ಅದೊಂದು ಕೆಲಸ ಒಳ್ಳೇದಾಯ್ತು. ಮುಂದೆ ಸರ್ ಅಶುತೋಷ್ ಮುಖರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ ಮೊದಲು ಬರೀ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇತ್ತು. ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಆಗ್ತಿರ್ಲಿಲ್ಲ, ಪರೀಕ್ಷಾ ಕೇಂದ್ರ ಮಾತ್ರ ಆಗಿತ್ತದು. ಅದನ್ನ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ವಿದ್ವಾಂಸರುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡದಾದಂತ ಒಂದು ವಿಶ್ವವಿದ್ಯಾಲಯನೂ ಮಾಡಿದ್ರು ಅವಾಗ. ಅಶುತೋಷ್ ಮುಖರ್ಜಿ ಅವರ ಪ್ರಯತ್ನ ಅದು. ಮತ್ತು 20ನೇ ಶತಮಾನದ ಮೊದಲಿಗೆ ಜಗದೀಶ್ ಚಂದ್ರ ಬೋಸ್ ಅವರಾಗ್ಲಿ,
ಸರ್ ಸಿ ವಿ ರಾಮನ್ ಆಗಲಿ, ಮಹಾನ್ ಗಣಿತಜ್ಞ ರಾಮಾನುಜಮ್ ಆಗಲಿ, ಇವರ ಸಾಧನೆಗಳಿಂದ ಪ್ರಪಂಚದ ದೃಷ್ಟಿ ಭಾರತದ ಮೇಲೆ ಬೀಳೋಕ್ ಶುರು ಆಯಿತು. ಅಂದ್ರೆ ವಿಜ್ಞಾನದಲ್ಲಿ ಕೂಡ ಭಾರತದ ಕಣ್ಣು ಮುಂದೆ ಬರೋಕ್ ಶುರು ಆಯ್ತು ಎಲ್ಲರ ಮುಂದೆ. ಆಗ ಇದ್ರ ಜೊತೆಗೆ ಡಾಕ್ಟರ್ ಆನಂದ್ ಕುಮಾರ್ ಸ್ವಾಮಿಯವರು ಭಾರತೀಯ ಕಲೆಯನ್ನು ಕುರಿತು ಅದ್ಭುತವಾದಂತಹ ವಿದ್ವತ್ಪೂರ್ಣವಾದಂತಹ ಲೇಖನಗಳನ್ನು ಬರೆದು ಜನರನ್ನು ಸ್ಫೂರ್ತಿಗೊಳಿಸಿದರು. ಅಂದ್ರೆ ಕಲೆಯದಲ್ಲಿ. ಸಾಹಿತ್ಯದಲ್ಲಿ ಬಂಕಿಮ್ ಚಂದ್ ಚಟರ್ಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಇಕ್ಬಾಲ್. ಆಗ ಬಹಳ ಜನಜನಿತವಾದಂತಹ ಹಾಡುಗಳು. ಒಂದೇ ಮಾತರಂ ಅಂತೂ ನಮ್ಮ ಸ್ಫೂರ್ತಿಯ ಸೆಲೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಮಾತರಂ ಎಷ್ಟು ಜನಕ್ಕೆ ಕಿಚ್ಚು ಹಚ್ಚಿಬಿಟ್ಟಿದ್ದು ಹೊಟ್ಟೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂತಂದ್ರೆ ಒಂದೇ ಮಾತರಮಿಂದ ಶುರು ಮಾಡಬೇಕು ಅನ್ನುವಂಥ ಬಂಕಿಮ್ ಚಂದ್ ಚಟರ್ಜಿ ಅವರ ಕಾಮನ ಆಗಲಿ, ಟ್ಯಾಗೋರ್ ಅವರ ಗೀತಾಂಜಲಿ ಪ್ರಸಿದ್ಧ ಆಗಿತ್ತು, ಜನಗಣಮನ ಬಂತು. ಆಮೇಲೆ ಇಕ್ಬಾಲ್ ಬರೆದಂಥ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅವೆಲ್ಲ ಒಂದು ರೋಮಾಂಚನವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನೇನಾಗಿತ್ತು ಅಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು. ಶ್ರೀಮತಿ ಆನಿ ಬೆಸೆಂಟ್ ಅವ್ರದ್ದು ಬ್ರಹ್ಮವಿದ್ಯಾ ಸಮಾಜ ಬರ್ತಾ ಇತ್ತು. ಅದ್ರ ಜೊತೆಗೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಸಾಧನೆಗಳು ಮತ್ತು ಅವರ ಶಿಷ್ಯರಾದಂತಹ ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆ ಶಿಕಾಗೋಗೆ ಬಂದದ್ದು ಅದು ಎಷ್ಟು ಪ್ರಸಿದ್ಧ ಆಗ್ಬಿಡ್ತು ಅಂತಂದ್ರೆ ಪ್ರತಿಯೊಬ್ಬ ಯುವಕನಿಗೆ ರೋಮಾಂಚನ ಕೊಡುವಂತ ಕೆಲಸವನ್ನ ವಿವೇಕಾನಂದರು ಮಾಡಿದ್ರು ಅವಾಗ. ಇವೆಲ್ಲ ಜನರನ್ನು ತಟ್ಟಿದು. ಅರವಿಂದೋರವರ ವಿಚಾರ ಕೂಡ ಜನರ ಮನಸ್ಸನ್ನು ಮುಟ್ತಾ ಇತ್ತು. ಆಧ್ಯಾತ್ಮಿಕದಲ್ಲಿ ಈ ಪ್ರಗತಿ ಆಗ್ತಾ ಇತ್ತು. ಧಾರ್ಮಿಕ ಉತ್ಸಾಹವನ್ನ ರಾಜಕಾರಣದ ವ್ಯವಸ್ಥೆಗೆ ಮೊದಲು ಉಪಯೋಗಿಸಿಕೊಂಡಿದ್ದವರು ತಿಲಕರು, ಲೋಕಮಾನ್ಯ ತಿಲಕರು. ಅವ್ರು ಏನ್ ಮಾಡಿದ್ರು ಅಂದ್ರೆ 1894ರಲ್ಲಿ ಗಣಪತಿ ಉತ್ಸವವನ್ನು ಶುರು ಮಾಡಿದ್ರು. ತಾವು ಪುಣೆಗೆ ಹೋದಾಗ ನೋಡ್ಬೋದು, ಪುನಾದಲ್ಲಿ ಈಗಾದ್ರೂ ಗಣಪತಿ ಫೆಸ್ಟಿವಲ್ ಬಹಳ ದೊಡ್ಡದು. ಅಲ್ಲೊಂದು ದಗಡು ಶೇಟ್ ಗಣಪತಿ ಅಂತಿದೆ. ದಗಡು ಶೇಟ್ ಗಣಪತಿ ಅಂತ ತಾವು ನೋಡ್ರಿ, ಬಹಳ ಪಾಪ್ಯುಲರ್ ಪಿಕ್ಚರ್ ಅದು. ಈ ಗಣಪತಿ ಚಿತ್ರ ಇದೆ, 100 ವರ್ಷದಿಂದ ಪೂಜೆ ಆಗ್ತಿರುವಂಥದ್ದು. ತಿಲಕರು ಗಣಪತಿ ಉತ್ಸವವನ್ನು ಯಾಕೆ ಮಾಡಿದ್ರು ಅಂದ್ರೆ ಎಲ್ಲ ಜನರನ್ನ ಸೇರಿಸಿ ಎಲ್ಲರಿಗೂ ಒಂದಿರುವಂತಹ ಕಾಮನ್ ಫ್ಯಾಕ್ಟರ್ ಬೇಕಲ್ಲ ಹಿಡ್ಕೊಳ್ಳೋದಕ್ಕೆ. ಗಣಪತಿ ಎಲ್ರಿಗೂ ಬೇಕಾದಂತಹ ದೇವರು. ಆ ಉತ್ಸವ ಇಟ್ಕೊಂಡು ಅದರ ಹಿಂದೆ ಜನರನ್ನ ಪ್ರಚೋದನೆ ಮಾಡಿ ರಾಷ್ಟ್ರೀಯ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಂತ. ಅಂದ್ರೆ ಧಾರ್ಮಿಕವಾದಂತಹ ಒಂದು ಕಲ್ಪನೆಯನ್ನ ತಮ್ಮ ರಾಜಕಾರಣದ ವ್ಯವಸ್ಥೆಗೆ ಹೇಗೆ ಉಪಯೋಗಿಸಬೇಕು ಅಂತ ಶಿವಾಜಿ ಉತ್ಸವ ಕೂಡ ಶುರು ಮಾಡಿದ್ರು ತಿಲಕರ ಮುಂದೆ. ಇದು ಈ ಕಾಲದಲ್ಲಿ ಆಗ್ತಿರುವಂತಹದ್ದು. ಮುಂದೆ 1885 ಮಾರ್ಚಲ್ಲಿ ದಾದಾಬಾಯಿ ನವರೋಜಿಯವರು, KT ತೆಲಾಂಗರ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿಯವರು, ಸುಬ್ರಹ್ಮಣ್ಯಂ ಅಯ್ಯರ್ ಅವರು ಹಿಂದೂ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದರು, ಶುರು ಮಾಡಿದಂಥವರು. ಮುಂತಾದ 17 ಜನ ನಾಯಕರು ಸೇರ್ಕೊಂಡ್ರು. 17 ಜನ ಸೇರಿ ನಮ್ಮ ಮಾತೃಭೂಮಿ ರಕ್ಷಣೆಗಾಗಿ ಒಂದು ರಾಷ್ಟ್ರೀಯ ಚಳವಳಿಯನ್ನು ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದರು. ತಮಾಷೆ ಹೇಗಿದೆ ನೋಡಿ, ಯಾರಿಗೆ ಯಾವುದರಿಂದ ಸ್ಫೂರ್ತಿ ಬರ್ತದೆ ಅಂತ ಹೇಳ್ತೇನೆ. ಆ ಹೊತ್ತಲ್ಲಿ ಜನವರಿಯಲ್ಲಿ 1885 ಜನವರಿಯಲ್ಲಿ ದಿಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತಂತೆ. ಈ ಮಹಾರಾಜರ ಘೋಷಣೆ ಆದ್ಮೇಲೆ ಅದಕ್ಕೆಲ್ಲ ಗೌರವ ತೋರಿಸ್ಬೇಕು ಅಂತ. ಅವರಂದ್ರಂತೆ ಎಲ್ಲೋ ಮಹಾರಾಜ ಇರೋದು, ಸಾಮ್ರಾಟ್ ಇರೋದು ಎಲ್ಲೋ ಇಂಗ್ಲೆಂಡಲ್ಲಿ, ಅವ್ರಿಗೋಸ್ಕರ ನಾವು ಗೌರವ ತೋರಿಸ್ತಾ ಇದ್ದೀವಿ. ಎಲ್ಲಿಂದೋ ಬಂದವ್ರು 4 ಜನಕ್ಕೋಸ್ಕರ ತೋರಿಸೋರು ನಮ್ಮ ದೇಶಕ್ಕೋಸ್ಕರ ಏನಾರು ಮಾಡ್ಬೇಕಲ್ಲ ಅಂತ ನೋಡಿ, ಅದನ್ನ ನೋಡ್ಬಿಟ್ಟು ನಾವೇನಾರು ಮಾಡ್ಬೇಕಲ್ಲ ಅಂತ ಹೇಳಿ ಮಾತೃಭೂಮಿ ಚಳವಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಭಾರತ ರಾಷ್ಟ್ರೀಯ ಸಂಘ ಅಂತ ಕರ್ಕೊಂಡ್ರು. ಈ ಭಾರತ ರಾಷ್ಟ್ರೀಯ ಸಂಘ ಇದೇ ಮುಂದೆ ಕಾಂಗ್ರೆಸ್ ಎನಿಸಿಕೊಳ್ಳುವಂತಹ ಸಂಸ್ಥೆಯ ಬೀಜರೂಪ. ಇದು ಬೀಜರೂಪ. ಇದರ ಮೊದಲನೇ ಸಭೆ 1885 ಡಿಸೆಂಬರ್ 28ರಂದು ಮುಂಬೈದೊಳಗೆ ಆಯ್ತು. ಇದು ಆಗ್ಬೇಕಾದ್ರೆ ಪುಣೆದಲ್ಲಿ ಆಗ್ಬೇಕಾಗಿತ್ತು, ತೀರ್ಮಾನ ಆಗಿತ್ತು. ಅವಾಗ ಕಾಲ್ರಾ ಬಂತು ಅಂತ ಮುಂದೆ ಹೋಗಿ ಡಿಸೆಂಬರ್ 28ಕ್ಕೆ ಮುಂಬೈನ ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಲ್ಲಿ ಶುರು ಆಯಿತು. ಮೊದಲೇ ಮೀಟಿಂಗ್ ಅಲ್ಲಾದದ್ದು, ಕಾಂಗ್ರೆಸ್ ಮೀಟಿಂಗ್ ಆದದ್ದು. ಬಂಗಾಳದ ಸಮರ್ಥ ಭಾರತೀಯ ಕ್ರೈಸ್ತರಾಗಿದ್ದಂಥ WC ಬ್ಯಾನರ್ಜಿಯವರು ಅದರ ಮೊದಲೇ ಅಧ್ಯಕ್ಷರಾದರು ಅಂತ. ಇದು ರಾಜಕೀಯ ಹಿನ್ನೆಲೆ ಬಂದಂಥದ್ದು. ಈ ಆಧ್ಯಾತ್ಮಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ನಮ್ಮ ಪತ್ರಿಕೆಗಳು ಮಾಡುವಂತಹ ಜಾಗೃತಿ, ಸಾಹಿತ್ಯ, ಕಲೆ ಎಲ್ಲರೂ ಬೆಳೆದಂಥ ಒಂದು ವಾತಾವರಣ, ಆ ವಾತಾವರಣದ ಹಿನ್ನೆಲೆಯಲ್ಲಿ ಗಾಂಧೀಜಿ ಹುಟ್ಟಿದರು ಅಂತ. ಗಾಂಧೀಜಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ 2, 1869ರಂದು ಈ ಕಾಠೇವಾಡದ ಪೋರ್ಬಂದರ್ ಸುದಾಂಪುರಿ ಅಂತ ಕರಿತಾ ಇದ್ರು, ಸುದಾಂಪುರಿಯಲ್ಲಿ ಗಾಂಧೀಜಿ ಹುಟ್ಟಿದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತಾತ ಉತ್ತಮ್ ಚಂದ್ ಗಾಂಧಿ ಅಂತ. ಅವ್ರ ತಾತ ಉತ್ತಮ್ ಚಂದ್ ಗಾಂಧಿ ಅಂತ. ಅವ್ರ ಅತ್ಯಂತ ಕೆಳಗಿನ ಮಟ್ಟದಿಂದ ಬಂದ ಮೇಲೆ
ಪೋರ್ಬಂದರ್ನ ದಿವಾನ್ ಆದಂಥವ್ರು, ದಿವಾನ್ರಾಗಿದ್ದಂಥವ್ರು. ಇದು ಯಾಕೆ ಬೇಕಾಗ್ತದೆ ಅಂದರೆ ಮನೆಯಲ್ಲಿ ಬೆಳೆದಂಥ ವಾತಾವರಣ ಮಗುವಿನ ಮನಸ್ಸನ್ನು ಹೇಗೆ ನಿರ್ಮಾಣ ಮಾಡುತ್ತದೆ ಅಂತ. ತಾತ ಹೇಗಿದ್ರು ಅಂದರೆ ಎಷ್ಟು ನಿಷ್ಠಾವಂತರಾಗಿದ್ರು, ರಾಜನಿಗೆ ಅವ್ರದ್ದು ಕಂಪ್ಲೀಟ್ ಒಪ್ಪಿಗೆ, ಅವ್ರದ್ದು ರಾಜನಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಸೇವೆನ. ಒಂದು ಸಲ ಯಾವುದೋ ಒಬ್ಬ ವ್ಯಾಪಾರಿ, ಕಿರಾಣಿ ವ್ಯಾಪಾರಿ ಬಂದು ಇವ್ರ ಹತ್ರ ಸಹಾಯ ಕೇಳಿದ್ದಂತೆ, ನನಗೆ ಆಶ್ರಯ ಕೊಡಬೇಕು ಅಂತ ಕೇಳಿದಂತೆ. ಆಯ್ತು, ನಿನಗೇನು ತೊಂದರೆ ಆಗ್ದಂಗೆ ನೋಡ್ಕೋತೀನಿ ಅಂತ ಉತ್ತಮ್ ಚಂದ್ ಮಾತು ಕೊಟ್ಬಿಟ್ರು. ಈ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಪೌರಾಣಿಕ ಕಥೆಗಳಲ್ಲಿ ಸಿನಿಮಾದಲ್ಲಿ ಮಾಡ್ತಾರೆ ನೋಡಿ, ಅದು ನಿಜವಾಗಿತ್ತೋ ಇಲ್ಲೋ ಗೊತ್ತಿಲ್ಲ, ಸಿನಿಮಾಗೆ ಚೆನ್ನಾಗಿತ್ತು ಕಥೆ ಅದು. ಆಂಜನೇಯನ ಕಡೆಯಿಂದ ಮಾತು ಕೊಡಿಸ್ಬಿಡೋದು, ರಾಮ ಆಂಜನೇಯ ಯುದ್ಧ ಮಾಡಿಸೋದು, ಈ ಥರ. ಅವರಿಗೆ ಮಹಾರಾಜರ ಬಗ್ಗೆ ಎಷ್ಟೊಂದು ವಿಶ್ವಾಸ, ಪೂರ್ತಿ ಸಮರ್ಪಣೆ ಇದ್ರೂ ಕೂಡ ಏನಾಯ್ತು, ಒಬ್ಬ ಕಿರಾಣಿ ಅಂಗಡಿಯವನು ಬಂದು ನನಗೆ ರಕ್ಷಣೆ ಕೊಡಿ ಅಂದಾಗ ಕೊಡ್ತೀನಿ ಅಂದ್ಬಿಟ್ರು. ಅವನು ಆ ಮಹಾರಾಣಿ ಮನಸ್ಸಿಗೆ ನೋವು ಮಾಡದಂಥವನು, ಕಿರಾಣಿ ಅಂಗಡಿಯವನು. ಅವನ ಮೇಲೆ ಶಿಕ್ಷೆ ಕೊಡ್ಬೇಕು, ಅವ್ನು ಹಿಡ್ಕೊಂಡ್ಬರ್ಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದು. ಇವ್ರು ಬಿಡಲ್ಲ ಅವನ ಅಂತ ಹೇಳಿದ್ರು. ಮಾತು ಕೊಟ್ಟಿದ್ದೀನಿ, ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ನಿಗೆ ಹೆಂಗೆ ಬಿಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವ್ರ ಮನೆ ಮೇಲೆ ಸೈನಿಕರು ಬಂದು ಗುಂಡು ಹಾರಿಸಿದ್ರಂತೆ. ಇವ್ರ ದಿವಾನ್ರು, ಇವ್ರ ಮನೇಲಿ ನಾವು ಕಿರಾಣಿ ಅಂಗಡಿಯವನಿದ್ದಾನೆ, ಅವನ ಮನೆ ಹೊರಗೆ ಕಳಿಸು ಅಂದ್ರೆ ಕಳಿಸಲ್ಲ ಅಂದಾಗ ಮನೆ ಗುಂಡು ಹಾಕಿದ್ರಂತೆ. ಇವ್ರು ಅವನ್ ಕರ್ಕೊಂಡು ಕಾಡು ಗುಡ್ಡ ಹಾರಿ ಹಾರಿ ಓಡಿ ಬಂದು ಕೊನೆಗೆ ಬಿಟ್ಟು ಇದಕ್ಕೆ ಬಂದ್ರಂತೆ, ಅವರು ಜುನಾಗಢಕ್ಕೆ ಬಂದ್ರಂತೆ. ಜುನಾಗಢಕ್ಕೆ ಬಂದ್ರು, ಕಾಡು ಮೇಡ್ ಅಲ್ದು. ಜುನಾಗಢಕ್ಕೆ ಬಂದು ನವಾಬರಿದ್ರಲ್ಲಿ ಜುನಾಗಢದಲ್ಲಿ. ಅವ್ರು ಹೋಗಿ ಕೇಳ್ಕೊಂಡ್ರಂತೆ ಹಿಂಗಾಗಿದೆ ಅಂತ. ಇವ್ರು ಏನ್ ಮಾಡಿದ್ರು ಅಂದ್ರೆ ಉತ್ತಮ್ ಚಂದ್ ಹೋಗಿ ಎಡಗೈಯಿಂದ ಸಲಾಂ ಕೊಟ್ರಂತೆ ನವಾಬರಿಗೆ. ಸಿಟ್ಟು ಬರಲ್ವಾ? ನವಾಬರಿಗೆ ಎಡಗೈಯಲ್ಲಿ ಸೆಲ್ಯೂಟ್ ಕೊಡ್ತೀವಿ, ಎಡಗೈ ಯಾಕೆ ಕೊಡ್ತೀರಿ ಅಂತ ಕೇಳಿದ ಹೇಳಿದ್ರಂತೆ, ಬಲಗೈ ಪೋರ್ಬಂದರಿಗೆ ಮೀಸಲಾಗಿದೆ ಅಂತ. ಹೇಗಿದೆ ನೋಡಿ, ಅವರಿಗೆ ಅವ್ರು ಓಡ್ ಬಂದಿದ್ದಾರೆ, ಬಿಟ್ಟಿದ ತೊಂದರೆ ಇದ್ರೂ ಕೂಡ ತಮ್ಮ ಯಜಮಾನನ ಬಿಟ್ಟು ಕೊಡೋ ಮನಸ್ಸಿಲ್ಲ ಅವರಿಗೆ. ಹೇಳ್ತಾರೆ, ಬಲಗೈ ನಂದು ಯಾವಾಗಲೂ ಪೋರ್ಬಂದರಿಗೆ ಮೀಸಲಾಗಿರೋದ್ರಿಂದ ಎಡಗೈ ಮಾತ್ರ ಸಲಾಂ ಮಾಡಬಲ್ಲೆ ಅಂತ. ಆ ಜುನಾಗಢ ನವಾಬ ಸಹಾಯ ಮಾಡಿದ, ಮುಂದೆ ಅದು ಅವ್ರ ತಪ್ಪು ಕಲ್ಪನೆ ಸರಿಯಾಯಿತು ಅಂತ ಹೇಳ್ತಾರೆ. ಅವ್ರ ಮಗ ಕರಮ್ಚಂದ್ ಗಾಂಧಿ ಅಂತ, ಅವ್ರನ್ನ ಶಾರ್ಟ್ ಆಗಿ ಕಬಾ ಗಾಂಧಿ ಅಂತ ಕರಿತಾ ಇದ್ರು, ಕಬಾ ಗಾಂಧಿ ಅಂತ. ಈ ಕರಮ್ಚಂದ್ ಗಾಂಧಿ ತಮ್ಮ 25ನೇ ವಯಸ್ಸಿಗೆ ತಮ್ಮ ತಂದೆ ಸ್ಥಾನಕ್ಕೆ ಬಂದರು, ಪೋರ್ಬಂದರ್ನ ದಿವಾನ್ರಾದ್ರು. ಅಲ್ಲೂ ಒಂದು ತಮಾಷೆ ಆಗಿದೆ ಅವರಿಗೆ. ಆ ಪೋರ್ಬಂದರ್ನ ಅದ್ರ ಮನುಷ್ಯನ ಪರೀಕ್ಷೆ ಆಗೋದು ಅಂಥ ಕಾಲದಲ್ಲೇನೆ. ಚೆನ್ನಾಗಿದ್ದಾಗ ಏನು ಪರೀಕ್ಷೆ ಇರೋಲ್ಲ ಮನುಷ್ಯನಿಗೆ, ಕಷ್ಟ ಕಾಲದಲ್ಲೇ ಅವನ ನಿಜವಾದ ಸ್ವಭಾವ ಗೊತ್ತಾಗುವಂಥದ್ದು. ಒಂದು ಸಲ ಏನಾಯ್ತು ಅಂದ್ರೆ, ಅವ್ರ ರಾಜಕೀಯ ಬ್ರಿಟಿಷ್ ರೀಜೆಂಟ್ಸ್ ಅಂತ ಇರ್ತಾ ಇದ್ರಲ್ಲ, ರಾಜಕೀಯ ಪ್ರತಿನಿಧಿಗಳು ಇರ್ತಾ ಇದ್ರಲ್ಲ ಆಂಗ್ಲರು, ಅಲ್ಲಿದ್ರು. ಅವ್ರೊಂದ್ಸಲ ಇವರು ಮಹಾರಾಜರಿಗೆ, ಠಾಕೂರ್ ಸಾಹೇಬ್ ಅನ್ನೋರು, ಮಹಾರಾಜರಿಗೆ ಠಾಕೂರ್ ಸಾಹೇಬ್ ಅಂತ, ಠಾಕೂರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತೆ. ಇವ್ರಿಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಿದೆ ಇವರಿಗೆ ಅಂತ ಸ್ವಲ್ಪ ಅಳಿಸಿ ಮಾತಾಡಿದ. ಯಾರು? ಆಂಗ್ಲ, ಬ್ರಿಟಿಷ್ ರೆಸಿಡೆಂಟ್. ಇವ್ರು ದಿವಾನ್ರಾಗಿ ತಡ್ಕೊಳಕ್ಕಾಗ್ಲಿಲ್ಲ, ಹಾಗೆ ಮಾತಾಡಬೇಡಿ ಅಂತ ವಾದ ವಿವಾದ ಆಗಿ ಅವ್ರಿಗೆ ಜಗಳಾಡಿದ್ರು ಅವ್ರ ಹತ್ರ. ಆಗ ಜಗಳಾಡೋ ಅವಕಾಶ ಇರಲಿಲ್ಲ, ಯಾರು ಬ್ರಿಟಿಷ್ ಏಜೆಂಟ್ ಮಾತಾಡೋಂಗಿಲ್ಲ, ಮಾತಾಡಿದಾಗ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅಂತಾಯ್ತು. ಅವ್ರು ಬ್ರಿಟಿಷ್ ಏಜೆಂಟ್ ಹೇಳಿದಂತೆ, ಹೋಗಿ ಮರದ ಕೆಳಗೆ ನಿಂತ್ಕೊಳ್ಳಿ, ನಿಮಗೆ ಶಿಕ್ಷೆ ಆಗಬೇಕು ಅಂತ. ಇವ್ರು ಹೇಳಿದಂತೆ, ಶಿಕ್ಷೆ ಏನಾದರೂ ಕೊಡು, ನಾನು ಕ್ಷಮೆ ಮಾತ್ರ ಕೇಳಲ್ಲ ನಿನಗೆ. ನನ್ನ ರಾಜರಿಗೆ ನೀ ಯಾಕೆ ಬೈದಿ ಹೇಳು, ನನ್ನ ರಾಜ ಬೈಯೋ ಅಧಿಕಾರ ಇಲ್ಲ ನಿಮಗೆ. ಅಭಿಮಾನ ಎಷ್ಟು ನೋಡಿ ತಮ್ಮ ರಾಜೇಂದ್ರ ಬಗ್ಗೆ. ಮಾಡಲಿಲ್ಲ, ಮರದ ಕೆಳಗೆ ನಿಂತು ನಿಗ್ರಹ ಅನುಭವಿಸಿದರೆ ವಿನಃ ಕ್ಷಮಾಪಣೆ ಕೇಳಲಿಲ್ಲ ಅವರು ಅಂತ. ಕರಮ್ಚಂದ್ ಗಾಂಧಿ. ಅದು ಗಾಂಧೀಜಿ ಬರೀತಾರೆ ತಮ್ಮ ತಂದೆ ಬಗ್ಗೆ. ನಮ್ಮ ತಂದೆಗೆ ಆ ಭೂ ವ್ಯವಹಾರ, ಭೂಮಿ ಹೇಗಿದೆ, ಜಾಮೆಟ್ರಿ ಹೆಂಗಿದೆ, ಇತಿಹಾಸ ಹೆಂಗಿದೆ ಏನೂ ಗೊತ್ತಾಗ್ತಿದ್ದಿಲ್ಲ. ನಮ್ಮ ತಂದೆ ಓದಿದ 5ನೇ ಕ್ಲಾಸ್ ಗುಜರಾತಿ ಅಷ್ಟೇನೆ, ವಿಶೇಷ ವಿಷಯ ಗೊತ್ತಿರಲಿಲ್ಲ. ಆದರೆ ಅವರ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಚತುರತೆ, ಇವತ್ತು ಹೇಗೆ ನಡ್ಕೋಬೇಕು ಅನ್ನೋ ಚೆನ್ನಾಗಿ ಗೊತ್ತಿತ್ತು ನಮ್ಮ ತಂದೆಗೆ. ಅವೆರಡೇ ಗೊತ್ತಿದ್ದದ್ದು ಅಂತ. ಮುಂದೆ ಕರಮ್ಚಂದ್ ಗಾಂಧಿ ತಮ್ಮ ಕೊನೆಯ ಪತ್ನಿ ಪುತಲಾಬಾಯಿಯನ್ನು ಮದುವೆ ಆಗೋದಕ್ಕೆ, ಡಿ.ವಿ.ಜಿ. ಬಾಯಿಯವರು ನಮ್ಮ ಗಾಂಧೀಜಿ ಚೆನ್ನಾಗಿ ಬರೀತಾ ಇರ್ತಾರೆ ತಮ್ಮ ಆಟೋಬಯೋಗ್ರಫಿಯಲ್ಲಿ, ತಮ್ಮ ಕೊನೆಯ ಪತ್ನಿ ಪುತಲಿಬಾಯಿ ಅಂತ. ಹಿಂಗೆ ಬರೀದೆಲ್ಲೂ ಕೇಳಿದ್ದಿಲ್ಲ ನಾನು, ಕೊನೆಯ ಪತ್ನಿ ಮೊದಲು ಹಿಂಗೆ, ಕೊನೆಯದಂದ್ರೆ ಮೊದಲೇ ಯಾರು ಇರಬೇಕಲ್ಲ. ಅದು ನೋಡಿದೆ ನಾನು, ಹುಡುಕಿದ್ರೆ ಅವರು 3 ಸಲ ಹೆಂಡಂತನ ಕಳ್ಕೊಂಡಿದ್ದಾರೆ. ಇವ್ರು 4ನೇದವ್ರು. ಇವರು 3 ಸಲ ಅವ್ರು ತೀರ್ಕೊಂಡು 3 ಬಾರಿ ವಿಧುರರಾಗಿದ್ದರು ಅಂತ. ಪುತ್ಲಿಬಾಯಿಗೆ ಆವಾಗ 15 ವರ್ಷ ಅಂತೆ. ಇವರಿಗೆ ಕಬಾ ಗಾಂಧಿಗೆ, ಕರಮ್ಚಂದ್ ಗಾಂಧಿ ಅವರಿಗೆ 40 ವರ್ಷ, 25 ವರ್ಷ ಅಂತರ ಇದೆ ನಡುವೆ. 3 ಹೆಂಡತಿರು ಕಳ್ಕೊಂಡಿದ್ದಾರಲ್ಲ ಆಗಲೇ. ಇವರು 40 ವರ್ಷ, ಆಕೆ 15 ವರ್ಷ. ಮೊದಲನೇ ಮತ್ತು 2ನೇ ಹೆಂಡತಿಯಿಂದ 2 ಹೆಣ್ಮಕ್ಳು ಬೇರೆ ಇದ್ದಾರೆ ಅವರು. ಪುತ್ಲಿಬಾಯಿ 4 ಜನ ಮಕ್ಕಳಿಗೆ ಜನ್ಮ ಕೊಟ್ರಂತೆ. ಹೆಣ್ಮಗು ಒಂದು ಲಲಿತಾ ಬೆನ್ ಅಂತ ಒಂದು ಹುಡುಗಿ,
ಲಕ್ಷ್ಮೀದಾಸ್, ಕರ್ಸನ್ ದಾಸ್ ಮತ್ತು ಮೋಹನ್ ದಾಸ್, ಈ 3 ಜನ ಗಂಡು ಮಕ್ಕಳು. ಮೋಹನ್ ದಾಸ್ ಕಡೆಯವರು, ಕಡೆ ಮಗ. ತಂದೆ ತಾಯಿ ನಡುವೆ ಗಾಂಧೀಜಿಗೆ ಹೆಚ್ಚು ಪ್ರಭಾವ ಆದದ್ದು ತಾಯಿಯಿಂದ, ತುಂಬ ಪ್ರಭಾವ ಆದದ್ದು ತಾಯಿಯಿಂದ. ಆತ ಹೇಳ್ತಾರೆ, ನನ್ನ ಆದರ್ಶ ನನ್ನ ತಾಯಿ ಅಂತ. ಯಾಕೆ ಅಂದರೆ ಇದು ನೋಡಿ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಮುಂದೆ ಜೀವನದ ಗಾಂಧಿ ಜೀವನ ನೋಡ್ತಾ ಬಂದಾಗ ಇದ್ರ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿದು ಧಾರ್ಮಿಕ ಮನೋಭಾವ ಆಗಿತ್ತು, ಅದು ದಿಟ್ಟತನದ ಸ್ವಭಾವ ಆಗಿತ್ತು. ಯಾರಿಗೂ ಹೆದರ್ತಿರ್ಲಿಲ್ಲ ನನ್ನ ತಾಯಿ. ಆದರೆ ಭಗವಂತನ ಸೇವೆ ಮಾಡೋದು ತಪ್ತಿರ್ಲಿಲ್ಲ. ಚಾತುರ್ಮಾಸ್ಯ ಮಾಡೋಳು ತಪ್ಪದೆ. ಉಪವಾಸ ಅಂತೂ ಮೇಲೆ ಮೇಲೆ ಉಪವಾಸ ವ್ರತ ತುಂಬ ಮಾಡೋದಂತೆ. ಒಂದು ಘಟನೆ ಬರೀತಾರೆ ಅವರು. ಈ ಚಾತುರ್ಮಾಸ್ಯ ವ್ರತ ಮಾಡಬೇಕಾದ್ರೆ ಇವತ್ತು ಇಡೀ ದಿವಸ ಉಪವಾಸ, ಮರುದಿನ ಸೂರ್ಯನ ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಇರ್ತಿತ್ತಂತೆ. ಅದಕ್ಕೆ ತಾಯಿ ಉಪವಾಸ ಇರೋದು ನೋಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ. ಬೇಗ ಊಟ ಮಾಡೋನವ್ರಂತೆ. ಇಲ್ಲ, ಸೂರ್ಯ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ತಾಯಿ ಹೇಳೋದಂತೆ. ಅದಕ್ಕೆ ಹುಡುಗರು ಏನು ಮಾಡ್ತಿದ್ರು ಅಂದರೆ, ಹೊರಗಡೆ ನಿಂತ್ಕೊಂಡ್ಬಿಡೋರಂತೆ ಬೈಲಲ್ಲಿ, ಸೂರ್ಯ ಕಾಣಿಸ್ತಾನೆ ನೋಡ್ತಾ ಇರೋದಂತೆ. ಸೂರ್ಯ ಕಾಣಿದ ತಕ್ಷಣ ಒಳಗೆ ಓಡೋಗೋದು, ಅಮ್ಮ ಸೂರ್ಯ ಬಂದ ಅಂತ. ಆಕೆ ಇವ್ರು ಹೇಳಿಕೆ ಊಟ ಮಾಡ್ತಿರ್ಲಿಲ್ಲ, ತಾನು ಬಂದು ನೋಡ್ಬೇಕಲ್ಲ. ಒಂದೊಂದ್ಸಲ ಹೆಂಗಾಗ್ತಿತ್ತು ಅಂತ ಗಾಂಧಿ ಚೆನ್ನಾಗಿ ಬರೀತಾರೆ. ನನ್ನ ತಾಯಿ ಹೊರಗೆ ಬರೋ ಹೊತ್ತಿಗೆ ಮೋಡಕ್ಕೆ ಓದ್ಬಿಡೋದು, ಮತ್ತೆ ಸೂರ್ಯ ಕಾಣಿಸಲ್ಲ. ಆಕೆಗೆ ಏನೊಂದು ಚೂರು ದುಃಖ ಆಗ್ತಿದ್ದಿಲ್ಲ ಅಂತ ಬರೀತಾರೆ. ಚೂರು ದುಃಖ ಇಲ್ಲ ಆಕೆಗೆ. ಯಾಕಂದ್ರೆ ಬೇಡ ಬಿಡು, ಭಗವಂತನ ಇಚ್ಛೆಯಲ್ಲಿ ನಾವು ಊಟ ಮಾಡೋದು ಇರ್ಲಿಕ್ಕಿಲ್ಲ, ಆದಾಗ ನೋಡೋಣ ಅಂಥೇಳಿ ಎಷ್ಟೋ ದಿವಸ ಊಟ ಬಿಟ್ಟದ್ದುಂಟು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ತಾಯಿ ಮಾಡುವಂಥ ಉಪವಾಸ ಗಾಂಧಿ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂದರೆ, ಕೊನೆಗೆ ಅವ್ರಿಗೆ ಅನಿಸಿದ್ದು ನಮ್ಮ ದೇಹ ಶುದ್ಧಿ ಮನಃಶುದ್ಧಿಗೆ ಮಾಡಬಹುದಾದಂಥ ಉಪಾಯ ಅಂದರೆ ಉಪವಾಸ ಅಂತ. ಉಪವಾಸ ಅವರ ಜೀವನದುದ್ದಕ್ಕೂ ಬಂದ್ಬಿಡ್ತು ಕೊನೆಗೆ. ಉಪವಾಸ ಮಾಡೋದು ತಾಯಿಯಿಂದ ಕಲ್ಕೊಂಡ್ಬಿಟ್ರಂತೆ. ಉಪವಾಸ ಮಾಡೋದು ಸಂಕಟ ಅಲ್ಲ, ತೊಂದರೆ ಅಲ್ಲ ಅಂತ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಉಪವಾಸ ಅಂತ ಒಂದು ತತ್ವ ಇದೆಯಲ್ಲ, ಅದು ನಮ್ಮಲ್ಲಿ ಬಹಳ ಒಂದು ವಿಚಿತ್ರ ಕಲ್ಪನೆ ಇದೆ. ಉಪವಾಸ ಅಂದರೆ ಏನು ತಿನ್ನಬಾರದು ಅಂತ ಅಲ್ವಾ? ನಮ್ಮಲ್ಲಿ ಸಾಮಾನ್ಯವಾಗಿ ಮರಾಠಿಯಲ್ಲಿ ಒಂದು ಮಾತುಂಟು, ಏಕಾದಶಿ ದುಪ್ಪಟ್ಟು ಖಾಸಿ ಅಂತ. ಏಕಾದಶಿ ಅಂತಂದ್ರೆ ಹಿಂದಿನ ದಿವಸ ಚಿಂತೆ ಶುರು, ನಾಳೆ ಏನು ಏಕಾದಶಿಗೆ, ಅದ್ರ ಚಿಂತೆ. ಅಂದ್ರೆ ಚೇಂಜ್ ಆಫ್ ಫುಡ್ ಅಷ್ಟೇನೆ ಅದು. ಆದರೆ ಕೆಲವರು ಉಪವಾಸ ಅಂದರೆ ಏನೂ ತಿಂದೇ ಇರೋದು ಅಂತ. ಮಹಾವೀರ ಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಉಪವಾಸದ ಅರ್ಥ ಚೆನ್ನಾಗಿ ಕೊಡ್ತಾನೆ. ಮಹಾವೀರ ತಿಳಿಸಿದಷ್ಟು ಚೆನ್ನಾಗಿ ಉಪವಾಸನ ಬಹುಶಃ ಮೊದಲು ಯಾರು ಹೇಳಲಿಲ್ಲ ಅನ್ಸುತ್ತೆ ನನಗೆ. ಮಹಾವೀರ ಹೇಳ್ತಾನೆ, ಉಪವಾಸ ಅನ್ನೋದು ಊಟ ಮಾಡದೇ ಇರೋದಲ್ಲ, ಅದು ಉಪ ಆವಾಸ್, ಪಕ್ಕದಲ್ಲಿ ಕೂತ್ಕೊಳ್ಳೋದು. ಭಗವಂತನ ಧ್ಯಾನದಲ್ಲಿ ಮಗ್ನ ಆಗಿದ್ದಾಗ ಊಟ ಮರೆತು ಹೋಗುತ್ತೆ ಅಷ್ಟೇ. ಊಟ ಮರೆಯೋದ್ರಿಂದ ಭಗವಂತನ ಪಕ್ಕದಲ್ಲಿ ಕೂಡೋಕ್ಕಾಗಲ್ಲ, ಊಟದ್ದೇ ನೆನಪಾಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಊಟದ ಎಷ್ಟು ಮಗ್ನ ಆಗಿ ಹೋಗಿದ್ರು ಮಹಾವೀರರು ಅಂತಂದ್ರೆ, ಭಗವಂತನ ಧ್ಯಾನದಲ್ಲಿ ಎಷ್ಟು ಮಗ್ನವಾಗಿದ್ರು ಅಂದ್ರೆ, ಹಗಲು ಯಾವಾಗ ಆಯ್ತು ಗೊತ್ತಿಲ್ಲ, ರಾತ್ರಿ ಯಾವಾಗ ಆಯ್ತು ಗೊತ್ತಿಲ್ಲ. ಆ ಗದ್ದಲದಲ್ಲಿ ಊಟ ಮರೆತರು, ನಿದ್ದೆ ಮರೆತರು, ಬಟ್ಟೆ ಮರೆತರು, ದಿಗಂಬರರಾಗಿ ಹೋಗ್ಬಿಟ್ರು. ಆ ಊಟ ಮರೆತರಲ್ಲ ಅವರು, ಜನ ನೋಡ್ತಾ ಇದ್ರು ಸುತ್ತಮುತ್ತಲವರು, ಓಹೋ ಊಟ ಬಿಟ್ಟರು ಆರಾಮಾಗಿದ್ದಾರೆ ಇವರು, ಆದ್ರಿಂದ ಊಟ ಬಿಟ್ಟರೆ ಚೆನ್ನಾಗಿರ್ತದೆ. ಅವ್ರಿಗೆ ಉಪವಾಸ ಅಂದ್ರೆ ಊಟ ಬಿಡೋದು. ಮಹಾವೀರ್ ಬಾ ಚೆನ್ನಾಗಿ ಹೇಳ್ತಾರೆ, ಉಪವಾಸ್ ಮತ್ತು ಉಪಾಸನ ಎರಡು ಒಂದೇ. ಉಪ ಆಸನ, ಪಕ್ಕದಲ್ಲಿ ಆಸನ ಹಾಕೊಂಡು ಕೂತ್ಕೋ ಭಗವಂತನ ಪಕ್ಕದಲ್ಲಿ, ಅವನ ಪಕ್ಕದಲ್ಲಿ ಕೂತಾಗ ನಿನಗೆ ಊಟ ಮರ್ತು ಹೋಗುತ್ತೆ. ಉಪಾಸನ ಮತ್ತು ಉಪವಾಸ ಎರಡು ಒಂದೇ ಅಂತ. ಇಲ್ಲಿ ಗಾಂಧೀಜಿಗೆ ಉಪವಾಸದ ಬಗ್ಗೆ ತುಂಬಾ ಪ್ರೀತಿ ಕೊಟ್ಟದ್ದು ಅವ್ರ ತಾಯಿ. ಆಕೆಗೆ ಸಾಮಾನ್ಯ ಜ್ಞಾನ ತುಂಬಾ ಹೆಚ್ಚು ಅಂತ ಹೇಳ್ತಾರೆ. ವಯಸ್ಸಲ್ಲಿ ಸಣ್ಣವರು, ಗಂಡನಿಗಿಂತ ತುಂಬಾ 25 ವರ್ಷ ಸಣ್ಣವರು, ಆದ್ರೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಯಾರು ಹೇಗೆ ಬರ್ತಾರೆ, ಮನೆಗೆ ಬಂದು ಅವ್ರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಪ್ರತಿಯೊಂದು ಜವಾಬ್ದಾರಿ ಪುತಲಿಬಾಯಿದೆ. ರಾಜ್ಯದ ವಿಷಯ ಎಲ್ಲ ಗೊತ್ತಿತ್ತಂತಕ್ಕೆ. ಅದಕ್ಕೆ ಹೇಳಿ ಠಾಕೂರ್ ಸಾಹೇಬ್ ಅಂದ್ರೆ ಮಹಾರಾಜರ ಮನೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಈಕೆ ಅಡ್ವೈಸ್ ಬೇಕಾಗಿತ್ತು, ಸಂದೇಶ ಬೇಕಾಗಿತ್ತು. ಈ ಮಾತಿ ತುಂಬಾ ಮರ್ಯಾದೆ ಇತ್ತಂತೆ ರಾಜಮನೆಯಲ್ಲಿ. ಹೀಗಾಗಿ ಆಕೆ ಜೊತೆಗೆ ಹೋಗ್ತಾ ಇದ್ರಂತೆ ಇವರು. ಗಾಂಧೀಜಿ ಅವ್ರ ಜೊತೆಗೆ ಹೋಗೋದು, ಕಡೆ ಮಗ ಅಲ್ವಾ, ಜೊತೆಗೆ ಹೋಗೋದು, ಅಲ್ಲಿ ಚರ್ಚೆ ಮಾಡೋದನ್ನು ನೋಡ್ತಾ ಇದ್ದೆ ನಾನು. ಆದ್ರಿಂದ ನನ್ನ ತಾಯಿ ಪ್ರಭಾವ ನನ್ನ ಮೇಲೆ ತುಂಬಾ ಹೆಚ್ಚಾಯಿತು ಅಂತ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಶೀಲ ವಿಕಾಸಕ್ಕೆ, ಧಾರ್ಮಿಕ ಮನೋಭಾವಕ್ಕೆ ತಾಯಿಯದೇ ಬಳುವಳಿ, ಆಕೆ ನನಗೆ ಆದರ್ಶ ಅಂತ ಹೇಳ್ತಾರೆ. ಮೋಹನ್ ದಾಸ್ ಶಾಲೆಗೆ ಹೋಗೋಕೆ ಶುರು ಆದ್ಮೇಲೆ ಪೋರ್ಬಂದರದಲ್ಲಿ ಇವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂದ್ರೆ, ತಪ್ಪದೆ ಕರೆಕ್ಟಾಗಿ ಟೈಮಿಗೆ ಶಾಲೆಗೆ ಹೋಗೋದು, ಕರೆಕ್ಟ್ ಟೈಮ್ ಮನೆಗೆ ಬರೋದು, ಅಷ್ಟು ಮಾತ್ರ ತಪ್ತಿರ್ಲಿಲ್ಲ. ಪಂಕ್ಚುಯಾಲಿಟಿ ಅದು ಕೊನೆವರೆಗೂ ಗಾಂಧೀಜಿಗಿತ್ತು, ಸರಿ ಸಮಯಕ್ಕೆ ಬರುವಂಥದ್ದು. ಕರೆಕ್ಟ್ ಟೈಮ್ ಹೋಗೋದು ಬರೋದು ಅಷ್ಟೇನೆ. ಓದು ಅಷ್ಟಿಲ್ಲ, ಅತ್ಯಂತ ಅವ್ರು ಹೇಳ್ತಾರೆ, ಆಟ್ ಬೆಸ್ಟ್ ಐ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಮೀಡಿಯಾಕರ್ ಸ್ಟೂಡೆಂಟ್ ಅಂತ. ಅತ್ಯಂತ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ಕೋಬಹುದು ನಾನು. ನನಗೆ ಗಣಿತ ಬರ್ತಿರ್ಲಿಲ್ಲ, ಮಗ್ಗಿ ಬರ್ತಿರ್ಲಿಲ್ಲ, ಬಹಳ ಕಷ್ಟ ಆಗೋದು. ಮತ್ತು ಯಾರ ಜೊತೆಗೆ ಸ್ನೇಹ ಮಾಡ್ಕೋತಿರ್ಲಿಲ್ಲ.
ನಾಚಿಕೆ ಸ್ವಭಾವ. ಅವ್ರು ಹೇಳ್ತಾರೆ, ಶಾಲೆ ಬೆಲ್ ಆದ ತಕ್ಷಣ ಬ್ಯಾಗ್ ಹಿಡ್ಕೊಂಡು ಮನೆಗೆ ಓಡ್ಕೊಂಡ್ ಬರ್ತಿದ್ರಂತೆ. ಯಾಕೆ ಓಡ್ಕೊಂಡ್ ಬರ್ತಿದ್ರು ಅಂದ್ರೆ, ಅಲ್ಲಿ ನಿಂತ್ರೆ ಯಾರಾದ್ರೂ ಮಾತಾಡ್ಸಿದ್ರೆ, ಮಾತಾಡ್ಸೋದು ಬೇಡ ಅಂತ. ಯಾರ ಹತ್ರ ಮಾತಿಲ್ಲ ಕಥೆ ಎಲ್ಲ ಓಡ್ ಬರೋದು ಮನೆಗೆ ಬಂದು. ಅವ್ರಿಗೆ ಒಂದು ಹುಚ್ಚು ಅಂದ್ರೆ ಸೇವೆ ಮಾಡೋದು. ತಮ್ಮ ತಂದೆ ಕಾಲು ಒತ್ತಬೇಕು, ಸೇವೆ ಮಾಡಬೇಕು, ಅದೊಂದು ಹುಚ್ಚು ಅವ್ರಿಗೆ. ಮನೆಗೆ ಯಾಕೆ ಹುಷಾರಿಲ್ಲ ಅಂದ್ರೆ ಇವರೇ ಸೇವೆ ಮಾಡೋದು. ಸೇವೆ ಮಾಡೋ ಹುಚ್ಚಿತ್ತು. ಎಕ್ಸಸೈಸ್ ಮಾಡಿದ್ರೆ ವಾಕಿಂಗ್ ಒಂದು ಮಾಡ್ತಾ ಹೇಳ್ತಾರೆ ಅವರು. ನನಗೆ ಉಳುಕಿ ಎಕ್ಸಸೈಸ್ ಇಂಟ್ರೆಸ್ಟಿಂಗ್ ಇರಲಿಲ್ಲ, ನಡಿಗೆ ಮಾತ್ರ ಇಚ್ಛೆ ಇತ್ತು. ತುಂಬ ನಡೀತಾ ಇದ್ದೆ ನಾನು, ವಾಕಿಂಗ್ ಮಾಡ್ತಾ ಇದ್ದೆ. ಬಹುಶಃ ಅದು ದಾಂಡಿಗೆ ಹೆಲ್ಪ್ ಆಯಿತು ಅನ್ಸುತ್ತೆ ಮುಂದೆ. ನಡಿಗೆ ಯಾವಾಗಲೂ ಫಾಸ್ಟ್ ಅವ್ರದ್ದು. ತಾವು ಡಾಕ್ಯುಮೆಂಟ್ರಿ ನೋಡಿರ್ಬೇಕು, ಗಾಂಧೀಜಿ ಡಾಕ್ಯುಮೆಂಟ್ರಿ. ಆ ವಯಸ್ಸಿಗೆ ಆ ಮನುಷ್ಯ ನಡೀತಾ ಇದ್ದರೆ ಹಿಂದವ್ರು ಓಡ್ತಾ ಇದ್ದಾರಲ್ರಿ, ಆ ಉತ್ಸಾಹ. ಹಾಗೆ ನಡಿಗೆ ತುಂಬ ಇಷ್ಟ ನನಗೆ. ಹೇಳ್ತಾರೆ, ನನ್ನ ಬಾಲ್ಯದಲ್ಲಿ ನಾನು ಬಹಳ ಒಳಮುಖನವನಾಗಿದ್ದೆ, ಹೆಚ್ಚು ಮಾತಾಡ್ತಿರ್ಲಿಲ್ಲ, ದಯಾಶೀಲ ಆಗಿದ್ದೆ. ಮತ್ತೊಬ್ಬರು ತೊಂದರೆ ಆದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಆದರೆ ಅಷ್ಟೇ ಹಠವಾದಿಯೂ ಆಗಿದ್ದೆ ಅಂತ ಬರೀತಾರೆ. ಹಠ ಬಹುಶಃ ಕಡೆ ಮಗ ಅಂತ ಪ್ರೀತಿ ಮಾಡಿದ್ರೋ ಏನೋ, ಅಥವಾ ಮಾತಿ ಬಂದದ್ದನ್ನು ಹೇಳಬೇಕು. ಒಂದು ಸ್ವಭಾವ ತಾವು ಗಮನಿಸಿರ್ಬೇಕು, ತಮ್ಮ ಮನೆಯಲ್ಲಾಗಲೆಲ್ಲ ಗಮನಿಸಿರ್ತೀರಿ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಕೆಲವು ಮಕ್ಕಳು ಮಾತು ಕಮ್ಮಿ, ಇನ್ನು ಕೆಲವು ಬಡ 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 ಮಾತಾಡ್ತಿರ್ತಾರೆ. ಬಡ ಬಡ ಮಾತಾಡೋ ಹುಡುಗರದ್ದು ಏನೂ ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಆ ಮನಸ್ಸಿಗೆ ಬಂದದನ್ನು ಹಂಚ್ಕೊಂಡ್ಬಿಡ್ತಾವ ಮಕ್ಕಳು, ಅವ ಬಗ್ಗೆ ಚಿಂತೆ ಮಾಡೋ ಕಾರಣ ಇಲ್ಲ. ಈ ಮಾತು ಕಮ್ಮಿ ಆಡೋ ಹುಡುಗರಿದ್ದಾರಲ್ಲ, ಸ್ವಲ್ಪ ಗಮನಿಸ್ಬೇಕು. ಯಾಕಂದ್ರೆ ಅವ್ರ ಒಳ ವಿಚಾರ ಜಾಸ್ತಿ, ಹೊರಗಡೆ ಹೇಳೋಲ್ಲ, ಒಳಗಡೆ ಏನಾಗ್ತದೆ ಗೊತ್ತೂ ಆಗಲ್ಲ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆ ಕೆಟಗರಿಗೆ ಸೇರಿದಂಥವ್ರು. ಹೊರಗೆ ಹೇಳೋಲ್ಲ, ಒಳಗಡೆ ಚಿಂತೆ ತುಂಬಾ ಇರುವಂಥದ್ದು, ವಿಚಾರ ಮಾಡುವಂಥದ್ದಿತ್ತು. ಹಠದ ಸ್ವಭಾವ, ವಿಚಾರ ಮಾಡಿ ಮಾಡಿ ಹಿಂಗೆ ಮಾಡಬೇಕು ಅಂದ್ರೆ ಏನಾದರೂ ಬಿಡಲ್ಲ ಮಾಡೋದು, ಹಠ ಸ್ವಭಾವ ಇತ್ತು. ಅವರಿಗೆ 7 ವರ್ಷ ವಯಸ್ಸಾದಾಗ ಅವ್ರ ತಂದೆ ಕರಮ್ಚಂದ್ರು ಪೋರ್ಬಂದರ್ ರಾಜ್ಯದ ಸೇವೆಯನ್ನ ಬಿಟ್ಟು ತಮ್ಮ ಕುಟುಂಬದೊಂದಿಗೆ ರಾಜಕೋಟೆಗೆ ಬಂದರಂತೆ. ಎಷ್ಟು ನೋಡಿ ಸಂಯೋಗ ಅನ್ಬೇಕು. ನಿನ್ನೆ ನಾನು ಈ ಗಾಂಧಿ ಲೆಕ್ಚರ್ ಶುರು ಮಾಡೋದಕ್ಕಿಂತ ಮೊನ್ನೆ ದಿವಸ ಸಾಯಂಕಾಲ ಗುಜರಾತಲ್ಲಿದ್ದೆ. ಅದಕ್ಕೆ ಅನ್ಕೊಂಡೆ ನಾಳೆ ಗಾಂಧಿ ಲೆಕ್ಚರ್ ಶುರು ಮಾಡೋದಕ್ಕೆ ಪೂರ್ವಭಾವಿಯಾಗಿ ಗುಜರಾತಿಗೆ ಬಂದದ್ದು ಒಳ್ಳೇದಾಯ್ತು ಅಂತ. ರಾಜ್ಕೋಟಿಗೆ ಸಾಕಷ್ಟು ಸಲ ಹೋಗ್ಬಿಟ್ಟಿದ್ದೀನಿ ನಾನು. ರಾಜ್ಕೋಟಿಗೆ ಹೋದಾಗ ಆ ಶಾಲೆ ನೋಡ್ಕೊಂಡ್ ಬಂದಿದ್ದೀನಿ, ಹೋದದ್ದು ಗಾಂಧಿ ಓದಿದಂಥ ಜಾಗ ನೋಡ್ಕೊಂಬರೋದು ಒಂಥರ ಖುಷಿ ಅನ್ಸುತ್ತೆ ನಮಗೆ ಜಾಗ ನೋಡಿದಾಗ. ಅಲ್ಲಿ ಕುಟುಂಬಕ್ಕೆ ರಾಜ್ಕೋಟೆಗೆ ಹೋದಾಗ ಅಲ್ಲೊಂದು ಪ್ರಾಥಮಿಕ ಶಾಲೆಗೆ ಸೇರಿಸಿದ್ರಂತೆ. ಸ್ವಲ್ಪ ದಿವಸ ಆದ್ಮೇಲೆ ಇವರು ಪೋರ್ಬಂದರದಲ್ಲಿ ದಿವಾನರಾಗಿದ್ರಲ್ಲ ಅಂತ ರಾಜ್ಕೋಟೆ ರಾಜರು ಮೆಚ್ಕೊಂಡು ಇವ್ರನ್ನ ಅಲ್ಲೂ ದಿವಾನರು ಮಾಡಿದ್ರು, ರಾಜ್ಕೋಟೆ ದಿವಾನರಾದ್ರು. ಅಲ್ಲಿ ಕೂಡ ಮೋಹನ್ ದಾಸನ ಬುದ್ಧಿ ಮತ್ತೆ ಅದೇ ಮಟ್ಟದ್ದೇ, ಪೋರ್ಬಂದರ್ ಮಟ್ಟದ್ದೇ, ಹೆಚ್ಚಿಗೆ ಬೆಳಿಲಿಲ್ಲ. ಯಾರೂ ನನ್ನ ಬುದ್ಧಿ ಮತ್ತೆ ಹುಡುಗ ಅಂತ ಕರೀಲಿಲ್ಲ. ನನ್ನ ಕ್ಲಾಸಲ್ಲಿ ಎದ್ದು ತೋರುವಂಥ ವಿದ್ಯಾರ್ಥಿನೂ ಅಲ್ಲ. ಇಲ್ಲೊಂದು ತಮಾಷೆ ಆಯ್ತು. ಇವರಿಗೆ 7 ವರ್ಷ ಸ್ವಲ್ಪ ಆಗಿರ್ಬೇಕು. ಈ ಓದ್ತಿರ್ಬೇಕಾದ್ರೆ ಅವ್ರ ಮದುವೆ ನಿಶ್ಚಯ ಆಯ್ತಂತೆ. ಕಸ್ತೂರ್ಬಾ ಜೊತೆಗೆ ವಿವಾಹ ನಿಶ್ಚಯ ಆಯಿತು. ಆಗ ಇವರಿಗೆ 7 ವರ್ಷ ವಯಸ್ಸು. ಕಸ್ತೂರ್ಬಾಗೂ ಅಷ್ಟೇ ವಯಸ್ಸು ಸುಮಾರು. ಕೆಲವರು ಹೇಳೋ ಪ್ರಕಾರ ಕಸ್ತೂರ್ಬಾ ಸ್ವಲ್ಪ ಅವ್ರಕ್ಕಿಂತ ದೊಡ್ಡವರೇ ಇದ್ರು ವಯಸ್ಸಲ್ಲಿ ಅಂತ ಹೇಳ್ತಾರೆ. ಕಸ್ತೂರ್ಬಾ ತಂದೆ ಗೋಕುಲ್ ದಾಸ್ ಮಾಕಂಜಿ ಅಂತ. ಗೋಕುಲ್ ದಾಸ್ ಮಾಕಂಜಿ ಅನ್ನೋರು ಪೋರ್ಬಂದರದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೂ ಕರಮ್ಚಂದ್ರಿಗೂ ಒಳ್ಳೆ ಸ್ನೇಹ ಇತ್ತು. ಹೀಗಾಗಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗಿನ ಕಾಲದಲ್ಲಿ ಬಾಲ ವಿವಾಹ ತಪ್ಪು ಅಂತ ಏನು ಅನಿಸ್ತಿರ್ಲಿಲ್ಲ ಅಂತ. ಆ ವಿವಾಹ ಮಾಡೋದು ಅಂತಂದ್ರೆ ತಮ್ಮ ಅನುಕೂಲ ನೋಡ್ಕೊಂಡು ಮಾಡೋ ಹಾಗೆ. ಸಂಬಂಧಗಳು ಕೂಡಿ ಬಂದ್ರೆ ಇಬ್ರು ಅವರು ಚೆನ್ನಾಗಿ ಮಂತೆಂದವ್ರು ಇದ್ದಾರೆ ಅಂತ ಅನ್ನೋದಾದ್ರೆ ಅದೊಂದು ವ್ಯವಸ್ಥೆ. ಅದು ಹುಡುಗರು ನೀನು ಕೇಳಬೇಕು ಅಂತಿಲ್ಲ, ಕೇಳಿದ್ರೆ ಗೊತ್ತಾಗೋ ವಯಸ್ಸು ಅಲ್ಲ ಅದು ಆಗಿದ್ದದ್ದು. ವಿಶೇಷ ಅಂದ್ರೆ ಬಹಳ ಜನ ನನಗಂತೂ ಗೊತ್ತಿರಲಿಲ್ಲ ಆನೆಸ್ಟ್ಲಿ. ಮೊದಲೇ ಸಲ ಓದಿದಾಗ ಅರ್ಥ ಆದದ್ದು ನನಗೆ. ಗಾಂಧೀಜಿ ಅವ್ರದ್ದು ಇದು ಮೊದಲನೇ ನಿಶ್ಚಿತಾರ್ಥ ಅಲ್ಲ ಅಂತ, ಇದು 3ನೇ ನಿಶ್ಚಿತಾರ್ಥ ಅಂತ ಅವ್ರದ್ದು. ಅಂದ್ರೆ ಇದು 3ನೇ ಸಲ ಎಂಗೇಜ್ಮೆಂಟ್ ಆದದ್ದು ಗಾಂಧೀಜಿದು. ಮೊದಲು 2 ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಇವರಿಗೆ. ಅವೆರಡು ಹುಡುಗಿಯರು ಸತ್ತೋಗಿದ್ದಾರೆ. ಅಂದ್ರೆ ಮೊದಲೇ ಸಲ ಹುಡುಗಿದ ಎಂಗೇಜ್ಮೆಂಟ್ ಆಯ್ತು, ಆ ಹುಡುಗಿ ಸತ್ತೋದು, ಮತ್ತೊಂದು ಎಂಗೇಜ್ಮೆಂಟ್ ಮಾಡೋದು, 2ನೇದಾಯ್ತು, ಇದು 3ನೇದ್ದು ಎಂಗೇಜ್ಮೆಂಟ್ ಆದದ್ದು. ಅದಕ್ಕೆ ಹೇಳ್ತಾರೆ ಇದು ನನ್ನ 3ನೇ ನಿಶ್ಚಿತಾರ್ಥ. ಈ ಮೊದಲು ಮದುವೆ ನಿಶ್ಚಯವಾಗಿದ್ದ ಇಬ್ಬರು ಹುಡುಗಿಯರು ನಿಧನರಾದ್ದರಿಂದ 3ನೇ ನಿಶ್ಚಿತಾರ್ಥ ಬೇಗ ನಡೆಯಿತು ಅಂತ. ಬೇಗ ಮಾಡ್ಬಿಟ್ಟು ತೀರ್ಮಾನ ಮಾಡೋದು ಒಳ್ಳೇದು ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಬರೀತಾರೆ ಅವರು. ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ಯಾರೂ ಹೇಳಲಿಲ್ಲ, ಹೇಳಬೇಕಾದ ಕಾರಣವೂ ಇರಲಿಲ್ಲ ಅಂತ. ನನಗೆ ಯಾರೂ ಹೇಳಿಲ್ಲ ನಾಳೆ ನೀನು ಮದುವೆ ಅಪ್ಪ ನಿಶ್ಚಿತಾರ್ಥ ಮಾಡ್ತೀವಿ ಅಂತ ಯಾರು ಹೇಳಲಿಲ್ಲಂತೆ, ಹೇಳೋ ಕಾರಣನೂ ಇರಲಿಲ್ಲ ಅವಾಗ ಅಂತ. ಪ್ರಾಥಮಿಕ ಶಾಲೆ ಆದಮೇಲೆ ರಾಜ್ಕೋಟದಲ್ಲಿ ಅಲ್ಫ್ರೆಡ್ ಹೈಸ್ಕೂಲ್ ಅಂತಿದೆ, ಅಲ್ಲಿ ದಾಖಲಾತಿ ಆಯಿತು. ಅದೊಂದೇ ಶಾಲೆ ಇದ್ದದ್ದು ಅವಾಗ. ದಯವಿಟ್ಟು ಗಮನಿಸಬೇಕು, ಅವಾಗ ಗುಜರಾತ್ ಬೆಳೆಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮನಸ್ಸು ಮಾಡಿದಾಗ ರಾಜ್ಕೋಟನ್ನು ಸೆಂಟರ್ ಮಾಡ್ಕೊಂಡಾಗ ಹೈಸ್ಕೂಲ್ ಬಂತು. ಇವ್ರು ಬರದೇ ಹೋಗಿದ್ರೆ, ಹೈಸ್ಕೂಲ್ ಬರದೇ ಹೋಗಿದ್ರೆ ಗಾಂಧೀಜಿ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ. ಶಾಲೆ ಕಳಿಸ್ತಿರ್ಲಿಲ್ವೇನೋ. ಇವ್ರ ಅಣ್ಣ ಶಾಲೆ ಬಿಟ್ಟರು, ಪೂರ್ತಿ ಕಲೀಲೇ ಇಲ್ಲ ಅವರು. ಇವ್ರು ಶಾಲೆಗೆ ಹೋದ್ರು, ಹೈಸ್ಕೂಲಿಗೆ ಹೋದ್ರು.
ಹೈಸ್ಕೂಲ್ ಸೇರಿದಾಗ 12 ವರ್ಷ ಇವರಿಗೆ. ಅದೇ ವರ್ಷ ಅವ್ರ ಮದುವೆನೂ ಆಯಿತು. 12 ವರ್ಷಕ್ಕೆ ಮದುವೆ ಗಾಂಧೀಜಿಗೆ. ಅವ್ರ ಮಾತಲ್ಲಿ ಕೇಳಬೇಕು, ಮದುವೆ ಆದಾಗ ಹೇಗಿತ್ತು 12 ವರ್ಷಕ್ಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನೋಡಿ, ನಿಶ್ಚಯ ಅಲ್ಲ ನಂದು, ಮದುವೆ ಆದದ್ದು 12ನೇ ವಯಸ್ಸಿಗೆ. ತುಂಬ ಸಂಕಟ ಪಡ್ತಾರೆ, ಹೇಳ್ತೀನಿ, ತೋರಿಸ್ತೀನಿ ಅದನ್ನು. ಇವರ ಅಣ್ಣ ತಂದೆ ಏನು ಮಾಡಿದ್ರು, ಮೋಹನ್ ದಾಸ್ ಒಬ್ಬಂದೇ ಮದುವೆ ಮಾಡೋದು ಬೇಡ, ಖರ್ಚು ಅಂತೀವಲ್ಲ ನಾವು, 3 ಮದುವೆಗೆ ತುಂಬ ಖರ್ಚಾಗುತ್ತೆ, ಒಂದು 2-3 ಮದುವೆ ಕೂಡಿಸೆ ಮಾಡಿಬಿಟ್ರೆ ಖರ್ಚು ಹಂಚ್ಕೊಂಡ್ಬಿಡ್ಬೋದು ಅಂತ, ಅಥವಾ ಕಮ್ಮಿ ಮಾಡ್ಬೋದು ಅಂತ ಹೇಳಿ ಮೋಹನ್ ದಾಸ್ ಅವ್ರದ್ದು, ಕರ್ಜನ್ ದಾಸದ್ದು, ಇನ್ನೊಂದು ಇವ್ರ ಚಿಕ್ಕಪ್ಪನ ಮಗ, 3 ಜನ ಮದುವೆ ಒಂದೇ ಸಲ ತೀರ್ಮಾನ ಆಯಿತು, ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಮುಂದೆ ಮದುವೆ ದಿವಸ ಫಿಕ್ಸ್ ಆಯಿತು, ಮದುವೆ ಮಾಡಬೇಕು ಅಂತ ಆಯಿತು. ತಂದೆ ಮದುವೆ ಪೋರ್ಬಂದರದಲ್ಲಿ ಹುಡುಗಿ ಮನೆಯಲ್ಲಿ, ಇವರಿದ್ದದ್ದು ರಾಜಕೋಟದಲ್ಲಿ. ಈಗ ಅಂತರ ಕಮ್ಮಿ ಅನ್ಸುತ್ತೆ, 120 ಕಿಲೋಮೀಟರ್ ಅಷ್ಟೇನೆ. ಆಗಿನ ಕಾಲದಲ್ಲಿ ಬಹಳ ದೂರ ಅನ್ಸೋದು. ಇವರೆಲ್ಲ ಮದುವೆಗೆ ಬಂದ್ಬಿಟ್ರು. ತಂದೆ ದಿವಾನ ಆದ್ರೂ ಕೂಡ ನೌಕರದಾರೆ ತಾನೆ, ಮಹಾರಾಜರ ನೌಕರದಾರೆ ತಾನೆ. ಇವ್ರು ಕೇಳ್ಕೊಂಡಿರ್ತಾರೆ, ನನ್ನ ಮಗನ ಮದುವೆ ಇದೆ, ಹೋಗ್ಬೇಕು, ರಜೆ ಕೊಡಿ ಅಂತ. ಅವ್ರು ಆಗಲ್ಲ ಇರಿ, ಕೊಡ್ತೀನಿ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಕೊನೆಗೆ ಪರ್ಮಿಷನ್ ಕೊಟ್ರಂತೆ, ಹೋಗು ಅಂತ ಹೇಳಿ. ಈ ಮದುವೆ 4 ದಿವಸ ಇದೆ. ತಮಾಷೆ ನೋಡಿ, ಆಗ ಗಾಡಿಯಲ್ಲಿ ಬರೋದಂತೆ, ಕುದುರೆ ಗಾಡಿಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ ಬರಬೇಕು. 5 ದಿವಸ ತಗೊಳ್ಳೋದಂತೆ. ರಾಜಕೋಟದಿಂದ ಪೋರ್ಬಂದರ್ಗೆ 5 ದಿವಸ ಬರಬೇಕು. ಈ ಮದುವೆ 4 ದಿವಸ ಇದೆ, ಅವ್ರು ರಜೆ ಕೊಟ್ಟಿದ್ದಾರೆ. ಕೊಟ್ಟು ಮಹಾರಾಜರ ಕೃಪೆಯಿಂದ ಹೇಳಿದ್ರಂತೆ, ಏನ್ ಚಿಂತೆ ಮಾಡಬೇಡ, ನಿನಗೆ ಸ್ಟೇಜ್ ಕೋಚಸ್ ಕೊಡ್ತೇನೆ. ಅಂದ್ರೆ ಏನು, ಇಲ್ಲಿಂದ ಒಂದು ಹೋಗೋದು, ಅಲ್ಲಿ ಇಳ್ಕೊಳ್ಳೋದು, ಮತ್ತೊಂದು ಬೇರೆ ಗಾಡಿ ತಗೊಳ್ಳೋದು, ಅಲ್ಲಿ ಹೋಗೋದು, ಬೇಗ ಫಾಸ್ಟ್ ಹೋಗ್ತದೆ ಅದು, ನೀನು 3 ದಿವಸದಲ್ಲಿ ಹೋಗ್ಬಿಡ್ಬೋದು, 1 ದಿವಸ ಮೊದಲೇ ಹೋಗ್ತೀಯ ಮದುವೆಗೆ ಅಂತ ಕಳಿಸಿದ್ರಂತೆ. ಇವರು ಕುದುರೆ ಗಾಡಿ ತಗೊಂಡು ಹೊರಟರು. 2 ಕೋಚ್ ಏನೋ ಚೆನ್ನಾಗಿತ್ತಂತೆ. ಆ 3ನೇ ಕೋಚ್ ಹೋಗ್ಬೇಕಾದ್ರೆ ಆ ಕೋಚ್ ಓಡಿಸೋಕೆ ಹೋದ್ರು. 5 ದಿವಸದ ಜರ್ನಿ 3 ದಿವಸದಲ್ಲಿ ಮಾಡಬೇಕು ಅಂದ್ರೆ ಸ್ವಲ್ಪ ಜೋರಾಗಿ ಹೋಗ್ಬೇಕಲ್ಲ, ಅದು ಓಡಿಸೋಕೆ ಹೇಳಿದ್ರೆ ಗೊತ್ತಿಲ್ಲ, ಆ ಕುದುರೆ ಜಾರ್ ಬಿದ್ದು ಗಾಡಿ ಬಿದ್ದು ಇವ್ರಿಗೆ ಭಾರಿ ಪೆಟ್ಟಾಗ್ಬಿಡ್ತು. ಕರಮ್ಚಂದ್ರಿಗೆ ಸೀರಿಯಸ್ ಇಂಜುರೀಸ್ ಬರೀತಾರೆ ಅವರು, ಸೀರಿಯಸ್ ಇಂಜುರೀಸ್ ತುಂಬಾ ಪೆಟ್ಟಾಗ್ಬಿಡ್ತು. ಎಲ್ಲ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದಾರೆ. ನಾಳೆ ಮದುವೆ ಹಿಂದಿನ ದಿವಸ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಈ ಮದುವೆ ಇವ್ರಿಗೆ ತಂದೆ ತಾಯಿಗೆ ಬಿದ್ದಂತಹ ಪೆಟ್ಟಿಂದ ಮದುವೆಯ ಸಂಭ್ರಮಕ್ಕೂ ಪೆಟ್ಟು ಬಿತ್ತು ನಮಗೆ ಅಂತ. ಆದ್ರೆ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ, ನನಗೆ ಇಷ್ಟ ಆಗೋದು ಅಂದ್ರೆ ಹೇಳ್ತಾರೆ, ಒಂದು ಕ್ಷಣ ಗಾಬರಿ ಆಯ್ತು ತಂದೆಯನ್ನು ನೋಡಿ, ಪಾಪ ಪೆಟ್ಟಾಯ್ತಲ್ಲ, ಏನೇನಾಯ್ತು ತಂದೆಗೆ ಅಂತ ಅನಿಸ್ತಂತೆ. ಆದರೆ ಮದುವೆಯ ಸಂಭ್ರಮದಲ್ಲಿ ಬಾಲಕನಾಗಿದ್ದ ನನಗೆ ತಂದೆಯ ಪೆಟ್ಟು ಮರೆತೇ ಹೋಯಿತು ಅಂತ ಬರೆದಿದ್ದಾರೆ. ಸಂಭ್ರಮ ಇತ್ತಲ್ಲ, ಹೊಸ ಬಟ್ಟೆ, ಅದು ಇದು ಏನೋ ಗದ್ದಲ ಸಂಭ್ರಮ ನಡೆದಿದೆ, ತಂದೆ ಪೆಟ್ಟು ಆದದ್ದೇ ಮರೆತು ಹೋಯ್ತು ನನಗೆ ಅಂತ ಬರೀತಾರೆ. ಈ ಮದುವೆ ಬಗ್ಗೆ ಗಾಂಧೀಜಿಗಿರುವಂಥ ವಿಚಾರ ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಆ ಪ್ಯಾರಾಗ್ರಾಫ್ ಇದೆ, ಮೊದಲನೇ ಪ್ಯಾರಾಗ್ರಾಫ್, ಚೈಲ್ಡ್ ಮ್ಯಾರೇಜ್ ಅಂತ ಒಂದು ಪ್ಯಾರಾಗ್ರಾಫ್ ಬರೀತಾರೆ. ಎಷ್ಟು ನೊಂದ್ಕೊಂಡ್ ಬರೆದಿದ್ದಾರೆ ಅಂತ. ಮಚ್ ಐ ವಿಶ್ ದಟ್ ಐ ಹ್ಯಾಡ್ ನಾಟ್ ಟು ರೈಟ್ ದಿಸ್ ಚಾಪ್ಟರ್. ಈ ಚಾಪ್ಟರೇ ಬರೀಬಾರದು ಅನ್ನಿಸ್ತಾ ಇತ್ತು ನನಗೆ, ನಾನು ಬಟ್ಟಬೇಕಾದ್ರೆ ಬರೆದಾಗ. ಐ ನೋ ದಟ್ ಐ ಶಾಲ್ ಹ್ಯಾವ್ ಟು ಸ್ವ್ಯಾಲೋ ಮೆನಿ ಸಚ್ ಬಿಟರ್ ಡ್ರಾಟ್ಸ್ ಇನ್ ದ ಕೋರ್ಸ್ ಆಫ್ ದಿಸ್ ನ್ಯಾರೇಟಿವ್, ಅಂಡ್ ಐ ಕ್ಯಾನಾಟ್ ಡೂ ಅದರ್ವೈಸ್ ಇಫ್ ಐ ಕ್ಲೇಮ್ ಟು ಬಿ ವರ್ಷಿಪರ್ ಆಫ್ ಟ್ರುತ್. ಬರೀದೆ ಹೋದರೆ ಸತ್ಯವನ್ನು ನಂಬಿದವನು ಅಂತ ಹೇಳೋಕೆ ಆಗೋಲ್ಲ ನನಗೆ. ಅದು ಬರೀತಾರೆ, ಇಟ್ ಈಸ್ ಮೈ ಪೇನ್ಫುಲ್ ಡ್ಯೂಟಿ ಟು ಹ್ಯಾವ್ ಟು ರೆಕಾರ್ಡ್ ಹಿಯರ್ ಮೈ ಮ್ಯಾರೇಜ್ ಅಟ್ ದಿ ಏಜ್ ಆಫ್ 13. As I see the youngsters of the same age about me who are under my care and think of my own marriage, I am inclined to pity myself and to congratulate them on having escaped my lot ಅಂತ. ನನ್ನ ಜೊತೆಗೆ ಹುಡುಗರಿದ್ದಾರಲ್ಲ, 13 ವರ್ಷದವ್ರು, ಮದುವೆ ಆಗದೆ ಇದ್ದವರಿದ್ದಾರಲ್ಲ, ದೊಡ್ಡವರು, ಅವ್ರು ನೋಡಿದಾಗ ಸಂತೋಷ ಆಗುತ್ತೆ, ನನ್ನ ಬಗ್ಗೆ ಕರುಣೆ ಬರುತ್ತೆ, ಅವ್ರನ್ನ ಅಭಿನಂದನೆ ಮಾಡೋಣ ಅಂತ ಅನ್ಸುತ್ತೆ ಅಂತ ಹೇಳಿದಂತೆ, ಪಾರಾಗಿದ್ದಾರೆ ಅಂತ ಹೇಳಿ ಯಾಕೆ ಮದುವೆ ಮಾಡ್ತಿದ್ರು ಅಂತ ಬರೆದಿದ್ದಾರೆ. ಮ್ಯಾರೇಜ್ ಅಮಂಗ್ ಹಿಂದೂಸ್ ಈಸ್ ನಾಟ್ ಎ ಸಿಂಪಲ್ ಮ್ಯಾಟರ್. ತುಂಬಾ ಖರ್ಚಾಗೋದು. ಅದಕ್ಕಂತ ಹೇಳಿ ಅವರಿಗೆ 3 ಜನ ಸೇರಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. It was only through this preparation that we got warning of the coming event. I do not think it meant to me anything more than prospect of good clothes to wear, drum beating, marriage processions, rich dinners and a strange girl to play with. ಆಟಕ್ಕೊಂದು ಹೊಸ ಹುಡುಗಿ, ಆಟ, ಊಟ, ಭರ್ಜರಿ, ಬಟ್ಟೆ ಎಲ್ಲ, ಇದೊಂದು ಬಿಟ್ಟರೆ ನನಗೇನು ಕಲ್ಪನೆ ಇರಲಿಲ್ಲ. ದ ಕಾರ್ನಲ್ ಡಿಸೈರ್ ಕೇಮ್ ಮಚ್ ಲೇಟರ್. ಐ ಪ್ರಪೋಸ್ ಟು ಡ್ರಾ ದ ಕರ್ಟನ್ ಓವರ್ ಮೈ ಶೇಮ್ ಎಕ್ಸೆಪ್ಟ್ ಫಾರ್ ಫ್ಯೂ ಡೀಟೇಲ್ಸ್ ವರ್ತ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ನನಗೆ ಯಾಕೆ ಹಿಂಗಾಯ್ತು ಅಂತಂದ್ರೆ, ನನಗೆ ಬಹಳ ನಾಚಿಕೆ ಆಗತ್ತೆ ಮದುವೆ ಎಷ್ಟು ಬೇಗ ಆಗ್ಬಿಟ್ಟೆ ಅಂತ ಹೇಳಿ. ಆದ್ರೆ ಹೇಳ್ತಾರೆ, ಐ ಆಮ್ ಸಾರಿ, ಐ ಆಮ್ ಕ್ರಿಟಿಸೈಸಿಂಗ್ ಮೈ ಫಾದರ್ ನೌ, ಬಟ್ ದಟ್ ವಾಸ್ ದ ರೂಲ್ ಆಫ್ ದ ಲ್ಯಾಂಡ್ ಅಟ್ ದಟ್ ಟೈಮ್. ಹಾಗೆ ಇತ್ತು ಸಮಾಜ, ಅದು ಆಯ್ತು ಅಂತ ಬರೀತಾರೆ. 2 ಘಟನೆಗಳನ್ನು ನೆನಪು ಮಾಡ್ಕೋತಾರೆ ಗಾಂಧೀಜಿ. ಆ ಶಾಲೆಯಲ್ಲಿದ್ದಾಗ ಆದಂಥದ್ದು.
ಮೊದಲನೇದು ಬಹಳ ಪ್ರಚಾರವಾಗಿರುವಂಥದ್ದು. ಒಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬಂದರು ಅಂತ, ಗೈಲ್ಸ್ ಅಂತ ಅವನ ಹೆಸರು. ಗೈಲ್ಸ್ ಅಂತ ಇನ್ಸ್ಪೆಕ್ಟರ್ ಬಂದು ಬೋರ್ಡ್ ಮೇಲೆ 5 ಪದ ಹೇಳಿದಂತೆ, 5 ಪದಕ್ಕೆ ಸ್ಪೆಲ್ಲಿಂಗ್ ಬರೀಬೇಕೆಲ್ಲರೂ. 5 ಪದ ಕೊಟ್ಟರಂತೆ, ಸ್ಪೆಲ್ಲಿಂಗ್ ಬರೀರಿ ಅಂದರು. ಇವರು ಕೆಟ್ಲ್ ಅಂತ ಒಂದು ಪದ, ಕೆಟ್ಲ್ ಅಂತ, ಆ ಕೆಟ್ಲ್ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಇವರಿಗೆ, ತಪ್ಪು ಬರೆದಿದ್ದಾರೆ. ಅವ್ರು ಬಂದು ಮೇಷ್ಟ್ರು ಅಡ್ಡಾಡ್ತಿರ್ತಾರಲ್ಲ, ಅವರು ಇನ್ವಿಜಿಲೇಟ್ ಮಾಡ್ಬೇಕು ತಾನೇ. ಅವರು ಇನ್ವಿಜಿಲೇಷನ್ ಮಾಡೋದು ಬಿಟ್ಟು ಇವ್ನು ಹೇಳಿದ್ರಂತೆ, ಕರೆಕ್ಟ್ ಮಾಡ್ಕೋ ಸ್ಪೆಲ್ಲಿಂಗು, ಕೆಟ್ಲ್ ತಪ್ಪಾಗಿದೆ ಅಂತ ಹೇಳಿದ್ರಂತೆ. ಇವ್ರು ಕೇಳಿ ಸುಮ್ಮನೆ ಕೂತಿದ್ರಂತೆ. ಅವರು ಶೂಸಿಂದ ಕಾಲಿಗೆ ಗೊತ್ತಿದ್ರು, ಹಿಂಗೆ ನೋಡು ಮುಂದೆ ನೋಡಕ್ ಬರ್ದಿದ್ದ ನೋಡು ಅವ್ನು ಕೆಟ್ಲ್ ಸ್ಪೆಲ್ಲಿಂಗ್ ನೋಡ್ಕೋ ಅಂತ ಹೇಳಿದ್ರಂತೆ. ಇವ್ರು ಗೊತ್ತಿದ್ರು ನಾನು ಮಾಡಬಾರ್ದು ಅಂತ ಬಿಟ್ಟೆ ಅಂತ ಬರೀತಾರೆ. ಅದು ಮಾಡಲಿಲ್ಲಂತೆ. ಮಾಡಿದಾಗ ಅವ್ರು ಸಿಟ್ಟು ಬಂತು, ಸೂಚನೆ ಕೊಟ್ಟರಂತೆ, ತಿದ್ದು ಅದನ್ನ ಅಂತ ಸೂಚನೆ ಕೊಟ್ಟರಂತೆ, ಹಾಗೆ ಮಾಡಬೇಡ ತಿದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವರು. ಅವ್ರ ಮಾತಕ್ಕೆ ಚೆನ್ನಾಗಿರುತ್ತೆ. ದ ಟೀಚರ್ ಟ್ರೈಡ್ ಟು ಪ್ರಾಂಪ್ಟ್ ಮೀ ವಿತ್ ದ ಪಾಯಿಂಟ್ ಆಫ್ ಹಿಸ್ ಬೂಟ್, but I would not be prompted. It was beyond me to see that he wanted me to copy the spelling from my neighbor's slate, for I had thought that the teacher was there to supervise us against copying. ಮೇಸ್ಟ್ ಇರೋದು ಕಾಪಿ ಮಾಡಬಾರ್ದು ನೋಡ್ಕೊಳ್ಳಿಕ್ಕಿರೋದು, ಆದ್ರೆ ಅವರೇ ಕಾಪಿ ಮಾಡುವಂತಿದ್ದಾರಲ್ಲ, ನನಗೆ ಇಷ್ಟ ಆಗಲಿಲ್ಲ ಅದು ಅಂತ. The result was that all the boys except myself were found to have spelled every word correctly. ಎಲ್ಲರೂ ಕರೆಕ್ಟಾಗಿ ಮಾಡಿದ್ರು, ನಾನು ಒಬ್ಬನ ಬಿಟ್ಟು, ನಾ ಕೆಟ್ಲ್ ತಪ್ಪು ಮಾಡಿದೆ. Only I had been stupid. The teacher tried later to bring this stupidity home to me. ಅಷ್ಟಕ್ಕೆ ಬಿಡ್ಲಿಲ್ಲ ಅವರು, ಮುಗಿದ್ಮೇಲೆ ಬೈದರಂತೆ, ಮೂರ್ಖ ಇದೆಯಲ್ಲೋ, ಬರ್ಕೋಬಾರ್ದು ನೋಡಿ ಅವ್ರು ಬರ್ದಿದ್ದು, ಹೇಳ್ತೀನಿ ನೋಡ್ಕೊಂಬರಿ ಅಂತ ಬರೀಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಬಟ್ ವಿದೌಟ್ ಇಫೆಕ್ಟ್ I never could learn the art of copying. ಇದು ನಾನು ಸ್ವಲ್ಪ ಬೇರೆ ಲೆವೆಲ್ ವಿಚಾರ ಮಾಡ್ತೇನೆ. ಈ ಆರ್ಟ್ ಆಫ್ ಕಾಪಿಯಿಂಗ್ ಇದೆಯಲ್ಲ, ಈ ಕಾಪಿ ಮಾಡೋ ಹವ್ಯಾಸ ಇದೆ ನೋಡಿ. ಕಾಪಿ ಮಾಡೋದು, ಪರೀಕ್ಷೆಯಲ್ಲಿ ಕಾಪಿ ಮಾಡೋದು ಒಂದು ಭಾಗ ಆಯಿತು. ಜೀವನದಲ್ಲಿ ಅನುಕರಣೆ ಮಾಡೋದು ಅಂದಿದೆಯಲ್ಲ, ಕಾಪಿ ಅನ್ನೋದು ಕಾಪಿನೇ. ನಾನು ತಿಳ್ಕೊಂಡ ಹಾಗೆ ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಭಾರತದಲ್ಲಿ, ಹೊರಗಡೆ. ಮೊದಲನೇ ನಮ್ಮ ಪಾಠ ಕಲಿಸೋ ಸೃಜನಶೀಲತೆಯಲ್ಲಿ ಅಂದರೆ, ಯಾವತ್ತು ನಾವು ಕಾಪಿ ಮಾಡೋಕೆ ಕಲ್ಕೋತೇವೋ ಅವತ್ತು ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ ಅಂತ ಹೇಳ್ತಾರೆ. ಕಾಪಿ ಮಾಡಿದ ತಕ್ಷಣ ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ. ಯಾಕಂದ್ರೆ ಕಾಪಿ ಮಾಡೋದಂದ್ರೆ ಪದ ಕಾಪಿ ಮಾಡೋದು ಅಷ್ಟೇ ಅಲ್ಲ, ಅವರ ಜೀವನ ಶೈಲಿಯನ್ನು ಕಾಪಿ ಮಾಡೋದಾಗ್ಲಿ, ಅವ್ರು ಮಾಡುವಂಥ ರೀತಿಯನ್ನು ಕಾಪಿ ಮಾಡೋದಿದೆಯಲ್ಲ, ಅದಕ್ಕೆ ಹೇಳ್ತೀವಿ. ಎಷ್ಟೋ ಜನ ಅವ್ರಂಗೆ ಇರಬೇಕು ಅಂತ ಹೋಗ್ತೇವೆ, ಇವ್ರಂಗೆ ಬಟ್ಟೆ ಹಾಕೋಬೇಕು, ಇವ್ರಂಗೆ ಮಾತಾಡಬೇಕು, ಇವ್ರಂಗೆ ಬರೀಬೇಕು ಅಂತ ನಾ ಕಾಪಿ ಮಾಡೋಕ್ಕೆ ಹೋದರೆ ನಾನು ಎಂದೂ ಸೃಜನಶೀಲ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಅದೆಷ್ಟು ಚೆನ್ನಾಗಿದೆ ಮಾತು. ಐ ಕುಡ್ ನೆವರ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್. ಆದ್ದರಿಂದ ಅವ್ರು ದೊಡ್ಡವರಾದರು ಅಂತ. ಕಾಪಿ ಮಾಡಿದ್ರೆ ಮತ್ತೊಬ್ಬರಂಗೆ ಆಗ್ಬಿಡ್ತಿದ್ರು ಅವರು. ಯೆಟ್ ದ ಇನ್ಸಿಡೆಂಟ್ ಡಿಡ್ ನಾಟ್ ಇನ್ ದ ಲೀಸ್ಟ್ ಡಿಮಿನಿಷ್ ಮೈ ರೆಸ್ಪೆಕ್ಟ್ ಫಾರ್ ಮೈ ಟೀಚರ್. ಇದು ಬಹಳ ಮುಖ್ಯ. ಇಷ್ಟಾದರೂ ಟೀಚರ್ ಬಗ್ಗೆ ನನಗೆ ಮರ್ಯಾದೆ ಕಮ್ಮಿ ಆಗಲಿಲ್ಲ, ಗೌರವ ಕಮ್ಮಿ ಆಗಲಿಲ್ಲ. ಯಾಕೆಂದ್ರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಫಾರ್ ಐ ಹ್ಯಾಡ್ ಲರ್ನ್ ಟು ಕ್ಯಾರಿ ಔಟ್ ದಿ ಆರ್ಡರ್ಸ್ ಆಫ್ ಎಲ್ಡರ್ಸ್, ನಾಟ್ ಟು ಸ್ಕ್ಯಾನ್ ದೇರ್ ಆಕ್ಷನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಹಿರಿಯರು ಕೊಟ್ಟ ಅಪ್ಪಣೆಗಳನ್ನು ಪಾಲಿಸೋದನ್ನು ಮಾತ್ರ ಕಲ್ತಿದ್ದೇ ವಿನಃ ಅವರ ನಡವಳಿಕೆಯನ್ನು ಪರೀಕ್ಷೆ ಮಾಡೋದು ನನ್ನ ಕೆಲಸ ಅಲ್ಲ. ಆದ್ದರಿಂದ ನನ್ನ ಗುರುಗಳ ಘನತೆ ನನ್ನ ಮನಸ್ಸಲ್ಲಿ ಕಮ್ಮಿ ಆಗಲಿಲ್ಲ ಇದರಿಂದ ಕೂಡ ಅಂತ. ಇದು ಗಾಂಧೀಜಿ ಸ್ವಭಾವ. ಇನ್ನೊಂದು ಘಟನೆ, ಶ್ರವಣ ಪಿತೃಭಕ್ತಿ ನಾಟಕ ಅಂತ ಒಂದು ಪುಸ್ತಕ ಅವ್ರ ತಂದೆ ತಂದಿಟ್ಟಿದ್ರು. ಅವ್ರು ಹೇಳ್ತಾರೆ, ನಾ ಸಾಮಾನ್ಯ ಪುಸ್ತಕ ಓದೋನಲ್ಲ, ಯಾವ ಪುಸ್ತಕನೂ ಪರೀಕ್ಷೆಗೆ ಬೇಕಾದ ಬಿಟ್ಟು ಯಾವುದು ಓದ್ತಿರ್ಲಿಲ್ಲ ಪುಸ್ತಕ. ಆದ್ರೆ ತಂದೆ ಒಂದು ತಂದಿಟ್ಟಿದ್ದಾರೆ ಪುಸ್ತಕ. ಅಕಸ್ಮಾತ್ ಕಣ್ಣು ಬಿತ್ತು ನಂದು ಅಂತ ಬರೀತಾರೆ. ಆಕ್ಸಿಡೆಂಟ್ಲಿ ಐ ಸಾ ದಟ್ ಬುಕ್ ಅಂತ. ಅದ್ರಲ್ಲೇನು ಶ್ರವಣ ಪಿತೃಭಕ್ತಿ ನಾಟಕ ಅಂತ ಅಲ್ಲೊಂದು ಚಿತ್ರ ಬೇರೆ ತಂದು ತೋರಿಸಿದ್ರಂತೆ. ಆ ಕತೆ ಓದಿ ಎಷ್ಟು ಇವರಿಗೆ ಎಫೆಕ್ಟ್ ಆಯಿತು ಅಂತಂದ್ರೆ, ತಂದೆ ತಾಯಿ ನೋಡ್ಕೊಂಡ್ರೆ ಶ್ರವಣನಂಗೆ ನೋಡ್ಕೋಬೇಕು. ಒಂದು ಚಿತ್ರ ಬೇರೆ ಇತ್ತಂತೆ. ಚಿತ್ರ ತಂದೆ ಒಂದು ಬುಟ್ಟಿಯಲ್ಲಿ, ತಾಯಿ ಒಂದು ಬುಟ್ಟಿಯಲ್ಲಿ ಕೋಲಿ ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರುವಂತ ಶ್ರವಣನ ಚಿತ್ರ. ಇಬ್ರು ವೃದ್ಧರು, ಕಣ್ಣು ಕಾಣಿಸೋಲ್ಲ, ಹೆಲ್ಪ್ಲೆಸ್ ಆಗಿದ್ದಾರೆ, ಹೊತ್ಕೊಂಡು ಶ್ರವಣ ಹೋಗ್ತಾನೆ ಅಂತ. ಆ ಕತೆ ಕೇಳಿ ಕೇಳಿ ಎಷ್ಟು ಆಗಿತ್ತಂದ್ರೆ, ಆ ದಶರಥ ಬಾಣ ಹೊಡೆದಾಗ ಶ್ರವಣ ಸತ್ತಾಗ ಆ ತಂದೆ ತಾಯಿ ಹೇಳ್ತಾರಲ್ಲ, ಅದನ್ನ ನೆನೆಸ್ಕೊಂಡಾಗ ಎಷ್ಟೋ ಸಲ ಮಾತಾಡಿದ ನನ್ನ ಕಿವಿ ಕೇಳಿಸುತ್ತೆ ಅನ್ನೋ ಹಂಗೆ ಆಗ್ತಿತ್ತು ನನಗೆ. ಎಷ್ಟೋ ಸಲ ಹತ್ತಿದ್ದೇನೆ ಅದನ್ನ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅನ್ಕೊಂಡೆ ನಾನು ಅಂತ ಬರೀತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂತ. ಈ ಮಾತು ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಬಾಲ್ಯದಲ್ಲಿ ನಾವು ಯಾವುದನ್ನು ಕಲಿತೇವೋ ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಜೀವನದ ಒಂದು ಅವಿಭಾಜ್ಯ ಅಂಗಾಗಿ ಹೋಗ್ತದೆ ಅಂತ. ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕು.
10ನೇ ವಯಸ್ಸಿನವರೆಗೂ ಯಾವ ಪುಸ್ತಕ ಮಕ್ಕಳಿಗೆ ಓದೋಕೆ ಸಿಗತ್ತೆ ಅನ್ನೋದ್ರ ಮೇಲೆ ಮುಖ್ಯ. ನನಗೆ ಟಿವಿ ಬಗ್ಗೆ ಯಾಕೆ ಹೆದರಿಕೆ ಆಗತ್ತೆ ಅಂದರೆ, 10ನೇ ವಯಸ್ಸಿನವರೆಗೂ ಮಕ್ಕಳು ಏನು ನೋಡೋದು ಅವಶ್ಯಕತೆ ಇಲ್ಲವೋ ಅದನ್ನೆಲ್ಲ ನೋಡ್ತಾರೆ. ಮನಸ್ಸಿನ ಮೇಲೆ ಉಳಿಯುವಂತಹ ಹೆಗ್ಗುರುತುಗಳು ಅದು. ನಾನೊಂದು ಕಡೆ ಹೇಳಿದ್ದೆ, ನನ್ನ ಪಕ್ಕದ ಮನೆ ಹುಡುಗಿ ಬಂದು ಕೂತಿದ್ಲು ನನ್ನ ಹತ್ರ. ಎಷ್ಟೋ ವರ್ಷಗಳ ಹಿಂದೆ ಆದಂಥ ಘಟನೆ ಇದು. ಭಾನುವಾರ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು ನಮ್ಮ ಮನೇಲಿ. ಯಾವುದೋ ಸಿನಿಮಾ ಇರಬೇಕು. ನಾನು ಪೇಪರ್ ಓದ್ತಾ ಇದ್ದೆ. ನನ್ನ ಕೈ ಎಳೆದ್ಲು, ಅಂಕಲ್ ನೋಡಿ ಈಗ ಹಾಡ್ತಾರೆ ನೋಡಿ ಅವರು ಅಂದ್ಲು. ಯಾವುದೋ ಸಿನಿಮಾ ನೋಡ್ತಾ ಇಲ್ಲ, ನೀನು ನೋಡಿದ್ಯಾ ಅದನ್ನ ಅಂತ ಕೇಳಿದೆ. ಇಲ್ಲ, ಗೊತ್ತಾಗಲ್ವಾ ಅಂದ್ಲು. ಅವ್ರು ಹಾಡೇ ಬಿಟ್ರು. ಯಾವುದೋ ಸಿನಿಮಾ, ಆ ಹೀರೋ ಹೀರೋಯಿನ್ ಬಂದಿದ್ದಾರೆ ಹೊರಗಡೆ, ಆಕೆ ಗೊತ್ತಾಯ್ತು ಹಾಡ್ತಾರೆ ಅಂತ, ಅವ್ರು ಹಾಡೇ ಬಿಟ್ರು. ಅವಾಗ ಅನಿಸ್ತು ನನಗೆ, ಐದರ್ ದ ಡೈರೆಕ್ಟರ್ ಈಸ್ ಆಸ್ ಸ್ಟುಪಿಡ್ ಆಸ್ ಎ 6-year-old ಆರ್ 6-year-old ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ದ ಡೈರೆಕ್ಟರ್ ಆಫ್ ದ ಮೂವಿ. ನನಗೇನು ಭಯ ಆಗ್ತದೆ ಅಂದರೆ, ನಮ್ಮ ಬಾಲ್ಯ ಅನ್ನೋದು ಉಳಿದಿಲ್ಲ. ಒಂದೇ ಸಲ ಅಡಲ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ, ಅಡಲ್ಟ್ ಆಗಿದ್ದಾರೆ. ಅದಕ್ಕೆ ಆ ವಯಸ್ಸಲ್ಲಿ ಏನು ಪುಸ್ತಕ ಸಿಗಬೇಕು, ಯಾವ ಪಠ್ಯಕ್ರಮದಲ್ಲಿ ಏನು ಇರಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಅನ್ನೋ ವಿಷಯ. ಅವ್ರ ಪರಿಣಾಮ ಆದದ್ದು ಈ ಶ್ರವಣನ ಪಿತೃಭಕ್ತಿ ನೋಡಿದ್ರಿಂದ, ಆ ಚಿತ್ರ ನೋಡಿದ್ರೆ ಕಣ್ಣಲ್ಲಿ ಕೂತ್ಕೊಂತು, ತಂದೆ ತಾಯಿನ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಲೆ ಕೂತ್ಕೊಂತು ಅವ್ರು ಹೇಳ್ತಾರೆ. ಮುಂತರ ಒಂದು ನಾಟಕ ಬಂತಲ್ಲಿ, ನಾಟಕ ಕಂಪನಿದು ಒಂದು ಹರಿಶ್ಚಂದ್ರ ನಾಟಕ ಬಂತಂತೆ. ಅದನ್ನು ನೋಡೋಕೆ ಹೋದರು. ಗಾಂಧೀಜಿ ದಾಖಲೆ ಮಾಡೋದು, ಬಹಳಷ್ಟು ಘಟನೆಗಳನ್ನು ದಾಖಲೆ ಮಾಡಲ್ಲ ಅವರು. ಯಾವುದು ಅವ್ರ ಮನಸ್ಸಲ್ಲಿ ಆ ವಯಸ್ಸಿಗೆ ಉಳ್ಕೊಂಡಿದೆಯೋ ಅದನ್ನು ಮಾತ್ರ ದಾಖಲೆ ಮಾಡಿರೋದು. ಹರಿಶ್ಚಂದ್ರ ನಾಟಕ ನೋಡಿದ್ಮೇಲೆ ಅನಿಸ್ತಂತೆ ಅದನ್ನ ಮೇಲೆ ಮೇಲೆ ನೋಡಬೇಕು ಅಂತ ನೋಡಿದ್ರಂತೆ. ಎಷ್ಟು ಸಲ ನೋಡೋಕ್ಕಾಗತ್ತೆ? ಆಗಲಿಲ್ಲ, ಟೈಮ್ ಎಲ್ಲಿ ಸಿಗುತ್ತೆ ಅವರಿಗೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಯಾರೂ ಇಲ್ಲದೆ ಇದ್ದಾಗ ತಾನೇ ಆ ಹರಿಶ್ಚಂದ್ರ ನಾಟಕದ ಮಾತೆಲ್ಲ ಭಯಪಟ್ಟಾಗಿ ಹೋಗಿತ್ತಲ್ಲ. ನೋಡಿ ಒಬ್ಬರು ನಿಂತ್ಕೊಂಡು ತಾನೇ ಹರಿಶ್ಚಂದ್ರ ಆಗಿ ಮಾತನ್ನು ಹೇಳೋದು, ಡೈಲಾಗ್ ಹೇಳೋದು ಒಬ್ಬರೇ ಕೂತ್ಕೊಂಡು ಡೈಲಾಗ್ ಹೇಳ್ತಿದ್ರಂತೆ. ಹೇಳ್ಕೊಂಡ್ಬಿಟ್ಟು ಅವ್ರು ಬರೀತಾರೆ, ನನಗೆ ಆಶ್ಚರ್ಯ ಅಂದರೆ ಎಲ್ಲರೂ ಹರಿಶ್ಚಂದ್ರನಿಗೆ ಯಾಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹರಿಶ್ಚಂದ್ರನಿಗೆ ಎಲ್ಲರೂ ಯಾಕೆ ಆಗೋದಿಲ್ಲ ಅಂತ ನಾನು ಚಿಂತೆ ಮಾಡಿದ್ದುಂಟು. ಆಗ ಅದಾಗಿದ್ದ ಚಿಂತೆ ಇರಲಿಲ್ಲ ಅಂತ. ಅದು ಆಗೋದಿಲ್ಲ ನಮ್ಮಲ್ಲಿ. ಯಾಕಂದರೆ ನಾವು ಹರಿಶ್ಚಂದ್ರನ ಹೇಳೋ ರೀತಿಯೇ ಬೇರೆ ಅಲ್ವಾ. ಈಗ ಹರಿಶ್ಚಂದ್ರನ ರೋಲ್ ಮಾಡೆಲ್ ಅಂತ ಹೇಳೋದಿಲ್ಲ. ನೀನು ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತೀಯ ನೀನು ಅಂದರೆ ಸಫರ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತೀವಿ ನಾವು. ಹರಿಶ್ಚಂದ್ರ ಅಂದರೆ ಕಷ್ಟಪಡೋದೇ ಅಂತ ಒಂದು ಕರ್ಮ. ಅದು ಹಾಗಿಲ್ಲ. ಅದು ಆ್ಯಕ್ಚುಲಿ ನಾವು ಹೇಳೋದಿಲ್ಲ ಕತೆ ಸರಿಯಾಗಿ. ಹರಿಶ್ಚಂದ್ರ ಕಷ್ಟಪಟ್ಟದ್ದು ತೆಗೆದು ನೋಡಿ 2 ವರ್ಷ ನಿಜವಾಗ್ಲೂ ವಿಧಿ ಅವನು ಅರಿದು ಬಿಡ್ತು. ಪರೀಕ್ಷೆ ಮಾಡ್ತು, ತುಂಬ ಪರೀಕ್ಷೆ ಮಾಡ್ತು. ಆ 2 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ ಹರಿಶ್ಚಂದ್ರ. ನಿಂತ್ಕೊಂಡದಕ್ಕೆ ಏನಾಯ್ತು ಅಂತಂದ್ರೆ, ಮುಂದೆ ಎಷ್ಟೋ ವರ್ಷ ಚಕ್ರವರ್ತಿ ಆಗಿದ್ದ. ಅದಲ್ಲದೆ ಹರಿಶ್ಚಂದ್ರನಕ್ಕಿಂತ ಮೊದಲು 1000 ಜನ ರಾಜರಿದ್ರು, ಆಮೇಲೆ 1000 ಜನ ರಾಜರಾದ್ರೂ ಕೂಡ ನೆನಪಿಟ್ಟದ್ದು ಹರಿಶ್ಚಂದ್ರ ಒಬ್ಬನೇ ನಾವು. ಯಾಕಂದ್ರೆ 2 ವರ್ಷ ಕಷ್ಟಪಟ್ಟದಕ್ಕೆ, ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ. ಅದನ್ನ ನಾವು ಕಲಿಸೋದು ಹೇಗಂದ್ರೆ, ಸತ್ಯ ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತದೆ ನೆನೆ ಬರ ಅಂತ. ಅದಕ್ಕೆ ಹೇಳ್ತಾರೆ ಅವ್ರು, ಹರಿಶ್ಚಂದ್ರ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ ಎಲ್ಲರೂ ಯಾಕೆ ಆಗ್ಬಾರ್ದು ಹಾಗೆ ಅಂತ. ವಿವಾಹದ ಕಾರಣದಿಂದಾಗಿ ಗಾಂಧೀಜಿಗೆ 1 ವರ್ಷ ಶಾಲೆ ತಪ್ಪಿತು. 1 ವರ್ಷ ಶಾಲೆ ತಪ್ಪೋಯ್ತು ಅವ್ರದ್ದು. ಅವಾಗೇನು ಅವಕಾಶ ಇತ್ತು ಅಂದ್ರೆ, ನೀವು ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ 2 ವರ್ಷವನ್ನು ಓದಬಹುದು, ಪರೀಕ್ಷೆ ಕೂಡಬಹುದು ಅಂತಿತ್ತು ಅವಾಗ. ಈಗೆಲ್ಲ ತಮಾಷೆ ಅನ್ಸುತ್ತೆ ಹಂಗೆ ಹೇಳಿದ್ರೆ. ಆಗೆಲ್ಲ ಆಗಿತ್ತು. ನಾನೇ ಎಕ್ಸಾಂಪಲ್. ನಮ್ಮ ಅಜ್ಜ ನಾನು ಒಂದೇ ಸಲ 3ನೇ ಪರೀಕ್ಷೆ ಕೂಡಿಸಿದ್ದು. 1-2 ಕಲಿತೇ ಇಲ್ಲ. ಆ ಯಾರೊಬ್ಬರು ವಿಜಯಲಕ್ಷ್ಮಿ ಪಂಡಿತ್ ಅಂತ ಒಬ್ರು ಯಾರೋ ಇದ್ರು, ಸ್ಕೂಲ್ ಇನ್ಸ್ಪೆಕ್ಟರು. ಅವ್ರು ನಮ್ಮ ಅಜ್ಜ, ಅವರು ಹೆಡ್ ಮಾಸ್ಟರ್ ಆಗಿದ್ದವರು. ಪರೀಕ್ಷೆ ಕೂಡಿಸಿ 1ನೇತೆಗೆ ಯಾಕೆ ಹೋಗ್ಬೇಕು, ನಮ್ಮ ಮಗ ಪರೀಕ್ಷೆ ಕೂಡಿಸಿ ಅಂದಿರಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು ನಾನು 2ನೇತೆಗೆ. ನಾನು ಒಂದೇ ಸಲ 2ನೇತೆ ಬರ್ದಂತೆ, ಪಾಸ್ ಆದ್ನೋ ಏನೋ ಗೊತ್ತಿಲ್ಲ, 3ನೇತೆ ಕಳಿಸ್ಬಿಟ್ರು ಒಂದೇ ಸಲ. ಆಗಿತ್ತು ಅವಕಾಶ. ಇವ್ರು ಹೇಳಿದ್ರಂತೆ 2 ವರ್ಷ ಒಂದೇ ಸಲ ಮಾಡಿಸ್ಕೋ ಅಂತ ಹೇಳಿದ್ರಂತೆ. ಗಾಂಧೀಜಿ ಮಾಡಿದ್ರು. ತುಂಬ ಕಷ್ಟ ಆಯ್ತು ಅಂತ ಬರೀತಾರೆ. ಜಾಮೆಟ್ರಿ ಬರ್ತಾ ಇರಲಿಲ್ಲ ನನಗೆ, ಇಂಗ್ಲೀಷ್ ಕಷ್ಟ ಆಗೋದು, ಇಂಗ್ಲೀಷ್ ಮೀಡಿಯಂ ಕಷ್ಟ ಆಗ್ತಿತ್ತು ನನಗೆ ಅವಾಗ. ಆದರೆ ನಾನು ಹೇಗೋ ಮಾಡಿದೆ. ಆದರೆ ನಮ್ಮ ಅಣ್ಣ ಶಾಲೆನೇ ಬಿಟ್ಬಿಟ್ಟ, ಪೂರ್ತಿ ಶಾಲೆ ಬಿಟ್ಟೇ ಬಿಟ್ಟ ಅಣ್ಣ. ಇವ್ರು ಶಾಲೆ ಓದಿದ್ರು ಮಾಡಿ ಅವಾಗೊಂದು ವಿಷಯ ಆದದ್ದನ್ನು ಬರೀತಾರೆ. ಅಲ್ಲಿ ಒಬ್ಬರು ಶಾಲೆಗೆ ಪ್ರಿನ್ಸಿಪಾಲ್ ಇದ್ದರಂತೆ, ಒಳ್ಳೆ ಪ್ರಿನ್ಸಿಪಾಲ್, ಗಟ್ಟಿ ಪ್ರಿನ್ಸಿಪಾಲ್ರು. ಅವ್ರ ಹೆಸರು ದೊರಾಬ್ಜಿ ಎಡುಲ್ಜಿ ಗಿಮಿ ಅಂತ, ಪಾರ್ಸಿ ಮನುಷ್ಯ, ಗಿಮಿ ಅಂತ. ಅವರು ಪ್ರಿನ್ಸಿಪಾಲ್, ಬಹಳ ಸ್ಟ್ರಿಕ್ಟ್. ಅವ್ರಿಗೆ ಆಟ ಗೀಟ ಚೆನ್ನಾಗಿರ್ಬೇಕು ಹುಡುಗರದು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ರಂತೆ. ಎಲ್ಲ ಹುಡುಗರು ಜಿಮ್ನಾಸ್ಟಿಕ್ಸ್ ಮತ್ತು ಕ್ರಿಕೆಟ್ ಕಂಪಲ್ಸರಿ ಆಡಲೇಬೇಕು, ಕಂಪಲ್ಸರಿ ಆಡಬೇಕು ಅಂತ ಹಾಕಿದ್ರಂತೆ. ಗಾಂಧೀಜಿ ಹೇಳ್ತಾರೆ, ನಾನು ವಾಕಿಂಗ್ ಅಂದ್ಬಿಟ್ಟು ಉಳಿದು ಯಾವ ಎಕ್ಸಸೈಸು ನನಗೆ ಇಷ್ಟ ಇರಲಿಲ್ಲ. ಕ್ರಿಕೆಟು ಜಿಮ್ನಾಶಿಯಮ್ ಅಂತೂ ನನಗೆ ಬೇಕೇ ಆಗಿರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಾರೆ, ಈ ಫಿಸಿಕಲ್ ಎಕ್ಸಸೈಸಿಂದ ನನಗೇನಾದರೂ ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸ್ಲೇ ಇಲ್ಲ ಅವಾಗ. ಈಗ ಅರ್ಥ ಆಗಿದೆ ಅಂತ ಬರೀತಾರೆ. ಈಗ ಅರ್ಥ ಆಗಿದೆ, ಫಿಸಿಕಲ್ ಎಕ್ಸಸೈಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ನನಗೆ. ಆವಾಗ ಗೊತ್ತಾಗಿರಲಿಲ್ಲ. ಕ್ರಿಕೆಟ್ ಆಡಲಿಲ್ಲ, ಜಿಮ್ನಾಶಿಯಂ ಆದ್ರೆ ಕಂಪಲ್ಸರಿ ಇತ್ತಲ್ಲ, ಹೋಗಿ ನಿಂತ್ಕೊಂಡು ಆಡೋರಂತೆ, ಪ್ರೀತಿಯಿಂದಲ್ಲ.
ಒಂದ್ಸಲ ಏನಾಗಿತ್ತು ಅಂದ್ರೆ ಒಂದು ದಿವಸ ಬೆಳಿಗ್ಗೆ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ, ಮತ್ತು 4 ಗಂಟೆಗೆ ವಾಪಸ್ ಹೋಗ್ಬೇಕು, ಆ ಜಿಮ್ನಾಶಿಯಮ್ಗೆ ಹೋಗ್ಬೇಕು. ಪ್ರಿನ್ಸಿಪಾಲ್ ಗಮನಿಸಿದ್ರಲ್ಲ ಎಲ್ಲಾರು ಬರಲಿಲ್ಲ ಅಂತೇಳಿ, ಇವ್ರು ಹೋಗಿ ಕೇಳ್ಕೊಂಡ್ರಂತೆ, ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರ ಕಾಲು ಒತ್ತಬೇಕು, ನಾನು ಸೇವೆ ಮಾಡಬೇಕು, ಅದಕ್ಕೆ ನಾನು ಜಿಮ್ನಾಶಿಯಮ್ನಿಂದ ಮುಕ್ತಿ ಕೊಡಿ, ನಾನು ಹೋಗಿ ಸೇವೆ ಮಾಡ್ತೀನಿ ಅಂತ. ಅದಾಗೋಲ್ಲ ಅಂದ್ರು ಪ್ರಿನ್ಸಿಪಾಲ್ರು. ಇವ್ರು ಬೆಳಿಗ್ಗೆ ಶಾಲೆ ಮುಗಿಸಿ ಮಧ್ಯಾಹ್ನ 4 ಗಂಟೆಗೆ ವಾಪಸ್ ಹೋಗ್ಬೇಕಲ್ಲ ಶಾಲೆಗೆ, ವಾಚ್ ಇಲ್ಲ ಇವ್ರ ಕಡೆಗೆ, ಮೋಡ ಹಾಕ್ಬಿಟ್ಟಿದೆ, ಇನ್ನೂ ಆಗಿರ್ಲಿಕ್ಕಿಲ್ಲ ಅಂತ ಕೂತಿದ್ರು ಅನ್ಸುತ್ತೆ. ಇವ್ರು ಹೋಗೋ ಹೊತ್ತಿಗೆ ಜಿಮ್ನಾಶಿಯಂ ಮುಗಿದು ಹುಡುಗರೆಲ್ಲ ಮನೆಗೆ ಹೋಗಿದ್ರಂತೆ. ಮರುದಿನ ಪ್ರಿನ್ಸಿಪಾಲ್ರು ಕೂತ್ಕೊಂಡು ನೋಡಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಅಂತ. ಮೋಹನ್ ದಾಸ್ ಕರಮ್ಚಂದ್ ಬಂದಿಲ್ಲ ಅಂದ ತಕ್ಷಣ ಹಿಡಿದು 1 ಆಣೆನೋ 2 ಆಣೆನೋ ಫೈನ್ ಹಾಕಿದ್ರಂತೆ. ಇವ್ರು ಹೇಳಿದ್ರಂತೆ, ಇಲ್ಲ ನಾನು ತಪ್ಪಿಸ್ಬೇಕು ಅಂತಿರ್ಲಿಲ್ಲ, ನಮ್ಮ ತಂದೆ ಕಾಲು ಓದ್ತಾ ಇದ್ದೆ, ಅವಾಗ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರಂತೆ. ಸುಳ್ಳು ಹೇಳ್ತೀಯಾ ಅಂತ ಹೇಳಿ 2 ಆಣೆ ದಂಡ ಹಾಕಿದ್ರು ಅಂತ. ಗಾಂಧೀಜಿ ಬರೀತಾರೆ, ನನಗೆ ಶಿಕ್ಷೆ ಕೊಟ್ಟದಕ್ಕೆ ಬೇಜಾರಿಲ್ಲ, ಸುಳ್ಳು ಹೇಳಿದ್ದೀನಿ ಅಂತ ಶಿಕ್ಷೆ ಕೊಟ್ಟಿಲ್ಲ, ಇಷ್ಟ ಆಗ್ಲಿಲ್ಲ ನನಗೆ ಅಂತ. ನಾನು ಸುಳ್ಳು ಹೇಳಿರ್ಲಿಲ್ಲ, ಅವರಿಗೆ ಸುಳ್ಳು ಹೇಳೋ ಕಾರಣ ಇಲ್ಲ, ಸುಳ್ಳು ಮಾತ್ರ ಎಂದು ಹೇಳ್ತಿರ್ಲಿಲ್ಲ ನಾನು. ಸುಳ್ಳು ಹೇಳಿದ್ದಕ್ಕೆ ದಂಡ ಹಾಕಿದ್ದೀನಿ, ಸಿಟ್ಟು ಬಂತು ನನಗೆ, ಮತ್ತೆ ಹೋಗಿ ನಮ್ಮ ತಂದೆ ಹತ್ರ ಹೇಳಿದೆ, ಹತ್ಕೊಂಡೆ, ಬಹಳ ಹಿಂಸೆ ಆಯ್ತು, ಬಹಳ ಹತ್ತಿದ್ದೀನಿ ನಾನು ಅಂತ ಬರೀತಾರೆ. ಆಮೇಲೆ ಕೊನೆಗೆ ತಂದೆ ಹತ್ರ ಹೋಗಿ ಲೆಟರ್ ಬರ್ಸ್ಕೊಂಡ್ರಂತೆ, ಇಲ್ಲ ಅವ್ನು ನಿಜವಾಗ್ಲೂ ನನ್ನ ಸೇವೆ ಮಾಡ್ತಾ ಇದ್ದ, ಅದಕ್ಕೆ ಅವ್ನು ಬರೋಕ್ಕಾಗಲಿಲ್ಲ ಅಂತ ಹೇಳಿ ಬರೀತಾರೆ. ನನಗೆ ನೆನಪಿದೆ, ದಂಡ ಏನು ಕಟ್ಟಲಿಲ್ಲ ನಾನು, ಎಕ್ಸಾಮ್ ಮಾಡಿದ್ರು ಅದನ್ನ ಅಂತ. ನೋಡಿ, ಆ ವಯಸ್ಸಿಗೆ 2 ಆಣೆ ದಂಡಕ್ಕೋಸ್ಕರ ಹೊಡೆದಾಡಿ ನೆನ್ಪಿಟ್ಕೊಂಡಿದ್ದಾರೆ. ಅಂದ್ರೆ ತಪ್ಪು ಮಾಡಿದ್ದಕ್ಕೆ ದಂಡ ಹಾಕಿದ್ರೆ ತೊಂದರೆ ಇಲ್ಲ, ಸುಳ್ಳು ಹೇಳಿದ್ದೀನಿ ಅಂತ ಹಾಕಿದ್ರಲ್ಲ, ನಾನು ಸುಳ್ಳುಗಾರ ಅನ್ಸ್ಕೊಳಕ್ ತಯಾರಿಲ್ಲ ಅಂತ ಹೇಳಿ ಮಾಡಿಸಿದ್ರೆ ಅಂತ ಹೇಳ್ತಾರೆ. ಈಗಾದಂಥ ತಮಾಷೆ ಘಟನೆಗಳು 1-2-3 ಇದೆ. ಇದನ್ನ ತಮ್ಮ ಜೀವನ ಚರಿತ್ರೆಯಲ್ಲಿ ಬರಿಬೇಕಾದ್ರೆ ನಿಜವಾಗ್ಲೂ ಎಂಟದೇ ಬೇಕು. ಮನುಷ್ಯ ಬರಿಬೇಕಾದ್ರೆ ಯಾರೂ ಸಾಮಾನ್ಯವಾಗಿ ಬರ್ಕೊಳ್ಳಲ್ಲ. ಜೀವನ ಚರಿತ್ರೆಯಲ್ಲಿ ಅದ್ಭುತವಾದದ್ದನ್ನು ಮಾತ್ರ ಬರ್ಕೋತೇವೆ, ಅಥವಾ ಅದ್ಭುತವನ್ನಾಗಿ ಮಾಡಿ ಬರೀತೇವೆ ಆದದ್ದನ್ನು. ಇವ್ರು ಬರೀತಾರೆ, ಕರ್ಜನ್ ದಾಸ್ ಇದ್ರಲ್ಲ ಇವ್ರ ಅಣ್ಣನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಮೆಹತಾಬ್ ಅಂತ ಹುಡುಗ. ಅವನು ಭಾರಿ ಪೈಲ್ವಾನ್, ದಡ್ಡ ಬಲಿಷ್ಠ ಹುಡುಗ. ಅವ್ರ ಸ್ನೇಹಿತರು ಕ್ಲಾಸ್ಮೇಟ್ಸು, ಇವರು ಸ್ನೇಹಿತ ಆದಂತೆ. ಸ್ನೇಹಿತ ಆದ ತಕ್ಷಣ ತಾಯಿ, ಹೆಂಡತಿ, ಅಣ್ಣ, ಲಕ್ಷ್ಮೀದಾಸ್ ದೊಡ್ಡವರಿದ್ರಲ್ಲ ಅಣ್ಣ, ಅವರು ಹೇಳಿದ್ರಂತೆ, ನೋಡೋ ಅವನ ಸಂಪರ್ಕ ಮಾಡಬೇಡ, ಅವಷ್ಟು ಒಳ್ಳೆ ಹುಡುಗ ಅಲ್ಲ, ಅವನ ಜೊತೆ ಹೋಗ್ಬೇಡ ಅಂತ. ಅದಕ್ಕೆ ಇವ್ರು ಕೊಟ್ಟ ಥೇರಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೇಳ್ತಾರೆ, ಆ ಹುಡುಗ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಮೆಹತಾಬ್ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಅವನ ಸ್ನೇಹ ಯಾಕೆ ಮಾಡ್ಕೋತೀನಿ ಗೊತ್ತಾ, ನಾನಾದ್ರೂ ತಿದ್ದಬಹುದಾ ಅವನ್ನ, ನನ್ನ ಜೊತೆಗಿದ್ದ ಅವ್ನು ತಿದ್ದಬಹುದಲ್ಲ, ಅವ್ನು ನಿಜವಾಗ್ಲೂ ಕೆಟ್ಟವನಲ್ಲ, ನೀವು ಬರೀ ಕೆಟ್ಟದನ್ನ ಮಾತ್ರ ನೋಡಿದ್ದೀರಿ, ಒಳ್ಳೆ ಗುಣ ಇದೆ ಅವನಲ್ಲಿ, ಅದನ್ನ ನಾನು ಮಾಡಿ ಅವನ ಕೆಟ್ಟ ಗುಣ ಬಿಡಿಸ್ಬಿಟ್ರೆ ಅವನು ಒಳ್ಳೆಯವನಾಗ್ತಾನೆ, ಜೀವನ ಚೆನ್ನಾಗಿ ಆಗ್ತದೆ ಅಂತ ಥೇರಿ ಇವ್ರದು. ಅದಕ್ಕೆ ಮುಂದೆ ಬರೀತಾರೆ, ನನಗೆ ಅರ್ಥ ಆಯಿತು, ಇಫ್ ಯು ವಾಂಟ್ ಟು ಚೇಂಜ್ ಸಂಬಡಿ ಶುಡ್ ನಾಟ್ ಬಿ ಸೋ ಕ್ಲೋಸ್ ಟು ದೆಮ್ ಅಂತ, ಅಷ್ಟು ಹತ್ರಕ್ಕೆ ಹೋಗಬಾರ್ದು ತಿದ್ದೋರ ಹತ್ರ ಅಂತ. ಅವನ ಜೊತೆಗೆ ಹೋದ್ರಂತೆ. ಆವಾಗ ರಾಜ್ಕೋಟದಲ್ಲಿ ಹೊಸ ಅಲೆ ಬರ್ತಾ ಇತ್ತು, ಸಾಕಷ್ಟು ಜನ ಬ್ರಿಟಿಷರು ಬರ್ತಾ ಇದ್ರು, ಅಲ್ಲಿದ್ರು ಅವಾಗ. ಈ ಹುಡುಗ ಏನು ಸಮಜಾಯಿಷಿ ಹೇಳೋಕೆ ಶುರು ಮಾಡ್ದ ಅಂದ್ರೆ, ನೋಡೋ ನೀನ್ ಹೆಂಗಿದ್ಯಾ ಕಡ್ಡಿ ಪೈಲ್ವಾನ್, ಅಶಕ್ತ ಇದ್ಯಾ ನೀನು, ನಾನು ಹೆಂಗಿದ್ದೀನಿ ನೋಡು. ಯಾಕೆ ಹೆಂಗಿದ್ದೇನೆ ಗೊತ್ತಾ, ನಾನು ಮಾಂಸ ತಿಂತೀನಿ, ಮಾಂಸ ತಿನ್ನೋದ್ರಿಂದ ನಾನು ಹೆಂಗಿದ್ದೇನೆ. ಈ ಬ್ರಿಟಿಷರು ಯಾಕೆ ಹೆಂಗಿದ್ದಾರೆ, ಬ್ರಿಟಿಷರು ಹಂಗಿರೋದಕ್ಕೆ ಮಾಂಸ ತಿನ್ನೋದಕ್ಕೆ ಕಾರಣ, ಯಾರು ತಿನ್ನಲ್ವೋ ನಿನ್ನಂಗಿರ್ತಾರೆ. ಅದಕ್ಕೆ ಬ್ರಿಟಿಷರು ನಮ್ಮ ರಾಜ್ಯದ ಮೇಲೆ ಅಧಿಕಾರ ಮಾಡ್ತಾರೆ ಅಂತೇಳಿ ಒಂದು ಕವನ ಇತ್ತಂತ ಆಗಿನ ಕಾಲದಲ್ಲಿ. ಅದೋ ಬಲಶಾಲಿ ಇಂಗ್ಲಿಷಿನವ, ಅವನು ದುರ್ಬಲ ಭಾರತೀಯನ ಮೇಲೆ ರಾಜ್ಯಭಾರ ಮಾಡುತ್ತಾನೆ, ಏಕೆಂದರೆ ಮಾಂಸಾಹಾರದಿಂದ ಅವನು 5 ಮೊಳ ಎತ್ತರವಿದ್ದಾನೆ ಅಂತ. 5 ಮೊಳ ಎತ್ತರವಿದ್ದಾನೆ ಅಂತದು ಥೇರಿ. ಅದು 5 ಮೊಳ ಹೆಂಗಿದ್ನೋ ಅದಕ್ಕೆ ಇಂಗ್ಲಿಷಲ್ಲೂ ಇದೆ, ಬರೀತಾರೆ. ಗುಜರಾತಿ ಪೋಯೆಟ್ ನರ್ಮಾದ್ ಹ್ಯಾಡ್ ರಿಟನ್, ಬಿಹೋಲ್ಡ್ ದ ಮೈಟಿ ಇಂಗ್ಲಿಷ್ಮನ್, he rules the Indian small, because being a meat eater he is 5 cubits tall ಅಂತ. 5 ಮೊಳ ಎತ್ತರ ಇದ್ದಾನ ಅವನು, ಯಾಕೆ ಮಾಂಸ ತಿನ್ನೋದ್ರಿಂದ ಅಂತ. ಇವರಿಗೆ ಡೌಟ್ ಬಂತು. ಆ ಮೆಹತಾಬ್ ಹೇಳ್ತಾ ಶುರು ಮಾಡಿದ, ನಿನಗೆ ಗೊತ್ತಿಲ್ಲ, ಬಹಳಷ್ಟು ಜನ ನಮ್ಮ ಮೇಷ್ಟ್ರು ತಿಂತಾರೆ, ಅದೆಲ್ಲ ಆರಿಸಿ ಹೇಳೋನು, ಗಟ್ಟಿ ಮುಟ್ಟಿ ಎತ್ತರ ಇರುವಂತ ಮೇಷ್ಟ್ರು ನೋಡಿ ಇವ್ರು ತಿಂತಾರೆ, ಇವರೆಲ್ಲ ತಿಂತಾರೆ ಅಂತ. ಹೌದಾ, ತಿಂತಾರೆ ಅವರು, ಅದಕ್ಕೆ ನಮ್ಮ ಶಾಲೆಯಲ್ಲಿ ಹುಡುಗರು ತಿಂತಾರೆ, ಮತ್ತು ನಮ್ಮ ರಾಜ್ಕೋಟದಲ್ಲಿ ದೊಡ್ಡವರು ಇದ್ದಾರಲ್ಲ, ದೊಡ್ಡ ಜನ, ಅವರೆಲ್ಲ ತಿಂತಾರೆ ಅಂತ ಹೇಳೋರು ಇವನು. ಅವ್ರು ತಿಂದದಕ್ಕೆ ಹಂಗಾಗಿದ್ದಾರೆ, ನೀ ತಿಂದಿಲ್ಲ ಹೆಂಗಿದ್ಯಾ ಅಂತ ಹೇಳೋದು. ಅದು ಅಲ್ಲದೆ ಗಾಂಧಿ ಬರೀತಾರೆ, ನನಗೆ ಬಹಳ ಹೆದರಿಕೆ ಸ್ವಭಾವ ನಂದು. ಐ ವಾಸ್ ಅ ಕಾವರ್ಡ್, ದಟ್ಸ್ ದ ವರ್ಡ್ ಹಿ ಯೂಸಸ್. ಐ ವಾಸ್ ಅ ಕಾವರ್ಡ್, ಹೇಡಿ ಇದ್ದೆ ನಾನು. ನನಗೆ ಕತ್ಲೆ ಕಂಡ್ರೆ ಹೆದರಿಕೆ, ಹಾವು ಕಂಡ್ರೆ ಹೆದರಿಕೆ, ಭೂತ ಇದೆ ಅಂದ್ರೆ ಭಾರಿ ಹೆದರಿಕೆ. ಅವ್ರು ಹೇಳ್ತಾರೆ, ಕಸ್ತೂರ್ಬಾ ಪಕ್ಕದಲ್ಲಿ ಮಲ್ಕೊಂಡಾಗ ಆಕೆ ಇದ್ದಾಳೆ ಅಂತ ಧೈರ್ಯದಿಂದ ಮಲ್ಕೋತಾ ಇದ್ದೆ, ಆಕೆಗೇನು ಭಯ ಇಲ್ಲ, ಆರಾಮಾಗಿ ಓಡಾಡ್ತಿದ್ಲಾಕೆ, ನನಗೆ ಬಲೆ ಹೆದರಿಕೆ.
ಒಂದ್ಸಲ ಇವ್ರು ಕತ್ಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮನೆಯಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ನಿಂತ್ಕೊಂಡಿದ್ದು ಗಾಬರಿ ಆಗ್ಬಿಡ್ತು. ರಂಭ ಅಂತ ಒಬ್ಬ ಕೆಲಸದವಳು ಹೇಳಿದಂತೆ, ಯಾಕೆ ಹಿಂಗೆ ಮಾಡ್ತೀಯಾ, ನನಗೆ ಗಾಬರಿ ಆಗತ್ತೆ, ಭೂತ ಇದೆ ಅಂತ. ಆಕೆ ಹೇಳಿದಂತೆ, ಭೂತ ಇಲ್ಲ ಏನಿಲ್ಲ, ತಲೆ ಮೇಲೆ ಕೈ ಆಡಿಸ್ಬಿಟ್ಟು ಮಗು ಭಯ ಆದಾಗ ರಾಮ ರಾಮ ಅಂತ ಇರು, ಭಯ ಹೋಗುತ್ತೆ ಅಂತ. ಅದು ರಾಮ ರಾಮ ಅನ್ನೋದು ಅಭ್ಯಾಸ ಆಗೋಯ್ತು ಅವ್ರಿಗೆ. ಕೊನೆವರೆಗೂ ರಾಮ ರಾಮ ಅನ್ನೋದು ಅಭ್ಯಾಸ, ಏನಾದರೂ ರಾಮ 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 ಅನ್ನೋರು ಅಭ್ಯಾಸ ಆಗೋಗಿತ್ತು. ಅದು ಆಕೆ ಕಲಿಸ್ಕೊಟ್ಲಂತೆ. ಅವನು ಮೆಹತಾ ಬೇಸ್ ಚೆನ್ನಾಗಿ ಉಪಯೋಗಿಸ್ಕೊಂಡ ಗೊತ್ತಾ, ನೀನು ಹೇಳಿ ಯಾಕಾಗಿದ್ದೆ ಗೊತ್ತಾ, ಯಾಕೆ ಭೂತಕ್ಕೆ ಹೆದರ್ತಿ ಗೊತ್ತಾ, ಇದಕ್ಕೆ ಮಾಂಸ ತಿನ್ನಲ್ಲ, ನೀನು ತಿಂದ್ರೆ ಗಟ್ಟಿ ಆಗ್ತೀಯ ನೋಡು. ನಾಳೆ ನಾವೆಲ್ಲ ಭಾರತೀಯರು ಮಾಂಸ ತಿಂದ್ರೆ ಬ್ರಿಟಿಷರನ್ನು ಓಡಿಸ್ಬೋದು ಇಲ್ಲಿಂದ, ಇದು ನಾವು ಹೆಂಗೆ ಇರ್ತೀವಿ, ಅವ್ರು ರಾಜ್ಯಭಾರ ಮಾಡ್ತಾರೆ ಅಂತ. ಇವ್ರಿಗನ್ನಿಸ್ತು, ಓಹೋ ಭಾರತದ ಮುಕ್ತಿಗೆ ಒಂದು ಒಳ್ಳೆಯ ಕೀಲಿಕೈ ಸಿಕ್ತು ನನಗೆ. ಅವ್ರು ಹೇಳ್ತಾರೆ, ಭಾರತದ ಮುಕ್ತಿಗೆ ಒಂದು ಒಳ್ಳೆ ಕೀಲಿಕೈ ಸಿಕ್ತು, ನನ್ನ ಮನಸ್ಸಿಲ್ಲದೆ ಹೋದ್ರೆ ಹೆದರಿಕೆ ಬೇರೆ, ತಿನ್ನುವಂಗಿಲ್ಲ. ಇವರೆಲ್ಲ ವೈಷ್ಣವ ಪಂಥದವರು, ದಿನ ದೇವಸ್ಥಾನಕ್ಕೆ ಹೋಗುವಂಥವ್ರು. ತಂದೆ ತಾಯಿಗೆ ಮಗ ಮಾಂಸಾಹಾರ ತಿಂತಾನೆ ಅಂದ್ರೆ ಗಾಬರಿ ಆಗ್ಬಿಡ್ಬೇಕಲ್ಲ, ಶಾಕ್ ಆಗ್ಬೇಕಲ್ಲ. ಅದಲ್ಲದೆ ಅವ್ನು ಮೆಹತಾ ಬಂದು ಏನು ಕೆಲಸ ಮಾಡಿದ್ದ, ಅಣ್ಣನ್ನು ಸೇರ್ಸ್ಕೊಂಡ್ಬಿಟ್ಟಿದ್ದ, ಈಗಾಗಲೇ ಕರ್ಜನ್ ದಾಸ್ ಸೇರ್ಕೊಂಡ್ಬಿಟ್ಟಿದ್ದ ಗುಂಪಿಗೆ, ಮಾಂಸಾಹಾರದ ಗುಂಪಿಗೆ ಸೇರ್ಕೊಂಡ್ಬಿಟ್ಟಿದ್ದ. ಅವನು ಕ್ಯಾನ್ವಾಸ್ ಮಾಡೋನು, ಹೌದೋ ಮೊದಲು ನನ್ಗೆ ಭಯ ಆಗ್ತಿತ್ತು, ಈಗ ಭಯ ಆಗಲ್ಲ ನನಗೀಗ. ಇಬ್ರು ಮೂರು ಜನ ಹೇಳಿದ ತಕ್ಷಣ ಖರೆ ಅನ್ಸ್ಬೇಕಲ್ಲ ಇವರಿಗೆ, ಅನ್ಸ್ಬಿಡ್ತು. ಅಂದ್ಬಿಟ್ಟು ಆಯ್ತು, ಅವ್ನು ಹೇಳೋ, ನಾ ಹೆಂಗೆ ಓಡ್ತೇನೆ ಗೊತ್ತದೇನು, ಎಷ್ಟು ಜೋರಾಗಿ ಓಡ್ತೇನೆ, ನನ್ನ ಶಕ್ತಿ ಕಾಲ ಮಾಂಸಾಹಾರ, ಏನಕ್ಕೆ ಇದು ತಂದಲ್ಲಿ ಜೋಡಿಸು. ಹೀಗಾಗಿ ಕೊನೆಗೆ ಏನಾಯ್ತು ಅಂದ್ರೆ ಒಂದು ದಿನ ಗೊತ್ತು ಮಾಡಿದ್ರಂತೆ, ಅದಕ್ಕೊಂದು ದೊಡ್ಡ ಚಾಪ್ಟ್ರೇ ಬರೆದಿದ್ದಾರೆ ಗಾಂಧೀಜಿ, ದ ಟ್ರಾಜಿಡಿ ಅಂತ ಒಂದು ಚಾಪ್ಟರ್, ಒಂದು ದೊಡ್ಡ ಚಾಪ್ಟರ್ ಟ್ರಾಜಿಡಿ ಅಂತ ಬರೆದು, ಸೋ ದ ಡೇ ಕೇಮ್. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ ಆ ದಿವಸ ಬಂದದ್ದನ್ನು ಹೇಗಿದೆ ಅಂತ. ಇಟ್ ಇಸ್ ಡಿಫಿಕಲ್ಟ್ ಫುಲ್ಲಿ ಟು ಡಿಸ್ಕ್ರೈಬ್ ಮೈ ಕಂಡೀಷನ್. ಅವತ್ತೇನಾಯ್ತು ಅಂತ ಹೇಳೋದು ಕಷ್ಟ. ದೇರ್ ವೇರ್ ಆನ್ ದಿ ಒನ್ ಹ್ಯಾಂಡ್ ದ ಝೀಲ್ ಫಾರ್ ರಿಫಾರ್ಮ್, ಬದಲಾವಣೆ ತರಬೇಕಲ್ಲ ಭಾರತದಲ್ಲಿ, ಮಾಂಸಾಹಾರದ್ದು ಅದು ತರಬೇಕು. ಆ್ಯಂಡ್ ದ ನಾವೆಲ್ಟಿ ಆಫ್ ಮೇಕಿಂಗ್ ಎ ಮೊಮೆಂಟಸ್ ಡಿಪಾರ್ಚರ್ ಇನ್ ಲೈಫ್. ದೇರ್ ವಾಸ್ ಆನ್ ದಿ ಅದರ್ ದ ಶೇಮ್ ಆಫ್ ಹೈಡಿಂಗ್ ಲೈಕ್ ಎ ಥೀಫ್. ಇನ್ನೊಂದು ಕಡೆ ನಾಚಿಕೆ ಬರ್ತಾ ಇತ್ತು, ಕಳ್ಳರ ಮುಖ ಮುಚ್ಕೊಂಡು ತಿನ್ಬೇಕಲ್ಲಪ್ಪ ಇದನ್ನ ಅಂತ ಅನಿಸ್ತಾ ಇತ್ತು. ಟು ಡೂ ದಿಸ್ ವೆರಿ ಥಿಂಗ್ ಐ ಕೆನಾಟ್ ಸೇ ವಿಚ್ ಆಫ್ ದ ಟೂ ಸ್ವೇಡ್ ಮೀ ಮೋರ್. ಎರಡೂ ಎಳಿತಾ ಇತ್ತು. ಒಂದು ಕಡೆ ಭಾರತವನ್ನು ಪ್ರಬಲವನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಒಂದು ಕಡೆ, ಆದರೆ ಇನ್ನೊಂದು ಕಡೆಗೆ ಗೊತ್ತಿಲ್ಲದಂಗೆ ಕಳ್ತನ ಮಾಡಿ ತಿಂತಿದ್ದೇನಲ್ಲ ಅಂತ ಅನ್ಬೇಕು. ವಿ ವೆಂಟ್ ಇನ್ ಸರ್ಚ್ ಆಫ್ ಎ ಲೋನ್ಲಿ ಸ್ಪಾಟ್ ಬೈ ದ ರಿವರ್. ನದಿ ದಂಡೆಗೆ ಏಕಾಂತ ಒಂದು ಜಾಗವನ್ನು ನೋಡಿದ್ರಂತೆ. ಅಂಡ್ ದೇರ್ ಐ ಸಾ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮೀಟ್. ಫಸ್ಟ್ ಟೈಮ್ ನೋಡಿದೆ. ದ ಗೋಟ್ಸ್ ಮೀಟ್ ವಾಸ್ ಆಸ್ ಟಫ್ ಆಸ್ ಲೆದರ್. ಚರ್ಮ ಇದ್ದಂಗಿತ್ತು, ತಿಂದೆ. ಅಲ್ಲಿ ಬೇಕರ್ಸ್ ಬ್ರೆಡ್ ವಾಸ್ ಆಲ್ಸೋ ದೇರ್. ಫಸ್ಟ್ ಟೈಮ್ ಬ್ರೆಡ್ ತಿಂದದ್ದು, ಬೇಕರಿಯಲ್ಲಿ ಮಾಡಿದಂಥ ಬ್ರೆಡ್. ಐ ಕುಡ್ ನಾಟ್ ಈಟ್ ಇಟ್. ಐ ವಾಸ್ ಸೋ ಸಿಕ್, ಐ ಹ್ಯಾಡ್ ಟು ಲೀವ್ ಆಫ್ ಈಟಿಂಗ್. ತಿಂದ್ಬಿಟ್ಟು ಹೋದೆ. ಮುಂದೆ ರಾತ್ರಿ ಎಲ್ಲ ಗಾಬರಿ ಆಯ್ತಂತೆ ಅವ್ರಿಗೆ. ತಿಂದು ಬಂದಿದ್ದಾರೆ, ಮನೆಗೆ ಬಂದ್ಮೇಲೆ ಏನಾಯ್ತು ಅಂತ ಬರೀತಾರೆ. ಐ ಹ್ಯಾಡ್ ಎ ವೆರಿ ಬ್ಯಾಡ್ ನೈಟ್ ಆಫ್ಟರ್ವರ್ಡ್ಸ್. ರಾತ್ರಿ ಎಲ್ಲ ಚಿಂತೆ ಆಯಿತು ನನಗೆ. ಎ ಹಾರಿಬಲ್ ನೈಟ್ ಮೇರ್ ಹಾಂಟೆಡ್ ಮೀ. ರಾತ್ರಿಯಲ್ಲಿ ಒಂದು ಭಯಾನಕವಾದ ಕನಸು ನನಗೆ ಕಾಡ್ತಾ ಇತ್ತಂತೆ. ಎವ್ರಿ ಟೈಮ್ ಐ ಡ್ರಾಪ್ಡ್ ಆಫ್ ಟು ಸ್ಲೀಪ್ ಇಟ್ ವುಡ್ ಸೀಮ್ ಆಸ್ ದೋ ಎ ಲೈವ್ ಗೋಟ್ ವೇರ್ ಬಿಲೇಟಿಂಗ್ ಇನ್ ಸೈಡ್ ಮೀ. ನಿದ್ದೆ ಬಂತು ಅನ್ನೋದಾಗೆಲ್ಲ ಒಳಗೆ ಹೊಟ್ಟೆಯಲ್ಲಿ ಮೇಕೆ ಕೂಗಿದಂಗೆ ಆಗೋದಂತೆ. ಎದ್ದು ಕೂತ್ಕೊಂಡ್ಬಿಡೋದು, ಮತ್ತೆ ಹಿಂಗಾಗೋದು. ಆದರೆ ಅವರಿಗೆ ನೋಡಿ, ಅದು ಹೇಳ್ತಾರೆ, ಐ ವುಡ್ ಜಂಪ್ ಅಪ್ ಆಲ್ ಆಫ್ ರಿಮೋರ್ಸ್, ಬಟ್ ದೆನ್ ಐ ವುಡ್ ರಿಮೈಂಡ್ ಮೈ ಸೆಲ್ಫ್ that meat eating was a duty and I had to be more cheerful. ಕರ್ತವ್ಯ ಅಂತ ತಿನ್ನೋದು ಕರ್ತವ್ಯ, ಯಾಕಂದ್ರೆ ಭಾರತೀಯ ಅಲ್ಲ ನಾನು, ತಿಂದು ಗಟ್ಟಿ ಆಗಬೇಕು, ಆಮೇಲೆ ಬ್ರಿಟಿಷರು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ ತಿಂದೆ ನಾನು. ಇದು ಒಂದು ದಿವಸ ಅಲ್ಲ. ಮುಂದೆ ನದಿ ದಂಡೆಯಲ್ಲಿ ಮಾಡೋದು ಕಷ್ಟ ಆಯಿತು, ಕದ್ದು ಮುಚ್ಚಿ ಮಾಡೋದು ಕಷ್ಟ ಆಯಿತು. ಆ ಮೆಹತಾ ಒಳ್ಳೆ ಐಡಿಯಾ ಹುಡುಕಿದ, ಇನ್ನು ಬೇಡ ಬಿಡು, ನಿನಗೆ ಗೋಟ್ ಮೀಟ್ ಇಷ್ಟ ಆಗಲಿಲ್ಲಲ್ಲ, ನಾ ಬೇರೆ ಮಾಡ್ತೀನಿ ವ್ಯವಸ್ಥೆ ಅಂತ. ಅವ್ರು ಬರೀತಾರೆ, ಅವನು ಎಲ್ಲಿ ತರ್ತಿದ್ನೋ ದುಡ್ಡು ಗೊತ್ತಿಲ್ಲ, ತರ್ತಿದ್ದ, ಹೇಗೆ ಮಾಡ್ತಿದ್ದ ಗೊತ್ತಿಲ್ಲ. ಮುಂದೆ ಏನು ಮಾಡಿದ ಅಂದರೆ, ಈಗ ನದಿ ದಂಡೆ ಬೇಡ, ಗೌರ್ಮೆಂಟ್ ಗೆಸ್ಟ್ ಹೌಸ್ ಹಿಡಿದ್ಬಿಟ್ಟಿದ್ದಂತೆ. ನೋಡಿ ಹೇಗೆ ಚೆನ್ನಾಗಿದೆ. ಯಾವಾಗ ಯಾವ ಗೆಸ್ಟ್ ಹೌಸ್ ಖಾಲಿ ಇರುತ್ತೋ ಅಲ್ಲಿ ಟೇಬಲ್ಲು, ಚೇರು, ಸ್ಪೂನು ಎಲ್ಲ ಕೂಡಿಸಿ ಬ್ರಿಟಿಷರಂಗೆ ತಿನ್ನು ಅಂತ ಹೇಳಿ ಮಾಡ್ತಿದ್ದ. ಮತ್ತು ಅವನಿಗೂ ಕಷ್ಟ ಆಗೋ ದುಡ್ಡು ಎಲ್ಲಿಂದ ತರ್ತಾನೆ ಪಾಪ, ಅವನು ಹುಡುಗ ಎಲ್ಲೆಲ್ಲೋ ತರ್ತಿರ್ಬೇಕು ಅವನು. ಇವ್ರ ಕಡೆ ದುಡ್ಡಿಲ್ಲ, ಆದರೆ ಇವ್ರನ್ನ ಹೇಗಾದರೂ ಮೀಟ್ ಈಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ವರ್ಷದಲ್ಲಿ ಒಂದು 5-6 ಸಲ ತಿಂದಿರ್ಬೇಕು, ನಾಟ್ ಮೋರ್ ದೆನ್ half a dozen times ತಿಂದೆ ಅಂತ ಬರೀತಾರೆ. ಆಮೇಲೆ ಮುಂದೆ ಮನೆಗೆ ಬಂದ ತಕ್ಷಣ ತಿಂದು ಬಂದ ದಿವಸ ಹಸಿವೆ ಇಲ್ಲ, ಊಟ ಮಾಡೋಕ್ಕಾಗಲ್ಲ. ತಾಯಿ ಕೇಳಬೇಕು. ಅವ್ರು ಒಂದೇನಿತ್ತು ಅಂದರೆ, ತಾನು ಚೆನ್ನಾಗಿ ಆಗಬೇಕು, ಗಟ್ಟಿ ಆಗಬೇಕು ಅಂತ ಮಾಂಸ ತಿನ್ನೋದು ಸರಿ, ಸುಳ್ಳು ಹೇಳೋಕ್ಕಾಗಲ್ಲ, ಅದೊಂದು ವೃತ್ತ, ಸುಳ್ಳು ಹೇಳಬಾರ್ದು ಅಂತ. ತಾಯಿ ಕೇಳ್ಬಿಟ್ಟು ನಿಜ ಹೇಳು, ಏನು ತಿಂದು ಬಂದೆ ಅಂತ ಅನ್ಬಾರ್ದಲ್ಲ. ಅದಕ್ಕೇನು ಮಾಡೋದು, ಮನೆಗೆ ಬಂದ ತಕ್ಷಣ ಹಸಿವೆ ಇಲ್ಲ, ಇವತ್ತು ಹೊಟ್ಟೆ ನೋವಿದೆ ಅಂತ ನೆವ ಹೇಳಿ ಊಟ ಮಾಡಲ್ಲ, ಊಟ ಬಿಡ್ತಿದ್ರಂತೆ. ಆದರೆ ಮನಸ್ಸಿಗೆ ಆಗೋಕೆ ಶುರು ಆಯ್ತಂತೆ. ತಾಯಿ ಒಂದು ದಿವಸ ಕೇಳ್ಬಿಡ್ತಾಳೆ,
ಇದು ತಿಂದದ್ದು ಹೌದಾ, ಹೊರಗೆ ಯಾಕೆ ಹೋಗಿದ್ದು, ಏನು ತಿಂದು ಬಂದೆ ಅಂತ ಕೇಳಿದಾಗ ಏನೂ ತಿನ್ನಲಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಸುಳ್ಳು ಹೇಳೋದು ನನ್ನ ಕಡೆಯಿಂದ ಆಗೋದಿಲ್ಲ. ಆದ್ರಿಂದ ಒಂದು ಕೆಲಸ ಮಾಡೋಣ, ತಂದೆ ತಾಯಿ ಇರೋ ತನಕ ತಾನೇ ಸುಳ್ಳು ಹೇಳೋದು ಹೆದರಿಕೆ ನನಗೆ. ತಂದೆ ತಾಯಿ ಬದುಕಿರೋವರೆಗೆ ಮೋಸ ತಿನ್ನೋದು ಬೇಡ, ಪೋಸ್ಟ್ಪೋನ್ ಮಾಡೋದು, ಅವಾಯ್ಡ್ ಮಾಡೋದಲ್ಲ. ತಂದೆ ತಾಯಿ ತೀರ್ಕೊಂಡು ಹೋದ್ಮೇಲೆ ಯಾರಿಗೆ ಹೇಳೋದಿದೆ, ನಾನು ಆರಾಮಾಗಿ ಮನೇಲಿ ತಿನ್ಬೋದಲ್ಲ, ಅವಾಗ ನಾನು ಬಲಿಷ್ಠ ಆಗ್ಬೋದು. ಅದನ್ನ ಸ್ನೇಹಿತರಿಗೆ ಹೇಳಿದ್ರಂತೆ, ಸಣ್ಣ ಹುಡುಗ ಅವಾಗಿನ್ನ 7-8 ವರ್ಷ ಹುಡುಗ, ಹೇಳಿದ್ರಂತೆ, ನೋಡೋ ಮೆಹತಾಬ್, ಈಗ ಕದ್ದು ಮುಚ್ಚಿ ತಿನ್ನೋದು ಬೇಡ, ನಮ್ಮ ತಂದೆ ತಾಯಿ ಇರೋ ತನಕ ತಿನ್ನೋದು ಬೇಡ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ನಾನೀಗ. ತಂದೆ ತಾಯಿ ಹೋದ್ಮೇಲೆ ಮನೆಯಲ್ಲಿ ಕೂತ್ ತಿಂತೀನಿ ಅಂತ ಹೇಳಿದ್ರಂತೆ. ಅದು ಅಲ್ಲಿಗೆ ತಿನ್ನೋದು ನಿಂತೋಯ್ತು. ತಿನ್ನೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾಯ್ತು. ಆ ತೀರ್ಮಾನ ಅವನು ಮೆಹತಾಬಿಗೆ ಹೇಳಿದ್ದು ಆಯ್ತು. ಮಾಂಸ ಬಿಟ್ಟರು ಕೂಡ ಸ್ನೇಹಿತನ ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಪಾಪ ಸ್ನೇಹಿತನ ಬದಲಾಯಿಸ್ಬೇಕಲ್ಲ, ಅವ್ನು ರಿಫೈನ್ ಮಾಡ್ಬೇಕಲ್ಲ, ಅದೊಂದು ಜವಾಬ್ದಾರಿ ಇದೆಯಲ್ಲ. ಅದೇ ಗೆಳೆಯ ಒಂದು ಏನು ಕೆಲಸ ಮಾಡಿದ ಅಂದ್ರೆ, ಇದನ್ನು ಬಹಳ ಬಹಳ ಗೆಟ್ಟದಾಗಿ ಬರೀತಾರೆ, ಅದು ಶೇಮ್ ಆನ್ ಮಿ, ಡಬಲ್ ಶೇಮ್ ಅಂತ ಬರೀತಾರೆ. ಆತ ಏನ್ ಮಾಡಿದ ಅಂದ್ರೆ, ಮೆಹತಾಬ್ ವಯಸ್ಸಿಗೆ ದೊಡ್ಡ ಹುಡುಗ ಅವನು, ಇವ್ರಿಗಿಂತ ಬಹುಶಃ ಅನ್ಸುತ್ತೆ. ಅವನೇನ್ ಮಾಡಿದ ಅಂದ್ರೆ, ಇವನ್ ಕರ್ಕೊಂಡು ಒಂದು ವೇಶ್ಯಾಗೃಹಕ್ಕೆ ಕರ್ಕೊಂಡು ಹೋದ್ರಂತೆ, ಗಾಂಧೀಜಿಯನ್ನು ಕರ್ಕೊಂಡು. ಅವನು ಮೊದಲು ಎಲ್ಲ ಫಿಕ್ಸ್ ಮಾಡಿದ್ದಾನೆ, ದುಡ್ಡು ಕೂಡ ಕೊಟ್ಟಿಟ್ಟಿದ್ದಾನೆ. ಇವನಿಗೆ ಹೇಳಿ ಆ ಕೋಣೆಯಲ್ಲಿ ಕಳಿಸಿದ್ರು ಗಾಂಧಿನ. ಇವ್ರು ಮೋಹನ್ ದಾಸ್ ಹೋಗ್ಬಿಟ್ಟು ಆ ಹೆಂಗಸ್ ಕೂತಿದ್ದಾಳಲ್ಲ ಆಕೆ ಪಕ್ಕದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡ್ರಂತೆ. ಇವ್ರು ಗಾಬರಿ ಆಗ್ಬಿಟ್ಟು ಮಾತೇ ಬರ್ತಾ ಇಲ್ಲ, ಗಾಬರಿ ಆಗ್ಬಿಟ್ಟಿದೆ. ಸುಮ್ಮನೆ ಕೂತ್ಬಿಟ್ಟಿದ್ದಾರೆ, ಇವ್ರು ಮಾತಾಡ್ತಾ ಇಲ್ಲ. ಗಾಬರಿ ಆದ ತಕ್ಷಣ ಆಕೆ ನೋಡ್ಬಿಟ್ಟು ಒಂದು 2 ನಿಮಿಷ ನೋಡಿ ಹೇಳ ಮೇಲೆ ಒಂದು ಬೈದಿರ್ಬೇಕು, ಚೆನ್ನಾಗಿ ಬೈದು ಆಕೆ ಬರೀತಾರೆ. ಅವರು ಹೇಗೆ ಬರೀತಾರೆ ನೋಡಿ. ಆದರೆ ಅವ್ರು ಎಷ್ಟು ಸ್ಪಷ್ಟತೆ ಇದೆ ಮಾತಿನೊಳಗೆ ಅಂದರೆ, ಮೈ ಫ್ರೆಂಡ್ ಒನ್ಸ್ ಟುಕ್ ಮೀ ಟು ಎ ಬ್ರಾಥೆಲ್, ಹಿ ಸೆಂಡ್ ಮೀ ಇನ್ ವಿತ್ ನೆಸೆಸರಿ ಇನ್ಸ್ಟ್ರಕ್ಷನ್ಸ್. It was all pre-arranged. The bill had already been paid. I went into the jaws of sin. ಇದು ಇಮೋಷನಲ್ ಬರೆದದ್ದಲ್ಲ, ಇದಾಗಿ ಎಷ್ಟೋ ವರ್ಷದ ಮೇಲೆ ಬರೆದಂಥದ್ದು. ಅಂದರೆ ವಿಚಾರ ಮಾಡಿ ವಿವೇಚನೆಯಿಂದ ಬರೆದಂಥ ಮಾತುಗಳು. ಬಟ್ ಗಾಡ್ ಇನ್ ಇಸ್ ಇನ್ಫಿನಿಟ್ ಮರ್ಸಿ ಪ್ರೊಟೆಕ್ಟೆಡ್ ಮೀ ಅಗೇನ್ಸ್ಟ್ ಮೈ ಸೆಲ್ಫ್. ಈ ಪದ ವಾಚ್ ಮಾಡಬೇಕು. ಪ್ರೊಟೆಕ್ಟಿಂಗ್ ಮೀ ಅಗೇನ್ಸ್ಟ್ ಸಂಬಡಿ ಇಸ್ ಓಕೆ. ನನ್ನನ್ನು ಬೇರೆಯವರಿಂದ ರಕ್ಷಣೆ ಮಾಡೋದು ಸುಲಭ, ನನ್ನಿಂದ ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ನನಗೆ ನಾನೇ ಅಧಿಕಾರಿ ಆಗಿರ್ತೀನಿ, ನನಗೆ ಇನ್ಸ್ಪೆಕ್ಟರ್ ಆಗಿರ್ತೀನಿ, ನನ್ನಿಂದ ನಾನು ಕಾಪಾಡಿಕೊಂಡ ಭಗವಂತ ಅಂತ ಬರೀತಾರೆ. ಐ ವಾಸ್ ಆಲ್ಮೋಸ್ಟ್ ಸ್ಟ್ರಕ್ ಬ್ಲೈಂಡ್ ಅಂಡ್ ಡಮ್ ಡೆನ್ ಇನ್ ದ ಡೆನ್ ಆಫ್ ವೈಸ್. ಆ ಪಾಪದ ಜಾಗದಲ್ಲಿ ನಿಂತ್ಕೊಂಡಾಗ ನನಗೆ ಹುಚ್ಚಾಗಿ ಹೋಗಿದ್ದೆ ನಾನು. ಐ ಸ್ಯಾಟ್ ನಿಯರ್ ದ ವುಮನ್ ಆನ್ ಹರ್ ಬೆಡ್ ಬಟ್ ಐ ವಾಸ್ ಟಂಗ್ ಟೈಡ್. ನಾಲಿಗೆ ಕಟ್ಕೊಂಡು ಮಾತಾಡಕ್ಕೆ ಬರ್ತಿಲ್ಲ, ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಸಿ ನ್ಯಾಚುರಲಿ ಲಾಸ್ಟ್ ಪೇಷನ್ಸ್ ವಿತ್ ಮೀ. ಸಿಟ್ಟು ಬಂದ್ಬಿಡ್ತಾಕೆ, ಕೋಪ ಬಂದ್ಬಿಟ್ಟು, ಆ್ಯಂಡ್ ಶೋಡ್ ಮಿ ದ ಡೋರ್ ವಿತ್ ಅಬ್ಯೂಸಸ್ ಅಂಡ್ ಇನ್ಸಲ್ಟ್ಸ್. ಚೆನ್ನಾಗಿ ಬೈದು ಹೊರಗೆ ಹಾಕಿದ್ಲಂತೆ, ಹೊರಗೆ ಹೋಗುವಂತ. ಐ ದೆನ್ ಫೆಲ್ಟ್ ಆಸ್ ದೋ ಮೈ ಮ್ಯಾನ್ಹುಡ್ ಹ್ಯಾಡ್ ಬೀನ್ ಇಂಜರ್ಡ್. ನನ್ನ ಪೌರುಷತ್ವಕ್ಕೆ ಒಂದು ಚಾಲೆಂಜ್ ಆಯಿತು ಅಂತ ಅನಿಸ್ಬಿಡ್ತು. ಆ್ಯಂಡ್ ವಿಶ್ ಟು ಸಿಂಕ್ ಇನ್ ಟು ದ ಗ್ರೌಂಡ್ ಫಾರ್ ಶೇಮ್. ಮುಖ ಮುಚ್ಕೊಂಡು ಭೂಮಿ ಮೇಲೆ ಅಳಬೇಕು ಅಂತ ಅನಿಸ್ಬಿಡ್ತು, ಮುಖ ಮುಚ್ಕೋಬೇಕು ಅನಿಸ್ತು. ಬಟ್ ಐ ಎವರ್ ಸಿನ್ಸ್ ಗಿವನ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ಇವು ಪಾರಾದೆ ಅಂತ ಹೇಳ್ತಾರಲ್ಲ, ಆದ್ರೆ ಅವ್ರ ಮನಸ್ಸು ಎಷ್ಟು ಸ್ಪಷ್ಟ ಇದೆ ಅಂತ ಬರೀತಾರೆ ನೋಡಿ. ಫ್ರಮ್ ಎ ಸ್ಟ್ರಿಕ್ಟ್ಲಿ ಎಥಿಕಲ್ ಪಾಯಿಂಟ್ಸ್ ಆಫ್ ವ್ಯೂ, ನೈತಿಕ ದೃಷ್ಟಿಯಿಂದ ನೋಡೋದಾದ್ರೆ ನಾ ಮಾಡಿದ ಸರಿನಾ, ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಹೇಳ್ತಾರೆ ವ್ಯೂ, ಆಲ್ ದೀಸ್ ಒಕೇಶನ್ಸ್ ಮಸ್ಟ್ ಬಿ ರಿಗಾರ್ಡೆಡ್ ಆಸ್ ಮೈ ಮಾರಲ್ ಲ್ಯಾಪ್ಸಸ್. ನಾ ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಪಾರಾಗಿ ಬಂದದ್ದಲ್ಲ, ನನ್ನ ನೈತಿಕತೆಯಲ್ಲಿ ಆದಂಥ ದೋಷಗಳು, ಲ್ಯಾಪ್ಸ್ ಆದದ್ದು. ಫಾರ್ carnal desire was there, it was as good as the act. ಈ ಮಾತನ್ನು ಬಹುಶಃ ಯಾರು ಬರೆಯೋದು ಬಹಳ ಕಷ್ಟ ಇದೆ. ನನಗಿರುವಂತಹ ಕಾಮ ವಾಸನೆ ಕಾಮಕ್ರಿಯೆಯಷ್ಟೇ ಕೆಟ್ಟದ್ದು ಅಂತ ಬರೀತಾರೆ ಅವರು. ಅದು ಬಂದಿತ್ತು ನನಗೆ, ಅದನ್ನು ತಪ್ಪು ಮಾಡಿದ್ದುಂಟು ನಾನು ಅದನ್ನ ಅಂತ ಹೇಳ್ತಾರೆ. ಬಟ್ ಫ್ರಮ್ ದಿ ಆರ್ಡಿನರಿ ಪಾಯಿಂಟ್ ಆಫ್ ವ್ಯೂ, ಎ ಮ್ಯಾನ್ ಹೂ ಈಸ್ ಸೇವ್ಡ್ ಫ್ರಮ್ ಫಿಸಿಕಲಿ ಕಮಿಟಿಂಗ್ ಸಿನ್ ಈಸ್ ರಿಗಾರ್ಡೆಡ್ ಆಸ್ ಸೇವ್ಡ್. ಅಂಡ್ ಐ ವಾಸ್ ಸೇವ್ಡ್ ಓನ್ಲಿ ಇನ್ ದ್ಯಾಟ್ ಸೆನ್ಸ್. ಅದಷ್ಟೇ ಆದದ್ದು. ಆದರೆ ನೈತಿಕವಾಗಿ ಹೇಳೋದಾದ್ರೆ, ನಾನು ತಪ್ಪು ಮಾಡಿದ್ದೀನಿ, 4 ಸಲ ತಪ್ಪು ಮಾಡಿದ್ದೀನಿ ಅಂತ ಬರೀತಾರೆ. ಈ ಥರ ತಪ್ಪು ಮಾಡಿದ್ದೀನಿ ನಾನು. ಈ ನಡುವೆ ಇನ್ನೊಂದು ಹವ್ಯಾಸ ಅಂದರೆ, ಯಾರೂ ಪೇರೆಂಟ್ಸ್ ಮೆಚ್ಕೋಬೇಕಾದಂಥದ್ದು ಯಾವುದೂ ಇಲ್ಲ ಇದರೊಳಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇಂಥ ಬಾಲ್ಯ ಕೊನೆಗೆ ಅಂಥ ಎಂಡು ಮಹಾತ್ಮ ಆಗುವಂಥದ್ದು ಹೇಗಾಯಿತು ಅಂತ ಗಮನಿಸಬೇಕಾದ್ದು. ಇವ್ರ ಜೊತೆಗೆ ಒಬ್ಬ ಸಂಬಂಧಿಕ ಒಬ್ಬ ಇದ್ದ, ರಿಲೇಟಿವ್ ಇದ್ದ ಒಬ್ಬ ಸಂಬಂಧಿಕ, ಅವನು ಸಿಗರೇಟ್ ಸೇರ್ತಾ ಇದ್ದಂತೆ. ಇವರು ಸ್ಫೂರ್ತಿ ಯಾರು ಗೊತ್ತಾ? ಇವ್ರು ಚಿಕ್ಕಪ್ಪ. ಅವ್ರು ಸೇದೋದು ನೋಡಿ ಇವರು ಸೇದಬೇಕು ಅಂತ ಹವ್ಯಾಸ ಶುರು ಆಯಿತು. ಅವರಿಬ್ಬರು ಸೇರಿ ಅವ್ರ ಜೊತೆ ಇವರು ಸಿಗರೇಟ್ ಸೇದೋಕೆ ಶುರು ಮಾಡಿದರು. ಹೇಳ್ತಾರೆ, ಸಿಗರೇಟಿನ ಹೊಗೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಒಂಚೂರು, ಆದರೆ ಆ ಸ್ಟೈಲ್ ಇಷ್ಟ ಆಗ್ತಾ ಇತ್ತು ಅಂತ.
ಕಲ್ಪಿಸ್ಬೇಕು, ಇದೆಲ್ಲ ಸಣ್ಣ ಹುಡುಗ ಆಗಿದ್ದ ಅಂತಿದ್ದೆಲ್ಲ 12-13 ವರ್ಷಕ್ಕಿದು. ಸ್ಫೂರ್ತಿ ಇತ್ತು ಕರೆ, ದುಡ್ಡೆಲ್ಲಿ? ಅದಕ್ಕೇನು ಮಾಡಿದ್ರು ಅಂದರೆ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಲ್ಲ ಸೇವಕ, ಅವನ ಜೇಬಿಂದ ದುಡ್ಡು ಕದ್ದು ಸಿಗರೇಟ್ ಕೊಂಡ್ಕೊಳ್ಳೋದು. ಮತ್ತು ಇನ್ನೊಂದು ಚಿಕ್ಕಪ್ಪ ಸೇದಿ ಬಿಸಾಡಿದ ತುಂಡೆಲ್ಲ ಇತ್ತಲ್ಲ, ಆ ತುಂಡೆಲ್ಲ ಜೋಡಿಸಿ ಸೇದೋದು. ಎಷ್ಟೊಂದು ಪೂರೈಸ್ತಾನೆ ಚಿಕ್ಕಪ್ಪ ಸೇದಿ ಇವ್ರಿಗೆ ಕೊಂಡ್ಕೋಬೇಕಾದ್ರೆ ಸಾಲ ಮಾಡಬೇಕು. ಕೊನೆಗೆಲ್ಲ ಒಂದು 25 ರೂಪಾಯಿ ಸಾಲ ಆಯ್ತಂತ. ಆಗಿನ ಕಾಲದ 25 ದೊಡ್ಡ ಅಮೌಂಟ್ ಅದು. ಸಾಲ ಅದಕ್ಕೆ ಇನ್ನೇನು ಮಾಡ್ತಾರೆ, ಅಣ್ಣ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೋತಿದ್ದ ಬಂಗಾರದ್ದು, ಅದರಲ್ಲಿ ಒಂದು ಕಡಿ ತಕ್ಕೊಂಡ್ಬಿಟ್ಟು ಮಾರಿ 25 ರೂಪಾಯಿ ಸಾಲ ತೀರಿಸಿ ನಿರಂಬಳ ಆಯಿತು ನನಗೆ ಅಂತ ಬರೆದ್ರು. ಮುಂದೆ ನೋಡಿ, ಇದೆಲ್ಲ ಆದ್ಮೇಲೆ ಈ ಅಪರಾಧ ಮನೋಭಾವದಿಂದ ತತ್ತರಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಂತೆ. ಬಹಳ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು, ಬದುಕಿರೋದು ಅರ್ಹತೆ ಇಲ್ಲ ನನಗೆ, ಸಾಯಬೇಕು ಅಂತ. ಹೇಗೆ ಸಾಯೋದು? ಮೆಥಡ್ ಏನು? ವಿಷ ತಗೊಂಡ್ಬಿಡ್ಬೇಕು. ವಿಷ ಸಿಗೋದೆಲ್ಲಿ? ಯಾರೋ ಹೇಳಿದ್ರಂತೆ, ಕಾಡಲ್ಲಿ ದತ್ತೂರಿ ಬೀಜ ಅಂತಿರ್ತದೆ, ದತ್ತೂರಿ ಬೀಜ ತಿಂದ್ರೆ ಸಾಯ್ತಾರೆ ಅಂತ. ಹೋದ್ರಂತ ಕಾಡಿಗೆ, ಇವ ಸ್ನೇಹಿತರು ಹೋಗಿ ಕಾಡೆಲ್ಲ ಹುಡ್ಕಾಡಿ ಒಂದಿಷ್ಟು ಬೀಜ ತಗೊಂಡ್ಬಂದ್ರು. ಸಾಯ್ಬೇಕಾದ್ರೆ ಸಿಸ್ಟಮ್ಯಾಟಿಕ್ ಸಾಯ್ಬೇಡವಾ? ಒಂದು ದೇವಸ್ಥಾನ, ಕೇದಾರಜಿ ದೇವಸ್ಥಾನ ಅಂತ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೀಪ ಹಚ್ಚಿಟ್ಬಿಟ್ಟು ಒಂದು ಮೂಲೆ ಕೂತ್ಕೊಂಡು ತಿನ್ಬೇಕು ಅಂತ, ಬೀಜ ತಿನ್ಬೇಕು. 1-2 ತಿಂದಿದ್ದಾರೆ, ಗಾಬರಿ ಆಗಿಬಿಡ್ತು. ತಕ್ಷಣ ಸಾಯದೆ ಹೋದ್ರೆ, ಒದ್ದಾಟ ಆಗ್ಬಿಟ್ರೆ, ಆಸ್ಪತ್ರೆಗೆ ಹಾಕೋದ್ರೆ ಜನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ, ಟಕ್ಕನ್ ಸತ್ತೋದ್ರೆ ಮಾತು ಬೇರೆ. ಆಗ್ಲಿಕ್ಕಿಲ್ಲ ಅಂತ ಓಡಿ ಮನೆಗೆ ಬಂದ್ರಂತೆ, ಸಾಯ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಅವತ್ತು ನಾನು ನೋಡಿದವನು ಇವತ್ತು ಯಾರು ಆತ್ಮಹತ್ಯೆ ಮಾಡ್ಕೋತಾರೆ ಮನಸ್ಥಿತಿ ಏನಿರಬೇಕು ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಮನೆಗೆ ಬಂದು ಏನು ಮಾಡಿದ್ರು ಅನ್ನೋದು ಇದು ಬಹಳ ಮುಖ್ಯ. ನನಗೆ ಈ ಮಾತು ಬಹಳ ಮುಖ್ಯ ಆಗ್ತದೆ. ಅಪಮಾನದಿಂದ, ಸಂಕಟದಿಂದ, ಅಪರಾಧಿ ಮನೋಭಾವದಿಂದ ಒದ್ದಾಡುತ್ತಾ ಈವರೆಗೆ ಮಾಡಿದ ತಪ್ಪುಗಳನ್ನು ಇನ್ನೊಮ್ಮೆ ಮಾಡದಿರುವಂತೆ ಪ್ರತಿಜ್ಞೆ ಮಾಡಿ, ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಇವತ್ತಿಗೆ ಕ್ಲೋಸ್ ಅದು, ಎಲ್ಲ ಮುಗಿದೈತಿ, ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ತಮ್ಮ ತಂದೆಗೆ ಒಂದು ಕ್ಷಮಾಯಾಚನೆಯ ಪತ್ರವನ್ನು ಬರೆದೆ ಅಂತ ಹೇಳ್ತಾರೆ. ಎ ಲೆಟರ್ ಆಫ್ ಕನ್ಫೆಷನ್. ಏನು ಮುಚ್ಚಿಟ್ಟಿಲ್ಲ, ಇಷ್ಟೆಲ್ಲ ಮಾಡಿದ್ದೇನೆ, ತಪ್ಪಾಗಿದೆ, ನಿಮ್ಮನ್ನು ಕ್ಷಮೆ ಅಪೇಕ್ಷಿಸಿದ್ದೇನೆ ಅಂತ ಬರೆದಿರಂತೆ. ಈ ಮಾತು ಇಷ್ಟು ಚಂದ ಇದೆ, ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರು ಬರೆದದ್ದು ಪತ್ರ ಹೇಗಿದೆ ನೋಡಿ. I decided to write out a confession letter to submit it to my father and ask for his forgiveness. ಅವನ ಕ್ಷಮೆಯನ್ನು ಕೇಳಬೇಕು ಅಂತ. I wrote it on a slip of paper and handed it to him myself. ನಾನೇ ಕೈಯಿಂದ ಕೊಟ್ಟೆ ನಮ್ಮ ತಂದೆಗೆ ಕ್ಷಮಾಪಣೆ ಪತ್ರ ಬರೆದು. ಏನಾಯ್ತು ಅಂದ್ರೆ, ಇನ್ ದಿಸ್ ನೋಟ್ ನಾಟ್ ಓನ್ಲಿ ಡಿಡ್ ಐ ಕನ್ಫೆಸ್ ಮೈ ಗಿಲ್ಟ್, ನಾನೇನು ತಪ್ಪು ಮಾಡಿದ್ದೀನಿ ಅಷ್ಟೇ ಹೇಳಲಿಲ್ಲ, ಮುನ್ನೋಡಿ ಐ ಆಸ್ಕ್ಡ್ ಅಡಿಕ್ವೇಟ್ ಪನಿಷ್ಮೆಂಟ್ ಫಾರ್ ಇಟ್, ನಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತ ಬೇಡ್ಕೊಂಡೆ. ಆ್ಯಂಡ್ ಕ್ಲೋಸ್ಡ್ ಇಟ್ ವಿತ್ ಅ ರಿಕ್ವೆಸ್ಟ್ ಟು ಹಿಮ್ ನಾಟ್ ಟು ಪನಿಷ್ ಹಿಮ್ಸೆಲ್ಫ್ ಫಾರ್ ಮೈ ಆಫೆನ್ಸ್. ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ತಗೋಬೇಡಿ, ನನಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊಂಡೆ, ಅವ್ರಿಗೆ ಕೊಟ್ಟೆ ಅಂತ ಬರೀತಾರೆ. ಐ ಆಲ್ಸೋ ಪ್ಲೆಜ್ಡ್ ಮೈ ಸೆಲ್ಫ್ ನೆವರ್ ಟು ಸ್ಟೀಲ್ ಆ್ಯಂಡ್ ಡೂ ದೀಸ್ ಥಿಂಗ್ಸ್ ಇನ್ ಫ್ಯೂಚರ್. ತಪ್ಪು ಮಾಡೋದಿಲ್ಲ ಅಂತ ನಾನು ಪ್ರಮಾಣ ಕೂಡ ಮಾಡಿದ್ದೆ. ಕೊಡಬೇಕಾದ್ರೆ ಮನಸ್ಥಿತಿ ಏನಿರಬೇಕು ಆ ಮಗುವುದು ವಿಚಾರ ಮಾಡಿ. ತಪ್ಪಾಗಿದ್ದು ಒಂದು ಕೊಂದಾಗಿದೆ. ಐ ವಾಸ್ ಟ್ರೆಂಬ್ಲಿಂಗ್ ಆಸ್ ಐ ಹ್ಯಾಂಡೆಡ್ ದಿ ಕನ್ಫೆಷನ್ ಟು ಮೈ ಫಾದರ್. ನಮ್ಮ ತಂದೆ ಕೊಟ್ಟಾಗ ಕೈ ನಡುಗ್ತಾ ಇತ್ತು ಪತ್ರ ಕೊಟ್ಟಾಗ. ಹಿ ವಾಸ್ ದೆನ್ ಸಫರಿಂಗ್ ಫ್ರಾಮ್ ಫಿಸ್ಟುಲಾ ಆ್ಯಂಡ್ ವಾಸ್ ಕನ್ಫೈನ್ಡ್ ಟು ಬೆಡ್. ನಮ್ಮ ತಂದೆ ಮಲ್ಕೊಂಡಿದ್ರು. ಹೀಸ್ ಬೆಡ್ ವಾಸ್ ಪ್ಲೇನ್ ವುಡನ್ ಪ್ಲ್ಯಾಂಕ್. ಒಂದು ಮರದ ಹಲಿಗೆ ಮೇಲೆ ನಮ್ಮ ತಂದೆ ಮಲ್ಕೊಂಡಿದ್ರು. ಐ ಹ್ಯಾಂಡೆಡ್ ಇನ್ ದ ನೋಟ್ ಆ್ಯಂಡ್ ಸ್ಯಾಟ್ ಅಪೋಸಿಟ್ ಇನ್ ದ ಪ್ಲ್ಯಾಂಕ್. ಸಾಮಾನ್ಯವಾಗಿ ಕ್ಷಮಾಪಣೆ ಕೇಳಿದಾಗ ಯಾರಿಗೆ ಕೊಟ್ಟಿದ್ದಾರೆ ಕಣ್ಣು ನೋಡೋಕ್ಕಾಗಲ್ಲ, ನಮಗೆ ಗಿಲ್ಟ್ ಫೀಲಿಂಗ್ ಇರುತ್ತಲ್ಲ. ಇವ್ರು ಕೊಟ್ಟು ತಂದೆ ಮುಂದೆ ಅದು ಹಲಿಗೆ ಮೇಲೆ ಕೂತ್ಕೊಂಡ್ರಂತೆ. ಏನಾಯಿತು ಅಂತ ಬರೀತಾರೆ. ಇದು ನನಗೆ ಬಹಳ ಮುಖ್ಯ ಅನಿಸೋದು ಈ ಸಂಘದಲ್ಲಿ. ಇಷ್ಟು 3-4 ಪ್ರಸಂಗ ಹೇಳಿದ್ರೊಳಗೆ ಹಿ ರೆಡ್ ಇಟ್ ಥ್ರೂ, ಪೂರ್ತಿ ಓದಿದ್ರಂತೆ ತಂದೆ. ಓದ್ಬಿಟ್ಟು ಏನು ಮಾಡಿದ್ರು, ಆ್ಯಂಡ್ ಪರ್ಲ್ ಡ್ರಾಪ್ಸ್ ಟ್ರಿಕಲ್ ಡೌನ್ ಹಿಸ್ ಚಿಕ್ಸ್. ಅವ್ರ ಕಣ್ಣಿಂದ ಒಂದೇ ಸಮ ನೀರು ಬರೋಕ್ ಶುರು ಆಯ್ತು ತಂದೆ ಕಣ್ಣಿಂದ. ವೆಟಿಂಗ್ ದ ಪೇಪರ್, ಕಾಗದೆಲ್ಲ ಹಸಿಯಾಗಿ ಹೋಯ್ತು. ಫಾರ್ ಎ ಮೊಮೆಂಟ್ ಹಿ ಕ್ಲೋಸ್ಡ್ ಹಿಸ್ ಐಸ್ ಇನ್ ಥಾಟ್ ಆ್ಯಂಡ್ ದೆನ್ ಟೋರ್ ಅಪ್ ದ ನೋಟ್. ಅದು ಓದ್ಬಿಟ್ಟು ಪೇಪರ್ ಹಸಿಯಾಗಿತ್ತಲ್ಲ, ಕಣ್ಣು ಮುಚ್ಚಿ ಆ ಕಾಗದ ಹರಿದು ಚೂರು ಮಾಡಿ ಹಾಕ್ಬಿಟ್ರು. ಹಿ ಹ್ಯಾಡ್ ಸ್ಯಾಟ್ ಅಪ್ ಟು ರೀಡ್ ಇಟ್. ಆ ಓದೋದಕ್ಕೆ ಎದ್ದು ಕೂತಿದ್ರು ತಂದೆ. ಓದಿದಾದ್ಮೇಲೆ ಹಿ ಅಗೇನ್ ಲೇ ಡೌನ್, ಮತ್ತೆ ಮಲ್ಕೊಂಡ್ಬಿಟ್ರು. ಐ ಆಲ್ಸೋ ಕ್ರೈಡ್, ನಾನು ಅತ್ತೆ. ಐ ಕುಡ್ ಸಿ ಮೈ ಫಾದರ್ಸ್ ಅಗೋನಿ. ನನ್ನ ತಂದೆಗಾದಂಥ ಮಾನಸಿಕ ಯಾತನೆಯನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ಇಫ್ ಐ ವೇರ್ ಎ ಪೇಂಟರ್, ಗಾಂಧೀಜಿ ಹೆಂಗೆ ಬರೀತಾರೆ, ಇಫ್ ಐ ವೇರ್ ಎ ಪೇಂಟರ್ ಐ ಕುಡ್ ಡ್ರಾ ಎ ಪಿಕ್ಚರ್ ಆಫ್ ದಿ ಹೋಲ್ ಸೀನ್ ಟುಡೇ. ನಾನು ಚಿತ್ರಗಾರ ಆಗಿದ್ರೆ ಆ ಚಿತ್ರವನ್ನು ಈಗಾದರೂ ಬರೀಬಲ್ಲೆ. ಇಟ್ ಇಸ್ ಸ್ಟಿಲ್ ಸೋ ವಿವಿಡ್ ಇನ್ ಮೈ ಮೈಂಡ್. ಸ್ಪಷ್ಟ ಇದೆ ನನ್ನ ಮನಸ್ಸಲ್ಲಿ. ಮುಂದೆ ಬರೀತಾರೆ ನೋಡಿ, ಎಷ್ಟು ನನಗೆ ಬಹಳ ಅದ್ಭುತ ಅನಿಸುತ್ತೆ ಇದು. ದಿಸ್ ವಾಸ್ ಫಾರ್ ಮೀ ಆನ್ ಆಬ್ಜೆಕ್ಟ್ ಲೆಸನ್ ಇನ್ ಅಹಿಂಸಾ.
ಇದು ನನಗೆ ಅಹಿಂಸೆ ಬಗ್ಗೆ ಗಾಂಧೀಜಿ ಎಷ್ಟು ಹೋರಾಡಿದಾರಲ್ಲ ಮುಂದೆ, ಅದು ಸೂತ್ರ ಬೇಕಾಗಿತ್ತು. ಎಲ್ಲಿದೆ ಅಹಿಂಸೆ, ಅವ್ರದ್ದು ಎಲ್ಲಿ ಸಿಕ್ತು ಅಂತ ಅವ್ರು ಬರೀತಾರೆ. ದಿಸ್ ವಾಸ್ ಟು ಮೀ ಎನ್ ಆಬ್ಜೆಕ್ಟ್ ಲೆಸನ್ ಇನ್ ಅಹಿಂಸಾ. ಇದು ಅಹಿಂಸೆಗೆ ಒಂದು ಪಾಠ ಆಯಿತು ನನಗೆ. ದೆನ್ ಐ ಕುಡ್ ರೀಡ್ ಇಟ್ ಇನ್ ನಥಿಂಗ್ ಮೋರ್ ದನ್ ಫಾದರ್ಸ್ ಲವ್, ಬಟ್ ಟುಡೇ ಐ ನೋ ದಟ್ ಇಟ್ ವಾಸ್ ಪ್ಯೂರ್ ಅಹಿಂಸಾ. ವೆನ್ ಸಚ್ ಅಹಿಂಸಾ ಬಿಕಮ್ಸ್ ಆಲ್ ಎಂಬ್ರೇಸಿಂಗ್, ಇಟ್ ಟ್ರಾನ್ಸ್ಫಾರ್ಮ್ಸ್ ಎವ್ರಿಥಿಂಗ್ ಇಟ್ ಟಚಸ್. ದೆರ್ ಇಸ್ ನೋ ಲಿಮಿಟ್ ಟು ಇಟ್ಸ್ ಪವರ್. ಯಾವಾಗ ಪ್ರೀತಿಯಿಂದ ಅಹಿಂಸೆಯನ್ನು ಮಾಡ್ತೇವೋ ಆ ಅಹಿಂಸೆಗೆ ಎಂಥ ಬಲ ಬರ್ತದಂದ್ರೆ ತಾನು ಮುಟ್ಟಿದ್ದನ್ನೆಲ್ಲ ಬದಲಾಯಿಸಿಬಿಡ್ತದೆ ಅಂತ ಅಹಿಂಸೆಯಲ್ಲಿ ನಂಬಿಕೆ ಬಂತು ಅಂತ ಹೇಳ್ತಾರೆ. ಇದು ಯಾಕೆ ಮುಖ್ಯ ಆಗುತ್ತಂದ್ರೆ, ತಂದೆ ಕ್ಷಮಾಯಾಚನೆ ಮಾಡಿದಂಥದ್ದು, ಆ ತಂದೆ ಇನ್ನು ತಪ್ಪು ಮಾಡೋದಿಲ್ಲ ಅಂತ ಹೇಳುವಂಥದ್ದು, ಕ್ಷಮೆ ಮಾಡಿದ್ದು ಎಷ್ಟು ಬದಲಾಯಿಸ್ತು. ಹೇಳ್ತಾರೆ, ನಮ್ಮ ತಂದೆ ಕೋಪಿಷ್ಠರಾಗಿದ್ದಂಥವ್ರು, ಬೈಬಹುದಾಗಿತ್ತು. ನಮ್ಮ ತಂದೆ ಎಂದೂ ಹಿಂಗೆ ಮಾಡಿದವರಲ್ಲ, ಹೊಡಿಬಹುದಾಗಿತ್ತು ನನ್ನ. ಆದರೆ ಆ ಕ್ಷಣಕ್ಕೆ ಅವರು ಕಣ್ಣು ಮುಚ್ಚಿ ಏನು ಹತ್ತು ಬಿಟ್ಟರು, ದುಃಖ ಪಟ್ಟರು, ಆ ದುಃಖದಿಂದ ನನ್ನ ಬದಲಾವಣೆ ಆಯಿತು ಅಂತ. ಅದಕ್ಕೆ ಹೇಳ್ತಾರೆ, ಸಕ್ಸಸ್ ಅಂದ್ರೆ ಏನು ಅಂತ. ಸಕ್ಸಸ್ ಈಸ್ ನಾಟ್ ಜಸ್ಟ್ ನಾಟ್ ಫೇಲಿಂಗ್. ಸೋಲದೆ ಇರೋದು ಸಕ್ಸಸ್ ಅಲ್ಲ, ಬಟ್ ಟು ರೈಸ್ ಎವ್ರಿ ಟೈಮ್ ಯು ಫೇಲ್ ಈ ಸಕ್ಸಸ್. ಫೇಲ್ ಆದಾಗ ಒಮ್ಮೆ ಎದ್ದು ನಿಂತ್ಕೊಳ್ತಿದ್ದಲ್ಲ, ಕೊಡುಕೊಂಡು ಇನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಅದನ್ನು ಮಾಡಿದ್ರಂತೆ. ಕೊನೆಯದೊಂದು ಬಹಳ ಮುಖ್ಯವಾದಂಥ ವಿಷಯ ಹೇಳಿ ಅವ್ರು ಲಂಡನ್ ಪ್ರವಾಸದ ಬಗ್ಗೆ ಎತ್ಕೊಂಡು ಹೋಗ್ತೀನಿ ನಾಳೆಯಿಂದ. ಇನ್ನೊಂದನ್ನು ಬರೀತಾರೆ, ಡಬಲ್ ಶೇಮ್ ಅಂತ ಬರೀತಾರೆ. ನನಗೆ 2 ಸಲ ನಾಚಿಕೆ ಆಗುವಂಥ ಕ್ಷಣ, ಅಷ್ಟು ತೀರ ನಾಚಿಕೆ ಆಗುವಂಥ ಒಂದು ತಪ್ಪು ಮಾಡಿದ್ದೆ ಮುಂದೆ ನಾನು ಅಂತ. ದಿನ ರಾತ್ರಿ ತಂದೆ ಕಾಲು ಒತ್ತಾ ಇದ್ರು, ಸೇವೆ ಮಾಡೋದು ಅವ್ರ ಕೆಲಸ. ನಿದ್ದೆ ಬರೋವರೆಗೂ ಅಥವಾ ತಂದೆ ಸಾಕು ಬಿಡುವವರೆಗೂ ಕಾಲು ಒತ್ತಾ ಇದ್ರಂತೆ. ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ ಅಂದ್ರೆ ಆಶ್ಚರ್ಯ ಅನಿಸುತ್ತೆ ನನಗೆ. ನಾನು ಹೊಸದಾಗಿ ಮದುವೆ ಆದವನು, ನನ್ನ ಹೆಂಡತಿ ಸೆಳೆತ ಎಷ್ಟಾಗಿತ್ತು ಅಂದರೆ, ನಾನು ತಂದೆ ಕಾಲು ಒತ್ತಿದ್ರು ಕೂಡ ನನ್ನ ಮನಸ್ಸೆಲ್ಲ ಕಸ್ತೂರ್ಬಾ ಇರುವಂಥ ಕೋಣೆ ಕಡೆಗೆ ಹೋಗೋದು. ಇದನ್ನು ಬರೀತಾರೆ ಅವರು. ಇದನ್ನು ಯಾರು ಬರೆಯೋ ಸಾಧ್ಯ ಅನ್ಸುತ್ತೆ ನನಗೆ ಗೊತ್ತಾಗಲ್ಲ. ಇದು ಡಬಲ್ ಶೇಮ್ ಅಂತ ಬರೀತಾರೆ. ಎವ್ರಿ ನೈಟ್ ವೈಲ್ ಮೈ ಹ್ಯಾಂಡ್ಸ್ ವರ್ ಬಿಸಿ ಮಸಾಜಿಂಗ್ ಮೈ ಫಾದರ್ಸ್ ಲೆಗ್ಸ್, ಮೈ ಮೈಂಡ್ ವಾಸ್ ಹವರಿಂಗ್ ಅರೌಂಡ್ ದ ಬೆಡ್ರೂಮ್. ಹಿಂಗಾಗ್ತಿತ್ತು ಅಂತ ಬರೀತಾರೆ. ಆಮೇಲೆ ಒಂದ್ಸಲ ತಂದೆ ತುಂಬಾ ಸ್ಥಿತಿ ಉಲ್ಬಣ ಆಗ್ಬಿಟ್ಟಿದೆ, ಪರಿಸ್ಥಿತಿ ಆರೋಗ್ಯ ಚೆನ್ನಾಗಿಲ್ಲ. ಚಿಕ್ಕಪ್ಪ ರಾಜಕೋಟೆಯಿಂದ ಬಂದಿದ್ದರಂತೆ ಅಣ್ಣನ ನೋಡ್ಬೇಕು ಅಂತ ಹೇಳಿ. ಇವ್ರು ಕಾಲು ಒತ್ತಾ ಇದ್ರು. ನಾನು ಮಾಡ್ತೀನಿ ಹೋಗು, ಕಾಲು ಒತ್ತೀನಿ ಅಂತ ತಮ್ಮ ಹೇಳಿದ್ರು. ಅಣ್ಣನ ಬಗ್ಗೆ ತುಂಬಾ ಗೌರವ ತಮ್ಮನಿಗೆ, ಕಾಲು ಒತ್ತಾ ಇದ್ರು. ನನಗೆ ಅವಕಾಶ ಸಿಕ್ಕರೆ ಸಾಕು ಅಂತ ನಾನು ರೂಮಿಗೆ ಹೋದಾಗ ಕಸ್ತೂರ್ಬಾ ತುಂಬ ಬಸ್ರಿ, ಡ್ಯೂ ಫಾರ್ ಡೆಲಿವರಿ. ಅವಾಗ ಅವ್ರು ಹೇಳ್ತಾರೆ, ನಾನು ಎಷ್ಟು ಹುಚ್ಚಾಗಿದ್ದೆ ಅಂತಂದ್ರೆ, ಹೋಗಿ ಆಕೆ ಜೊತೆಗಿದ್ದೆ ನಾನು. 5 ನಿಮಿಷಕ್ಕೆ ನನ್ನ ಬಾಗ್ಲ ಬಡಿದ್ರೆ ಯಾರೋ, ಬಾಗ್ಲ ಬಡೋದು, ಬಾಗಿಲು ತೆಗಿ, ನಿಮ್ಮ ಅಪ್ಪಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದರು. ನನಗೆ ಅರ್ಥ ಆಯಿತು, ತುಂಬ ಸೀರಿಯಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ವಯಸ್ಸಿತ್ತು ನನಗೆ. ತುಂಬ ಸೀರಿಯಸ್ ಅಂತ ತಂದೆ ಇರಲಿಕ್ಕಿಲ್ಲ. ಏನಾಯಿತು ಅಂತ ಕೇಳಿದೆ. ಫಾದರ್ ಈಸ್ ನೋ ಮೋರ್, ತಂದೆ ಇಲ್ಲ ಅಂತ ಹೇಳಿದರು. ನನಗೆ ಎಷ್ಟು ದುಃಖ ಆಯಿತು ಅಂತ ಬರೀತಾರೆ ಅವರು. ಎಷ್ಟು ದುಃಖ ಆಯಿತು ಅಂತಂದರೆ ಹೇಳ್ತಾರೆ, ಸೊ ಆಲ್ ವಾಸ್ ಓವರ್, ಬಟ್ ಐ ಹ್ಯಾಡ್ ಟು ರಿಂಗ್ ಮೈ ಹ್ಯಾಂಡ್ಸ್. ಐ ಫೆಲ್ಟ್ ಡೀಪ್ಲಿ ಅಶೇಮ್ಡ್ ಆ್ಯಂಡ್ ಮಿಸರಬಲ್. ನನ್ನ ನಾಚಿಕೆ ಆಯಿತು, ಬಹಳ ಸಣ್ಣವನು ಅನಿಸ್ಬಿಟ್ಟೆ ನಾನು. I ran into my father's room. I saw that if animal passion had not blinded me, I should have been spared the torture of separation from my father during his last moments. ನನ್ನ ತಂದೆ ಜೊತೆಗೆ ಕೊನೆ ಕ್ಷಣಗಳನ್ನು ನಾನು ಈ ಮನುಷ್ಯ ಪ್ರಾಣಿ ಭಾವದ ಇರಲಿಲ್ಲ ಅಂತಂದ್ರೆ ನಮ್ಮ ತಂದೆ ಜೊತೆಗೆ ಇರಬಹುದಾಗಿತ್ತು ನಾನು ಅಂತ ಅನ್ನಿಸ್ತು. ಅದಕ್ಕೆ ಬರೀತಾರೆ, ನಮ್ಮ ತಂದೆ ಎಷ್ಟು ದೊಡ್ಡವರಾಗಿದ್ದರು ಅಂದರೆ, ಮೈ ಫಾದರ್ ಹ್ಯಾಡ್ ಫೋರ್ಬೋರ್ಡಿಂಗ್ಸ್ ಆಫ್ ದಿ ಕಮಿಂಗ್ ಇವೆಂಟ್. ಸಾಯ್ತೀನಿ ಅಂತ ಗೊತ್ತಿದ್ದು, he had made a sign for the pen, ಒಂದು ಪೇಪರು ಪೆನ್ ಕೊಡು ಅಂತ ತಮ್ಮ ತಮ್ಮನಿಗೆ ಕೇಳಿದ್ರಂತೆ. ಕೊಟ್ಟಾಗ ಬರೆದ್ರಂತೆ, ಪ್ರಿಪೇರ್ ಫಾರ್ ದಿ ಲಾಸ್ಟ್ ರೈಟ್ಸ್, ನನ್ನ ಕೊನೆ ಅಂತಿಮ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಬರೆದು ಇಟ್ಬಿಟ್ಟು, he then snapped the amulet off his arm and also his gold necklace of tulsi beads and flung them aside. ತುಳಸಿ ಹಾಕೊಂಡು ತುಳಸಿ ಮಾಲೆಯನ್ನು ತೆಗೆದು ಕರೆಗೆ ಒಗೆದ್ಬಿಟ್ಟು, a moment later he was no more. To shame to which I have referred in the foregoing chapter was this shame of my carnal desire even at the critical hour of my father's death. ನನಗೆ ಹಿಂಗಾಯ್ತು, ಆದ್ದರಿಂದ ನನಗೆ ಕ್ಷಮೆ ಅನಿಸುತ್ತೆ ಅಂತ ಹೇಳ್ತಾರೆ. ಮುಂದೆ ಕಸ್ತೂರ್ಬಾ ಡೆಲಿವರಿ ಆದಮೇಲೆ ಆ ಮಗು 3-4 ದಿವಸ ಕೂಡ ಬದುಕಲಿಲ್ಲ, ಸತ್ತೋಯ್ತು ಅಂತ ಹೇಳ್ತಾರೆ. ನಂತರ ಇದರಿಂದ ಆದಮೇಲೆ ಅವ್ರಿಗೆ ಎಷ್ಟು ಹೊಡ್ತಾ ಬಿತ್ತು ಅಂತಂದ್ರೆ, ಇದನ್ನೆಲ್ಲ ಬಿಡಬೇಕು ಅಂತ ಅನ್ಸೋಕೆ ಶುರು ಆಯಿತು. ಅಂದು ಮನಸ್ಸು ಧರ್ಮದ ಕಡೆ ವಾಲೋಕೆ ಶುರು ಆಯಿತು. ಆಗ ನಾನು ಮನೆಯಲ್ಲಿದ್ದಂಥ ರಾಮಾಯಣ ಪುಸ್ತಕ ಓದಿದೆ. ರಾಮಾಯಣ ಮೇಲೆ ಮೇಲೆ ಓದಿದಾಗ ರಾಮ ನನಗೆ ಆದರ್ಶ ಪುರುಷ ಅನಿಸ್ಬಿಟ್ಟ. ಜೀವನದಲ್ಲಿ ಆದರ್ಶ ಅಂತಂದಿದ್ರೆ ರಾಮ ಆದರ್ಶ ಅಂತ ಅನಿಸ್ತು ಅಂತ ಹೇಳಿ ಆ ಕಡೆ ಮಾಡ್ತಾ ಇದ್ದೆ. ಮುಂದೆ 1887 ನವೆಂಬರ್ದಲ್ಲಿ ಮೋಹನ್ ದಾಸ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆಯಿತು. ಮುಂದೇನು ಮಾಡಬೇಕು? ಆಗ ಅವರ ಪರಿವಾರಕ್ಕೊಬ್ಬರು ಮಾರ್ಗದರ್ಶಕರಾಗಿದ್ದಂಥವರು ಮಾವುಜಿ ದವೆ ಅಂತ ಒಬ್ರು,
ದವೆ ಅಂತ ಒಬ್ರು ಬ್ರಾಹ್ಮಣರು, ಅವರು ಅವ್ರಿಗೆ ಸಹಕಾರ ಮಾಡ್ತಿದ್ರು, ಉಪದೇಶ ಕೊಡ್ತಿದ್ರಂತೆ. ಅವ್ರು ಕೇಳಿದ್ರಂತೆ ಏನ್ ಮಾಡ್ಬೇಕು ಮೋಹನ್ ದಾಸನಿಗೆ ಅಂತ. ಅವ್ರು ಹೇಳಿದ್ರಂತೆ, ನೋಡು ಇಲ್ಲೇ ಇದ್ದು ನೀನು ಪೋರ್ಬಂದರ್ ದಿವಾನ ಆಗ್ಬೇಕಾದ್ರೆ ಬಹಳ ವರ್ಷ ಆಗತ್ತೆ, ಇಂಗ್ಲೆಂಡ್ಗೆ ಹೋಗಿ ಕಲ್ತು ಬಾ ನೀನು ಅಂತ ಹೇಳಿದ್ರಂತೆ. ಡಾಕ್ಟರ್ ಆಗ್ಬಿಡ್ಬೇಕು ಅಂತ ಗಾಂಧೀಜಿಗೆ ಆಸೆ, ನಾನು ಇಂಗ್ಲೆಂಡ್ ಹೋಗಿ ಮೆಡಿಕಲ್ ಮಾಡ್ಕೊಂಡ್ ಬರಬೇಕು ಅಂತ. ಅಣ್ಣ ಹೇಳಿದ್ರಂತೆ ಲಕ್ಷ್ಮೀದಾಸ್ ದೊಡ್ಡವರು, ಚೇ ಬೇಡಪ್ಪ, ನಾವು ವೈಷ್ಣವ ಪದ್ಧತಿ ಬಂದವರು, ನೀ ಡಾಕ್ಟರ್ ಆದ್ರೆ ಏನಾಗುತ್ತೆ, ಹೆಣ ಕೊಯ್ಯೋ ಕೆಲಸ, ನಾವು ವೈಷ್ಣವ್ರು ಹೆಣ ಕೊಯ್ಯೋ ಕೆಲಸ ಮಾಡಬಾರ್ದು, ನೀನು ನ್ಯಾಯಶಾಸ್ತ್ರ ಓದು, ವಕೀಲಾಗು ಅಂತ ಹೇಳಿದ್ರಂತೆ. ಅಣ್ಣ ಹೇಳಿದ್ರೆ ಮುಗಿದೈತಿ, ಪ್ರಶ್ನೆ ಇಲ್ಲ. ಆದ್ರೆ ತುಂಬಾ ಖರ್ಚಿದೆ. ಆಗಿನ ಕಾಲಕ್ಕೆ 666 ಪೌಂಡ್ ಅಂತೆ, 666 ಪೌಂಡ್ ಬೇಕು ಹೇಗೆ ಅಂತ. ಪ್ರೀತಿ ಅಣ್ಣ ಲಕ್ಷ್ಮೀದಾಸ್ ಹೇಳಿದ್ರಂತೆ, ನೀನೇನು ಚಿಂತೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ 666 ಪೌಂಡ್ ತಂದು ಕೊಟ್ರಂತೆ. ಕೊಟ್ಟು ಬಿಟ್ಟರೆ ಹೇಳಿದ್ರಂತೆ, ನಾನು ನೀನೇ ಹೀಗೆ ಹೋಗ್ಬೇಡ, ತಾಯಿಗೆ ಭೇಟಿಯಾಗು, ಆಕೆ ಅಪ್ಪಣೆ ತಗೊಂಡು ಹೋಗು ಅಂತ. ಅಲ್ಲಿಂದ ಮತ್ತೆ ಬಂದು ತಾಯಿನ ಭೇಟಿಯಾಗಿ ಮಾತು ಕೊಟ್ರಂತೆ, ನಾನು ಹೊರಗಡೆ ಇದ್ದಾಗ ಎಲ್ಲಿ ಹೋದಾಗ ಮದ್ಯ ಮಹಿಳೆ ಮಾಂಸ ಇದನ್ನು ಮುಟ್ಟೋದಿಲ್ಲ ಅಂತ ತಾಯಿ ಪಾದ ಮುಟ್ಟಿ ಆಣೆ ಮಾಡಿದ್ರಂತೆ. ಆಗ ತಾಯಿ ನೀನು ಹೋಗಪ್ಪ ಪರವಾಗಿಲ್ಲ, ನಂಬಿಕೆ ಇದೆ ನನಗೆ ಅಂತ ಅಪ್ಪಣೆ ಕೊಟ್ಲು. ಆಗ ತಾಯಿ, ಹೆಂಡತಿ, ಕೆಲವು ತಿಂಗಳ ಮಗು ಒಂದಿತ್ತು, ಈ ಮೂರನ್ನು ಬಿಟ್ಟು 19 ವರ್ಷದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1888 ಸೆಪ್ಟೆಂಬರ್ 4ನೇ ತಾರೀಕು ಮುಂಬೈಯಿಂದ ಹಡಗಿನಿಂದ ಹೊರಟು ಆ ತಿಂಗಳ ಕೊನೆಗೆ ಲಂಡನ್ ಮುಟ್ಟಿದ್ರು.